ಈ ನಾಡಿಗೆ ಪುಣ್ಯಾತ್ಮರ ಬಸವಣ್ಣ ಅಂತಿಂತ ಕೊಡುಗೆಯನ್ನು ಕೊಟ್ಟಿಲ್ಲ. ಹರಳಯ್ಯನವರು ಶರಣಾರ್ಥಿ ಅಣ್ಣನವರಿಗೆ ಬಸವಣ್ಣ ಚಪ್ಪಾಳೆ ಹೊಡೆದ್ರು. ಏನ್ ಮಾಡಿದ್ರು ನೀವು? ಚಪ್ಪಾಳೆ ಹೊಡೆದ್ರು. ಬರೀ ಶರಣಾರ್ಥಿ ಹೇಳಿಲ್ಲ, ಶರಣು ಶರಣಾರ್ಥಿ ಶರಣರಿಗೆ. ಅದು ಹರಳಯ್ಯನವರ ಮನಸ್ಸಿಗೆ ಮುಟ್ಟಿತ್ತು, ಹೃದಯಕ್ಕೆ ನಾಟಿತ್ತು. ತಲೆಯೊಳಗೆ ಪುಣ್ಯಾತ್ಮರ ಹುಳ ಸೇರಿದಂಗಾಯ್ತು. ಇಂತಹ ಒಂದು ಭಾನುಪಕಾರವನ್ನ ಮಾಡಿರತಕ್ಕಂತ ಈ ನಾಡನ್ನ, ಈ ನೆಲವನ್ನ, ಜಲವನ್ನ ಬೆಳಗಲಿಕ್ಕೆ ಬಂದಿರತಕ್ಕಂತ ಕೂಡಲ ಸಂಗನ ಸ್ವರೂಪಿ ಬಸವಣ್ಣವರು ನನಗೆ ಶರಣು ಶರಣಾರ್ಥಿ ಶರಣರಿಗೆ ಅಂತಾರಂದ್ರ ಈ ಉಪಕಾರನ ಹೇಗೆ ತೀರಿಸಲಿ ತಿಳ್ಕೊಂಡು ಆತನಲ್ಲಿ ಪುಣ್ಯಾತ್ಮರೇ ತಳಮಳ ಚಾವಾಗ್ತದೆ. ತಳಮಳ ಚಾ ಗುರುವಿನಲ್ಲಿ ಕಳಕಳಿ ಇರಬೇಕಂತ ಶಿಷ್ಯನಲ್ಲಿ ತಳಮಳ ಇರಬೇಕಂತ. ತಳಮಳ ಬೇಕು. ನಾನು ಯಾವಾಗ ಮುಕ್ತನಾಗಬೇಕು, ನಾನು ಯಾವಾಗ ಸಂಸ್ಕಾರವಂತನಾಗಬೇಕು, ನಾನು ಯಾವಾಗ ನೀತಿ ವಿಧನಾಗಬೇಕು, ಯಾವಾಗ ಗುರು ಸೇವೆ ಸಲುವಾಗಿ. ಆಗ್ಲೇ ಹೇಳಿದ್ರು ನಮ್ಗೆ ವಯಸ್ಸು ನಿಮಗೆ ಬಹಳ 91 ವಯಸ್ಸು ಅಂತ ಹೇಳಿದ್ರೆ ಅಜ್ಜಾಚಿ ಕೂತಾರ. ನಾ ಕೇಳಿ ಮತ್ತೆ ಕೈಯಾಗ ಬಡಿಗಿಲ್ಲಿ ಏನಿಲ್ಲ, ಹಂಗೆ ಹೊಂಟಿದೀಪ. ಯಾರೋ ಹೇಳ್ರು ಆಗಿನ ಕಾಲ ಕೊಡ್ಬೇಕು ಮುದುಕ್ ಭಾಳ ಅಂತ ಹೇಳಿದ್ರು. ನಮ್ಮ ಮಹಾರಾಜರು ನಮ್ಮ ಶರೀರ ಬಾದಾಗ್ಯಪ್ಪ ನಿಮ್ಮ ಇಲ್ಲ. ಆದ್ರೆ ರೇವಣ ಸಿದ್ದಪ್ಪಗಳು ಎಲ್ಲಿರ್ತಾರ ಅಲ್ಲಿ ದಾಸಪುರ ವಾಚನಕ್ಕೆ ಅವ್ರೇ. ಇದು ಪುಣ್ಯಾತ್ಮರೇ. ಪ್ರಪಂಚ ಮಾಡ್ರಿ ಇವಾಗ ಬ್ಯಾಡ ಅಂದಿಲ್ಲ. ಜಗದಾನ ಮಂದಿ ಎಲ್ಲ ಬಂದು ಪ್ರಪಂಚ ಬಿಟ್ಟು ಬಂದ್ರೆ ದೇಶದ ಜಗತ್ತಿನ ಗತಿ ಏನಾಗ್ತದ? ಗ್ರಸ್ತೋ ಧನ್ಯೋಸ್ತು ಅಂತ ಹೇಳ್ಯಾರ. ಆದ್ರೆ ಪ್ರಪಂಚ ಗೆದ್ದುಕೊಂಡು ಹಾಗಿರ್ಬೇಕಂತ ಕೇಳಿದ ಪುಣ್ಯಾತ್ಮರೇ ಇಲ್ಲೊಂದು ಸಿದ್ದೇಶ್ವರಪ್ಪಗಳು ಮಾತಾ ಹೇಳ್ಯಾರ, ಬಹಳ ಸುಂದರ. ಏನ್ ಹೇಳ್ಯಾರಂತ ಕೇಳಿದ ಪುಣ್ಯಾತ್ಮರೇ, ಹೊರಗೆ ನನ್ನದು ಎಂಬ ಬಳಕೆ. ಸಂಸಾರ ಹೆಂಗಿರ್ಬೇಕಂತ ಕೇಳಿದ ಹೊರಗಿನಿಂದ ನೋಡಾಕತ್ತದ ನಾನ ಇದ್ರ ಹೊರದು ಮಾಲಕ್, ನಂದ ಹೇಳ್ತೆ, ನಂದ ಮನಿ, ನನ್ನ ಮಕ್ಕಳು, ಹಿಂಗ ಹೊರಗಿನಿಂದ ಏನಾಗಬೇಕಂತ ಕೇಳಿದ ಪುಣ್ಯಾತ್ಮರೇ ಈ ಬದುಕೆ ಹೊರಗ ನನ್ನದು ಎಂಬ ಬಳಕೆ, ಒಳಗೆ ನನ್ನದಲ್ಲ ಎಂಬ ಬೆಳಕು. ಎಷ್ಟು ಚಂದ ಐತ್ರಿ. ಹೊರಗೆ ನನ್ನದೆಂಬ ಗಳಿಕೆ, ಒಳಗೆ ನನ್ನದಲ್ಲ ಎಂಬ ಬಳಿಕೆ ಎದ್ದು ಬಿಟ್ಟಪ್ಪ ಅಂತಂದ್ರ ಈ ಜಗತ್ತಿನಾಗ ಪುಣ್ಯಾತ್ಮರೇ ನೀನೇ ದೇವರಾಗ್ಲಿಕ್ಕೆ ಸಾಧ್ಯದ. ನೀನೇ ದೇವರಾಗ್ಲಿಕ್ಕೆ ಸಾಧ್ಯದ. ನೋಡ್ಬೇಕು, ಮನೆಗೆ ಸೊಸಿ ಬಂದಿಲ್ಲ ಅಂದ್ರ ಯಾವಗಳ್ರೆ ಸೊಸಿಗೆ ಹೇಳೋದು, ತಂಗಿ ನಿನ್ನ ಕಾಲಗಳು ನಮ್ಮ ಮನೆ ಹಾಲು ಕೇರಿದಂಗ ಆಗಕತ್ತೈತಿ ಅಂತ ಹೇಳುದು ಸೊಸಿ. ಸೊಸಿ ಅನ್ಬೇಕ, ಅತ್ತಿ ನಿನ್ನ ಕಾಲಗುಣ ಚಲೋ ಐತೈತಿ, ಈ ಮನೆಗೆ ನಾ ಸೊಸಿಯಾಗಿ ಬರ್ಬೇಕಾರ ನಂದು ಪುಣ್ಯ ಐತೈತ ಸೊಸಿ ಹೇಳ್ಬೇಕು. ಅಪ್ಪಗ ಮಗ ಅನ್ಬೇಕಪ್ಪ, ನಿನ್ನ ಶ್ರಮದಿಂದ ನಿನ್ನ ದುಡಿಮೆಯಿಂದ ನಾನು ಬದುಕಲಕತ್ತೀನಿ ಅಂತ ಹೇಳ್ಬೇಕು. ಅಪ್ಪ ಅನ್ಬೇಕು, ಮಗ ನಿಂದು ಪಾತ್ರ ಐತಿ ಅಂತ ಹೇಳ್ಬೇಕು. ಯಾರು ಇಲ್ಲದಾಗ ಪುಣ್ಯಾತ್ಮರ ಒಳಗೆ ಹೋಗಿ ಎಲ್ಲ ನಂದೈತಿ ಅಂತ ಹೇಳ್ಬೇಕು. ಮತ್ತ ಅದನ್ನು ಬಿಟ್ಟೆ ನಮ್ಮ ಕಾಲಿ ಮಜ್ಜಿಗೆ ಸಿಕ್ಕಿಲ್ರೆ ನಮಗಂತ ಕೈ ಇಟ್ಟರೆ ಇಟ್ಕೊಂಡು ನಿನ್ನ ಮಜ್ಜಿಗೆ ಗಡಿಗೆ ತರ ಹೋಗ್ತಾರೆ ಅಂತ. ಬದುಕು ಬಹಳ ಅಪರೂಪವಾಗಿರ್ತಕ್ಕಂಥ ಕೊಟ್ಟಾನ ಭಗವಂತ. ಅದನ್ನ ನಾವು ಹೇಗೆ ಬಳಸಬೇಕಾಗಿತ್ತು ಅಂತಕ್ಕಂಥದ್ದು ಆಲೋಚನೆ ಬಂದ್ಬಿಡ್ಬೇಕಾಗಿತ್ತು ಪುಣ್ಯಾತ್ಮರೇ. ಈ ಬಳಸೋದಕ್ಕೆ ಏನಂತಾರ ಅಂತ ಕೇಳಿದ್ರೆ ಇದಕ್ಕೆ ಮೂಲ ಸಂಸ್ಕಾರ ಬೇಕು. ಇಡೀ ಜಗತ್ತನ್ನ ಗೆಲ್ಲಬಹುದು ಒಂದೇ ಒಂದು ಸಾಧನ ಕಲಿತಿದೆ ಅಂದ್ರೆ, ಇಡೀ ಜಗತ್ತನ್ನ ಗೆಲ್ಲಬಹುದು ಒಂದೇ ಒಂದು ಸಾಧನವನ್ನ ನಿನ್ನಂತೆ ಮಾಡಿಕೊಂಡಿದೆ ಅಂದ್ರೆ, ಸಂಸ್ಕಾರ ಅಂತಕ್ಕಂಥ ಒಂದನ್ನ ಗಿಟ್ಟಿಸಿಕೊಂಡು ಇಡೀ ಜಗತ್ತನ್ನ ಗೆಲ್ಲಬಹುದು. ನೀನು ಗಳಿಸಿರ್ತಕ್ಕಂಥ ನೀನು ಗೆದ್ದಿರ್ತಕ್ಕಂಥ ಒಂದೇ ಒಂದು ಶಬ್ದದಿಂದ ಕಳ್ಕೋಬಹುದು. ಅದುವೇ ಅಹಂಕಾರ ಅಂತಕ್ಕಂಥದ್ದು. ಅಹಂಕಾರ. ಮಾನವನಿಗೆ ಪುಣ್ಯಾತ್ಮರ ಸಂಸ್ಕಾರ ಬಹಳ ಮುಖ್ಯ. ಅದಕ್ಕೆ ಪೂಜೆ, ಗುರು ಸೇವೆ, ವರ ಪುಣ್ಯ. ಗುರು ಸೇವೆ ಅಂತ ಯಾವ ಗುರುವಿನ ಸೇವೆ ಮಾಡ್ಬೇಕು? ಮನೆಗೆ ಹೆಂಡತಿ ಸೇವೆ ಮಾಡಕ್ಕ ರೊಟ್ಟಿ ಮಾಡಿ ಹಾಕ್ತಾರೆ. ಸಾವುಕಾರ ಬೆಳ್ಳ ತಿರುಗಾಡ ಆಪತ್ತು ಬಂದಾಗ ಗಂಟು ಕೊಡ್ತಾರೆ. ಯಾಕೆ ಮಾಡ್ಬೇಕ್ರಿ?
ಮೆಂಟಲ್ ಅಂತಿರೋದು. ಈಗ ಒಳಗ ಮಂದಿ ಹಾಸ್ಯಕ್ಕದು ಅದನ್ನ ಹೆಚ್ಚು ಹೇಳಕ್ ಹೋಗುದು. ಅದಕ್ಕೆ ಬಂಧುಗಳೇ, ನಿನ್ನ ಬದುಕು ಸರ್ವ ಸುಂದರವಾಗಬೇಕಾಗಿತ್ತಂದ್ರೆ, ನೀನು ಭವಕ ಬಂಧದ ಧನ್ಯ ಧನ್ಯ ಆಗಬೇಕಾಗಿತ್ತಂದ್ರ, ನಿನಗೆ ಈ ಅಂಗಿ ಕೊಟ್ಟದ ಅವ ಖುಷಿ ಪಡ್ಬೇಕಾಗಿತ್ತಂದ್ರ ನೀನ್ ಏನ್ ಆಗಬೇಕು ಅಂತ ಕೇಳಿದ್ರ, ಮೊದಲು ಗುರುಚರಣಕ್ಕೆ ಶರಣ ಹೋಗಬೇಕು. ಗುರುಚರಣಕ್ಕೆ ಶರಣ ಹೋಗಬೇಕು. ಯಾಕೆ ಶರಣ ಹೋಗಬೇಕು ಅಂತ ಕೇಳಿದ್ರ, ಮೊದಲಕ್ಕೆ ಪುಣ್ಯಾತ್ಮರೇ ನಿಜಗೊಂಡ್ರು ಬರೀತಾರ, ನೆನೆಯದನುದಿನ ದುದಯ ಕಾಲದೆಚ್ಚರಿಕೆಯೋಳು ಇನುತ್ತು ಗುರುಮೂರ್ತಿ. ಇಲ್ಲಿಗೆ ನಿಲ್ಸ್ಯಾರ, ಮುಂದೆ ಬೇರೆ ಮತ್ತೊಮ್ಮೆ ಶನಂಗಡಿ ಅಂತ ಕಟ್ಟ. ಫಸ್ಟಕ್ಕೆ ಏನ್ ಹೇಳ್ಯಾರ ಅಂತ ಕೇಳಿದ್ರ, ಮನೆಯೊಳಗ ಪುಣ್ಯಾತ್ಮರೇ ನಿಮ್ಮ ಅಪ್ಪ ಇವನೇ ಅಂತಕ್ಕಂಥದವನ್ನ ತೋರಿಸಿಕೊಡ್ತಕ್ಕಂಥ ತಾಯಿ ಹಾಗದಾಳೋ, ಇವನೇ ಭಗವಂತ ಅಂತ ತೋರಿಸಿಕೊಡ್ಬೇಕಾಗಿದ್ರೆ ಸದ್ಗುರು ಬೇಕಾಗ್ತಾನ. ತಂದೆ ಅನ್ನಂತ ತೋರಿಸಬೇಕಾದ್ರೆ ತಾಯಿ ಆಗಬೇಕು. ಗುರು ದೇವರನ್ನ ತೋರಿಸಬೇಕಾದ್ರೆ ಪುಣ್ಯಾತ್ಮರೇ ಗುರು ಬಹಳ ಮುಖ್ಯ ಅದ. ಗುರು ಬಹಳ ಸಾರೆ ಚೆಲ್ಲದೆ ಮುಕುತಿ ಗುರು ತೋರಿಸಿದನ್ನ ತಿಳ್ಕೊಂಡ. ಆದರೆ ನಾವ್ ಹೆಂಗ ತಿಳ್ಕೊಂಡಿದ್ವಿ ಅಂತ ಕೇಳಿದ್ರ, ಜಗ ಒಂದೈತಿ, ಜಗದ್ಗುರುಗಳು 11 ಆಗಿತ್ತು. ಅದಕ್ಕೆ ಸಿದ್ದೇಶ್ವರಪ್ಪಗಳು ಹೇಳ್ರು, ಯಾವ ಹಿಂದಿ ಶ್ರೋತ್ರಿನೂ ಬೇಡ, ಯಾವ ಯುವತ್ರಿನೂ ಬೇಡ, ಯಾವ ಪದವಿನೂ ಬೇಡ, ಒಟ್ಟೆ ನಿಮ್ಗ ಸಿದ್ದೇಶ್ವರ ಅಷ್ಟ ಕರೆದು ಬಿಡ್ರಿ. ಅದು ಸುಮ್ಮ ನಿಮ್ಮ ಆನಂದಕ್ಕಾಗಿ. ನಾ ಸಿದ್ದೇಶ್ವರನ ಅಲ್ಲ. ಐತೇನು? ಮತ್ತ ಎಲ್ಲೈತ್ರಿ ಇಲ್ಲಿ ಶರಣಕುಲ ಭಾನು ಅಂತ ಹೇಳಿದ್ರೆ ಶಿವಾನಂದ ಪರಮಹಂಸ ಜಗದ್ಗುರು ಸಿದ್ಧಾರೂಢರ ಭೇಟಿಗೆ ಗದುಗಿನ ಅಪ್ಪಗಳೊಮ್ಮೆ ದಯಮಾಡಿಸಿರ ಅಪ್ಪನ ದರ್ಶನ ತಗೊಂಡು ಬರ್ಬೇಕು, ಹುಬ್ಬಳ್ಳಿಗೆ ಹೋಗಿ ಅಂತೇಳಿ ವ್ಯಾಸಪೇಟೆ ಮೇಲೆ ಕೂತಿರ್ತಕ್ಕಂಥ ಜಗದ್ಗುರುಗಳು ಸಿದ್ಧಾರೂಢ ಎದ್ದು ಬಂದು ಶಿವಾನಂದರಿಗೆ ಇದ್ದಕ್ಕ್ಯಾರ ಹೇಳಂತ, ನೀ 2 ಕುದುರೆ ಹತ್ತಿದಪ್ಪ, ನೀ 2 ಕುದುರೆ ಹತ್ತಿದಿ, ಶಿವಾನಂದ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರ. ಗುರು ಸೇವೆ ಹಾಡಿದ್ರಿಲ್ಲ, ಮರೆಯದೇ ನೆನೆಯಿರಿ ಸಿದ್ಧಾರೂಢನ. ಯಾಕೆ ನೆನೆಬೇಕ್ರಿ? ಯಾಕೆ? ಬ್ರಹ್ಮಕ ಲೇಖ ಸಾಧಕ ಮೇಕಂತಾರ. ನಿನ್ನ ಹಣೆಬರವನ್ನ ಬದಲ ಮಾಡತಕ್ಕಂತ ಶಕ್ತಿ ಇರುವುದು ಗುರುವಿಗೆ ಒಬ್ಬರಿಗೆ ಮಾತ್ರ, ಮತ್ಯಾರಿಗಿಲ್ಲ. ನಾವೆಲ್ಲ ಮಾರ್ಕಂಡನ ಸಂದೇಶವನ್ನು ಹೇಳ್ತೀವಿ, ಮಾರ್ಕಂಡನ ಚರಿತ್ರೆಯನ್ನು ಹೇಳ್ತೀವಿ. ಆದ್ರೆ ಹಿಂದೆ ಮಾರ್ಕಂಡೆಗೆ ಯಾರ ಆಶೀರ್ವಾದ ಆಗಿತ್ತು ಅನ್ನೋದು ನಿಮಗೆ ಹೇಳ್ತೀನಿ. ಗುರು ಸೇವೆ ಯಾಕೆ ಮಾಡಬೇಕು? ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಗುರು ಸೇವಾ ಪ್ರಿಯ. ಗುರುವಿಗೆ ಸೇವೆ ಒಂದೇ ಬೇಕು. ಬಂಧುಗಳೇ, ಜಗದ್ಗುರು ಸಿದ್ಧಾರೂಢರು ಶಂಕರ ಅಂತಕ್ಕಂಥ ಒಬ್ಬ ಶಿಷ್ಯ ಇದ್ದ. ಗುರುಗಳಿಗಿಂತ ಮೊದಲು ಹೇಳ್ತಿದ್ದ, ಗುರುವಿಗೆ ಮಲಗಿಸಿ ಎಲ್ಲ ಸೇವೆ ಮಾಡಿ ಮಾಡ್ಕೋತಿದ್ದ. ಹಿಂಗ ನಿತ್ಯ ಕಾಯಕ ನಡೆದದ್ದು. ನಿತ್ಯ ಅವನಿಗೆ ಪುರಾಣ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವಾಗ ಒಂದಿವ್ಸ ಜಗದ್ಗುರು ಸಿದ್ಧಾರೂಢರಿಗೆ ಹಾಸಿಗೆಯನ್ನು ಮಾಡಿಸಿ ಪಾದ ಸೇವೆ ಮಾಡಿ, ಯಪ್ಪ ಏನು ವಿಶ್ರಾಂತಿ, ಗುರುಗಳು ವಿಶ್ರಾಂತಿಗೆ ಹೋದ್ರು ಅಂತ ತಿಳ್ಕೊಂಡು ಅವ್ರಿಗೆ ನಿದ್ದೆ ಎದ್ದಿದ ತಕ್ಷಣ ಎದ್ದು ಬಂದ್ಬಿಡ್ತಿದ್ದ. ಏನಾಗಿತ್ತು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಅದಕ್ಕೆ ನಾ ಹೇಳ್ತೇನೆ, ಬಂಗಾರ ಕಳ್ಕೊಂಡ್ರೆ ಚಿಂತಿಲ್ಲ, ಬಂಗಾರ ಕಳೀಲಿ, ಆದ್ರೆ ಗುರು ಅಂತಕ್ಕಂಥ ವರಿಗಲ್ ಏನದಲ್ಲ ಅದು ಎಂದೂ ಕಳ್ಕೋಬೇಡತ್ತು, ವರಿಗಲ್ಲ ಕಳ್ಕೋಬೇಡತ್ತು ಹೇಳ್ತಾರೆ ಜ್ಞಾನಿ. ಆ ಶಿಷ್ಯ ಏನೇನು ಮನ್ಕೋಬೇಕಂತ ಬರ್ತಿದ್ದ, ಕಿಟಕಿದಿಂದ ನಾಗರ ಹಾವು ಬಂದ್ಬಿಡ್ತು. ನೋಡಿದ ನಮ್ಮಪ್ಪಗ ಕಡಿತದಲ್ಲ ಇದು, ನಮ್ಮಪ್ಪಗ ಕಡಿತದ ತಿಳ್ಕೊಂಡ, ನನಗೆ ಕಡಿತೈತೆ ಅನ್ನೋ ಪರಿಜ್ಞಾನ ಇಲ್ಲ, ನನಗೆ ಕಡಿತೈತೆ ಅಂತ ಪರಿಜ್ಞಾನ ಮರ್ತ ನಮ್ಮಪ್ಪಗ ಕಡಿತೈತೆ ಹೋಗಿ ಸರಿ ಹಿಂಗ ಹಿಡಿದ ಆ ಸರ್ಪ ಕಚ್ಚಿಬಿಡ್ತು ಮೈಯೆಲ್ಲ. ಕಿಡಿಕ್ಯಾನ್ ಒಗದು ಬಂದು ಮಕ್ಕೊಂಡ್ಬಿಟ್ಟು, ನನ್ ಕಡದೈತಿ ನಾ ಸಾಯ್ತೇನಂತ ಗೊತ್ತಿಲ್ಲ, ಬಂದು ಮಕ್ಕೊಂಡ್ಬಿಟ್ಟ. ಆ ಶಿಷ್ಯನಿಗೆ ಮೈಯೆಲ್ಲ ವಿಷ ಏರ್ಬಿಟ್ಟು, ಮೈಯೆಲ್ಲ ವಿಷ. ಇದು ಯಾರಿಗೆ ಗೊತ್ತಾಯ್ತು? ಅದಕ್ಕೆ ಬಲ್ಲವರು ಹೇಳ್ತಾರೆ ಪುಣ್ಯಾತ್ಮರೇ, ಗುರು ನಗರೋರಧಿಕಂ ಸಾರುತ್ತಿದೆ. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲಲಾರರು, ನಮ್ಮ ಅಜ್ಞಾನವನ್ನ ಕಳಿಯಲಾರರು. ಈ ಹೊರಗಿನ ಸೂರ್ಯ ಪುಣ್ಯಾತ್ಮರು ಹೊರಗಿನ ಕತ್ತಲೆಯನ್ನ ಕಳಿತಾನ, ಸದ್ಗುರು ಅಂತಕ್ಕಂಥ ಜ್ಞಾನ ವಾಸ
ಭಾಸ್ಕರ ಒಳಗಿನ ಕತ್ತಲೆಯನ್ನ ಕಳೀತಾನ. ಒಳಗಿನ ಕತ್ತಲೆ ಕಳೆದ ಮೇಲೆ ಪುಣ್ಯಾತ್ಮನೆ ನಿನಗೆ ಕಾಣ್ತದ ಜ್ಯೋತಿ ಬೆಳಕ. ಜ್ಯೋತಿ ಬೆಳಗುತ್ತಿದೆ ಇಮಲ ಪರಂ. ಅದಕ್ಕೆ ಜ್ಞಾನಿ ಹೇಳ್ತಾನೆ ಪುಣ್ಯಾತ್ಮರೇ, ಕರುಣ ರಸದಿ ಕೋಡಿವರಿವ. ಎಂತ ಅಪರೂಪ ಶಬ್ದ ಬಳಸ್ಯಾರ ನೋಡ್ರಿ, ಅನುಭವ ಸಾರದಾಗ ಬರೀತಾರ. ಕರುಣ ರಸದಿ ಕೋಡಿವರಿವ ಕಟಾಕ್ಷದ ಪರತತ್ವ ಅರಪು ಆಲಾಪದ ವರಪುಣ್ಯಮಯ. ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದೋಳು, ಇರಲೆನ್ನ ಮಾನಸದೋಳು ತಿಳ್ಕೊಂಡು ಪಾದಿಗೆ ಪ್ರಾರ್ಥನೆ ಮಾಡ್ತಾರಪ್ಪ. ಯಾಕೆ ಪ್ರಾರ್ಥನೆ ಮಾಡ್ತಾರಂತ ಕೇಳಿದ್ರ, ಜಗತ್ತಿನ ಬಂಧು ತಾಯಿ ತಂದಿ ಯಾರು ನಮ್ಮನ್ನ ಆಪತ್ತ ಕಾಲ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ಆಪತ್ತ ಕಾಲ ಬಂದ ಕಾಯ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಸದ್ಗುರುನಾಥದನ. ಅವನಂತ ಬಂಧುಗಳು ಜಗತ್ತಿನಾಗ ಯಾರು ಇಲ್ಲ ಅಂತ ತಿಳ್ಕೊಂಡು ಶ್ರುತಿ ಹೇಳ್ತದ. ಅದಕ್ಕೆ ನಾವು ಗುರುಶೈಲಿಗೆ ನಾವು ತಂದಿಲ್ಲ. ಇದು ಪುಣ್ಯಾತ್ಮರೇ ಅವ್ರಿಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯ್ತು. ನಿಮಗೊಂದು ಮಾತ ಹೇಳ್ತೀನಿ, ನಾರದರು ಪುಣ್ಯಾತ್ಮರೇ ಸಕಲ ವಿದ್ಯಾ ಬಲ್ಲವರಾಗಿತ್ತು ನಾರದ. ಆದ್ರೆ ಒಂದಿಷ್ಟು ಪರಮಾತ್ಮನಲ್ಲಿ ವಾಕ್ವಾದ ನಡೀತದ. ನಡೆದಾಗ ಪುಣ್ಯಾತ್ಮರೇ ನೀನು ಎಲ್ಲಾ ವಿದ್ಯೆನ ಬಲ್ಲವಿದ್ರೂ ಕೂಡ ಗುರುಪುತ್ರ ಆಗಬೇಕಾಗ್ತದ. ಗುರುಪುತ್ರ ಆಗಲಾರದ ಇವ್ಯಾವು ಕೂಡ ನಿಮ್ಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತಾಡ. ಹೋಗು ಭೂಲೋಕಕ್ಕೆ ಹೋಗು, ಗುರುವಿಗೆ ಮಾಡ್ಕೊಂಡು ವಾಪಸ್ ಬಾ. ಅವಾಗ ನಾರದರು ಕೇಳಿದ್ರು, ಯಾರಿಗೆ ಗುರು ಮಾಡ್ಕೊಂಡು? ಹೊತ್ತು ಹೊಂಡ ತಕ್ಷಣ ಮೊದಲಿಗೆ ನಿನಗೆ ಯಾರು ಭೇಟಿ ಆಗ್ತಾರೆ ಅವರೇ ನಿನ್ನ ಗುರು ಮಾಡ್ಕೊಂಡು ಬಿಡುತ್ತೆ ಹೇಳ್ಬಿಟ್ರು. ಸಂತ ಕುಮಾರರು ಈಳಿಗಿರ ಸಮಾಜದವರು ಸಿಂಧಿ ತೆಗಿತಕ್ಕಂತ ಕೆಲಸ. ಆತ ಮುಂಜಾನೆ ತನ್ನ ಕಾಯಕ ಕೊಂಡ್ಬಿಟ್ಟ, ಈತ ಬೆಣ್ಣು ಹತ್ತಿ ಬಿಟ್ಟ. ನಮ್ಮ ಮನೆಯಲ್ಲಿ ನಿಮ್ಗೆ ಡಂಬರು ಚೆನ್ನಿ ಅಂತ ತಿಳ್ಕೊಂಡು ಗುರುವಿನ ಅಂತ್ಯಕ್ಕ ನೀರು ತಂದು ಕುಡಿಸ್ಬೇಕನ್ನೋದ್ರಾಗೆ ಗುರು ಪ್ರಾಣ ಬಿಡು ಪ್ರಸಂಗ ಐತಿ. ನನ್ನ ಉಸಿರು ಹೊಂದಿತ್ತು, ನನ್ನ ಶಿಷ್ಯರಿಗೆ ಕೊಡಬೇಕಾದ ಘಾತ ಆಯ್ತು ತಿಳ್ಕೊಂಡು ಉಸಿಕಿನ ಮೇಲೆ ಬರ್ದಾನ. ಶಿಷ್ಯ ಬಂದು ನೋಡ್ತಾನ, ತಾನು ತಿಳ್ಕೊತಾನ ಅಂತೇಳಿ. ಆದ್ರೆ ಪುಣ್ಯಾತ್ಮರ ಕತ್ತಿಯನ್ನು ಕಾಯ್ತಕ್ಕಂಥ ಡಂಬರು ಚೆನ್ನಿ ಅದನ್ನು ನೋಡಿ ಓದ್ಕೊಂಡು ಅಳಿಸಿ ಬಿಡ್ತಾವ. ಬರೇ ಗುರುವಿನ ಮಂತ್ರ ತಿಳ್ಕೊಳ್ಳೋ ಸಲುವಾಗಿ ಆ ಡಂಬರ ಚೆನ್ನಮ್ಮನ ಮನೆಯೊಳಗ ಶಿಷ್ಯ ಅನಂತ ದಿನಮಾನವರೆಗೆ ದುಡ್ದ. ಅನಂತ ದಿನಮಾನ ನಾವು ಯಾರ್ಯಾರು ಮಾಡಿದೀವಿ. ಇದೇ ಪುಣ್ಯಾತ್ಮರೇ ಜಮಖಂಡಿ ತಾಲೂಕಿನ ದೊಡ್ಡ ಮನೆ ತಾನು. ಆಗಿನ ಕಾಲಕ್ಕೆ ಪುಣ್ಯಾತ್ಮರೇ ಗಿರ್ಮಲ್ಲಪ್ಪ ಮೇತ್ರೆ ಬರ್ತಾನಂದ್ರ ಹಡಗು ಖರೀದಿ ಮಾಡಕ್ ಬರ್ತಾನಂದ್ರ ಯಾರು ಕೂಡ ಸರಿ ಬರ್ತಿಲ್ಲ. ಅಂತ ಅಗರ್ಭ ಶ್ರೀಮಂತ. ಬಾವು ಸಾಹೇಬ್ ಮಹಾರಾಜ್ ಹೇಳ್ತಾರ, ಬಿಟ್ಟು ಬಾ. ಆದ್ರೆ ಸಂಸಾರದಲ್ಲಿ ಹೊರಗೆ ಬರೋದು ಅಷ್ಟು ಕಠಿಣಿಲ್ಲ. ನಿನಗೆ ಹೊಟ್ಟೆ ಕೊಬ್ಬರಿ ತುಕಡಿ ಮಾಡ್ಕೊಂಡಷ್ಟು ಗುರುನಾಥ ಎಲ್ಲವನ್ನ ಕಳೆದವು. ಒಂದು ದಿವಸ ಪ್ರಸಂಗ ಎಂತ ಬಂದಿತ್ತು ಪುಣ್ಯಾತ್ಮ ಹಿಂಗ ಕೈ ಎತ್ತಿ ನೀಡು ಕಾಲಕ್ಕ ಆ ತಿರುಮಲಪ್ಪ ಮಹಾರಾಜರ ಮುಂಡ ಏನಂತೀವಿ ಚಾಟಿ ಹರಿದಿತ್ತಂತ. ಸಿದ್ಧಲಿಂಗ ಸ್ವಾಮಿಗಳು ನೋಡಿ ಸದ್ಗುರು ಸಮರ್ಥ ಭಾವಸ ಮಹಾರಾಜರು ಹೇಳಿದತ್ಯಪ್ಪ, ನಿನ್ನ ಸಲುವಾಗಿ, ನಿನ್ನ ವಾಣಿ ಸಲುವಾಗಿ, ನಿನ್ನ ಆತ್ಮೀಯ ಸಲುವಾಗಿ ಆ ಪುಣ್ಯಾತ್ಮ ಎಲ್ಲವನ್ನ ಕಳ್ಕೊಂಡು ಬಿಟ್ಟಾನ. ಎಲ್ಲಾನು ಕಳ್ಕೊಂಡಾನ. ಅವನಿಗೆ ಮೈ ಮೇಲೆ ಹಾಕೊಳ್ಳಕ ಸಹಿತ ಬಟ್ಟೆ ಗಟ್ಟಿಲ್ಲ. ಏನಾದ್ರೂ ಅವನಿಗೆ ಕೊಟ್ಬಿಡು ಅಂತಕ್ಕಂಥ ಮಾತು ಹೇಳ್ತಾರತ್ತ. ಪುಣ್ಯಾತ್ಮರೇ ಈ ಜಗತ್ತಿನ ಗುರು ಅಂದ್ರೆ ಯಾರು ಅಂತ ಕೇಳಿದ್ರ, ತನ್ನನ್ನು ನಂಬಿ ಬಂದಿರತಕ್ಕಂಥ ಭಕ್ತರ ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಅವನಲ್ಲಿ ಇರ್ಬೇಕು. ಹೌಸ ಮಹಾರಾಜ್ ಹೇಳುತ್ತ, ಅವೇನು ಕಳ್ಕೊಂಡಲ್ಲ, ಅದನ್ನೆಲ್ಲವನ್ನು ಕೊಡ್ತಾರೆ. ಖರೆ ಬೇಡ ಖರ್ಚು ಅವನಿಗೆ ಅಂದ್ರು. ಎಷ್ಟು ಹೇಳ ಸಾಕು ನಮಗರಿಗೆ, ಎಷ್ಟು ಹೇಳ ಸಾಕು. ಯಪ್ಪ ನನ್ನ ಮಗ ದೊಡ್ಡ IAS ಅಧಿಕಾರಿ ಆಗ್ಬೇಕು, ನನಗೆ 100 ಎಕರೆ ಹೊಲ ಬರ್ಬೇಕು ಅಂತೇಳಿ. ಅದೇ ಪುಣ್ಯಾತ್ಮರ ಸಿದ್ಧಲಿಂಗ ಸ್ವಾಮಿಗಳು ಗಿರ್ಮಲಪ್ಪ ಮಹಾರಾಜರು ಹೇಳಿದ್ರತ್ತ ಸದ್ಗುರು ಸಮರ್ಥರಿಗೆ, ಯಪ್ಪ ತಮ್ಮ ಏನೇನು ಕಳ್ಕೊಂಡಿದ್ದಿಲ್ಲ, ನಿನ್ನ ಗುರು ಕೊಡ್ಲಿಕ್ಕೆ ಸಜ್ಜಾಗ ಏನ್ ಬೇಡ್ಕೊಂಡ್ರತ್ತ. ಅಟ್ಟೆ ಪುಣ್ಯಾತ್ಮರೇ ಅದಕ್ಕೆ ಸದ್ಗುರು ಸತ್ ಶಿಷ್ಯ ಅಂತ ಕರೀತಾರ. ಸದ್ಗುರು ಬೇಕು, ಶಿಷ್ಯನು ಹಂತವಿರ್ಬೇಕಂತ ಗಿರ್ಮಲಪ್ಪ ಮಹಾರಾಜರು ಹೇಳ್ತಾ 3 ಲೋಕಕ್ಕೆ ಮಾಲಕನ ಮಾಡ್ಯಾನು, ಇನ್ನೇನು ಬೇಡ್ಕೊಂಡು ನನ್ನ ಗುರುವಿನ ಮುಂದೆ ಬಂದಂತ ಹೇಳ್ತಾರಂತ ಪುಣ್ಯ. ಗುರು ಮಾಮೂಲಿ ಅಂತ ಕರ, ಗುರು ಮಾಮೂಲಿ ಅಂತ ಕರ.
ಅದಕ್ಕೆ ನಾನು ಹೇಳ್ತಾರೆ, ಬ್ರಹ್ಮ ಇಷ್ಟು ಮೊದಲಾದ ದೇವತೆಗಳು ಗುರುವಿಗೆ ಹೋಲಲಾರದೆ ನಮ್ಮ ಅಜ್ಞಾನ ಕಮ್ಮಿ. ದೇವರು ನಿಮಗೆ ಸಂಪತ್ತ ಕೊಡ್ತಾನೆ, ಆವಿಷ್ಯ ಕೊಡ್ತಾನೆ, ಶ್ರೀ ಧನ್ಯ ದೌಲತ್ಯ ಕೊಡ್ತಾನೆ. ಆದ್ರೆ ಈ ಭವದಿಂದ ಬಿಡುಗಡೆ ಮಾಡ್ತಕ್ಕಂಥದ್ದು ದೇವರಿಗೆ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಪುಣ್ಯಾತ್ಮರ. ದೇವರಿಗೆ ಸಾಧ್ಯ. ಆ ಬಿಡುಗಡೆನ ಗುತ್ತಿಗೆ ಮುಕ್ತಿದು ಡಿಸ್ಟ್ರಿಬ್ಯೂಟರ್ ಯಾರ ಅಂತ ಕೇಳಿದ್ರೆ ಸದ್ಗುರುನಾಥ. ಅದಕ್ಕೆ ಅವನ ಸೇವಾ. ಯಾಕೆ ಸೇವಾ ರೀ? ಯಾವನಿಗೆ ಪ್ರಪಂಚ ಸಾಕಾಗೈತಿ, ಯಾವನಿಗೆ ಹುಟ್ಟುದು ಸಾವುದು ಒಂದಾಗೈತಿ, ಅವನ ಗುರುಪುತ್ರ ಮಾಡ್ಕೊಳ್ತಾನೆ. ಇಲ್ರಿ ನಂದರಾಗ ಇರ್ತೀವಿ ಅಂದವರಿಗೆ. ಯಾವನಿಗೆ ಪುಣ್ಯಾತ್ಮರಿ ಇದೊಂದ್ ದಿವ್ಸ ಮುಳುಗು ಹಡಗದ, ಇದರಿಂದ ನನಗೆ ಸಾಧ್ಯ ಇಲ್ಲ, ಈ ರೋಗ ಹೆಂಗ ಐತಿ ಅಂತ ಕೇಳಿದ್ರ, ಈ ರೋಗ ಎಂತಾದ ಐತಿ ಅಂತ ಕೇಳಿದ ಪುಣ್ಯಾತ್ಮರಿ ಎಂಟನು ಮಗ್ಗಿದ್ದಂಗ ಅಂತ ಹೇಳೇನೆ ನಿಮಗ ಮೊನ್ನೆ. ಕಬ್ಬ ತುದಿ ಕಡ್ದು ತಿನ್ಲಕತ್ತಿದ ಮಹಾತ್ಮರು, ನೀವು ಬಡ್ಡಿ ಕಡ್ದು ತಿಂತೀರಿ, ಮುಂದೆ ಹೋಗಿ ಸೌಳು ಹತ್ತಾಕತ್ತೈತಿ. ಸೌಳು ಹತ್ತಾಕತ್ತೈತಿ ಅಂದ್ರೆ ಬಿಡುವತ್ತಾಗೈತಿ. ನಾ ಹೆಂಗ ಎಲವಾಗಿ ಇರ್ತದ್ರ ರಗತದ್ರ ಅಂತ ಬರ್ತೈತೆ ತಿಳ್ಕೊಂಡು ಹಂಗ ನಾವು ಗದ್ದಲಕ್ಕೆ ಬಿದ್ದು ಬಿಟ್ಟಿದೀವಿ. ಯಾವನಿಗೆ ಪುಣ್ಯಾತ್ಮರೇ ಸಾಕಪ್ಪ, ಹುಟ್ಟದ ಬಟ್ಟೆ ಉಡ್ಲಿಕ್ಕೆ ಒಲ್ಲಂತೀವಿ, ಊಟ ಉಣ್ಲಿಕ್ಕೆ ಒಲ್ಲಂತೀವಿ, ನೋಡಿದ ಕ್ಷೇತ್ರ ನೋಡ್ಲಿಕ್ಕೆ ಒಲ್ಲಂತೀವಿ, ಇನ್ನಾದರೂ ಹೇಸಬಾರದು ಈ ಭವಕ್ಕೆ ತಿಳ್ಕೊಂಡು ಹೇಳ್ತಾರೆ. ಜವನ ದಾಳಿಗೆಡಿಸುವುದೇ ಭಕ್ತಿಗೆ ಒಲಿವಿದೆ ಚಂದ ಮಮ. ಬಹಳ ಆಶ್ಚರ್ಯಪ್ಪ, ಬಹಳ ವಿಚಿತ್ರ ಇತ್ತು. ಯಮನ ಬಾಧೆಯನ್ನು ಕಡೆಕಾಗಬೇಕಾಗಿತ್ತದ, ಮೂಜಗದ ಜನರನ್ನು ಮೂರು ಲೋಕದಾಗ ಕೀರ್ತಿವಂತರಾಗಬೇಕಾಗಿತ್ತದ. ನೀವೆಲ್ಲ ಗುರುವಿನ ಗುಲಾಮ, ಗುರುವಿನ ಗುಲಾಮ ಆಗಬೇಕು ಅಂತಾರೆ. ಅದಕ್ಕೆ ಪುಣ್ಯಾತ್ಮರೇ ಏನ್ ಮಾಡ್ತಾರಂತ ಡಾಕ್ಟರ್ ಆ ತೊಗಲಿಗೆ ಇಂಜೆಕ್ಷನ್ ಮಾಡ್ತಾನೆ, ಡಾಕ್ಟರ್ ಆ ತೊಗಲಿಗೆ ಇಂಜೆಕ್ಷನ್ ಮಾಡ್ತಾನೆ. ಭವರೋಗ ವೈದ್ಯರಾಗಿರ್ತಕ್ಕಂಥ ಸದ್ಗುರು ಅಂತಕ್ಕಂಥ ಡಾಕ್ಟರ್ ಮನಸ್ಸಿಗೆ ಇಂಜೆಕ್ಷನ್ ಮಾಡ್ತಾನೆ, ಮನಸ್ಸಿಗೆ. ಅದಕ್ಕ ಇಂಚಿಗಿರಿ ಪರಂಪರೆ ಶಾಸ್ತ್ರ ಹೇಳ್ತದ, ನಿನ್ನ ಮನ ಒಂದು ಕ್ಷಣ ಒಂದೇ ಜಾಗದಾಗ ನಿಲ್ಲಿಸಿದ ನೀನೇ ಮೂರು ಲೋಕದಾಗ ಪೂಜ್ಯ ಆಗ್ತದೆ ತಿಳ್ಕೊಂಡು ಹೇಳ್ತದ ಪುಣ್ಯಾತ್ಮ ಪೂಜ್ಯನ. ಅದಕ್ಕ ಬಸವಣ್ಣ ಕೂಡ ಹಾದಿ ಕೈ ಕುಂತಾನ, ಕೂಡಲ ಸಂಗನ ಶರಣರ ಬರ ಯಮಗೆ ಪ್ರಾಣ ಜೀವಾಳ ಬಯ್ಯ ಕರ್ಕೊಂಡು ಕೂತಾನ. ಅದಕ್ಕೆ ಪುಣ್ಯಾತ್ಮರೇ ನಿಜಗೊಂಡು ಕೂಡ ಬರೀತಾರ, ಶರಣ ಜನರ ಸದು ಹೃದಯ ನಲಿರೋದೋಳು ಪರಿಶೋಭಿಸುತ್ತಿರುವುದು ನಿನ್ನ ದಿವ್ಯ ಪಾದ, ನಿನ್ನ ದಿವ್ಯ. ಅಂತ ಬದಲು ಅಂತ ಗುರುದೇವ್ರು ನನಗೆ ಭೇಟಿ ಮಾಡ್ಸಪ್ಪ ಅಂತವನು ಕರುಣಿಸಿ. ಅಕ್ಕೇನು ಬೇಡ್ಕೊಂಡ್ರು? ಈ ಹುಟ್ಟು ಸಾಯಿ ಗದ್ದಲ ಬೇಡ, ಹುಟ್ಟು ಸಾಯಿ ಗದ್ದಲ ಬೇಡ. ರಾಮಕೃಷ್ಣ ಏನು ಬೇಡ್ಕೊಂಡ್ರು? ಹೊಟ್ಟೆ ತುಂಬಿಸ್ಕೊಳ್ಳಿ ವಿದ್ಯೆ ನನಗೆ ಬೇಡ, ಭವದಿಂದ ಕೆತ್ತು ಹೋಗ್ತಕ್ಕಂಥ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ನನಗೆ ದಾರಿಯನ್ನು ಕಲಿಸುತ್ತೇನೆ. ಅಂತ ಯಾವ ಭವ ಸಾಕಪ್ಪ ಅಂತ ತಿಳ್ಕೊಂಡು ಯಾವ ಬಂದಾನ, ಹೇಸಿಕಾಗಿತ್ತು ನನಗೆ ಹೇಸಿಕಾಗಿತ್ತು ಅಂತಿಲ್ಲ. ಹಂಗ ಯಾವ ಈ ಪ್ರಪಂಚಕ್ಕೆ ಹೇಸ್ಕೊಂಡಲ್ಲ ಅವ ಮಾತ್ರ ಗುರುವಿನ ಹುಡುಕ್ಲಿಕ್ಕೆ ಸಾಧ್ಯದ. ಎಂತ ಆಪತ್ತು ಬಂದ್ರು ಕೂಡ ಗುರುನಾಥನ ಸೇವೆ ಮಾಡಲಿಕ್ಕೆ ಸಾಧ್ಯದ. ಅದಕ್ಕೆ ಪುಣ್ಯಾತ್ಮರ ಹಾವ ಕಡಿದಿತ್ತು, ಸಿದ್ಧಾರೂಢರು ಎಚ್ಚರ ಆಯ್ತು, ನನ್ನ ಶಿಷ್ಯ ವಿಷ ಕೊಡದ ವಿಷ ಏನಿದೆ ತಿಳ್ಕೊಂಡು ಉಳಿಸ್ಬೇಕಂತ ತಿಳ್ಕೊಂಡು ಬಂದ ಪುಣ್ಯಾತ್ಮರು ಶಿಷ್ಯನ ತಲೆಗೆ ಕೈ ಹಾಕ್ತಾರೆ, ವಿಷ ಎಲ್ಲ ಭಾರಿಯಾಗಿ ಬಿಡ್ತಿತ್ತು. ಗುರುಗಳು ಒದರಿ ಹೆಸರುಗೊಂಡ ಗಡಿಬಿಡ್ಲಿ ಅಂತ ಗಡಿಬಿಡಿ. ಯಪ್ಪ ಎಂದು ತಪ್ಪಾಯ್ತು, ನಾವು ಮೊದಲು ಹೇಳ್ಬೇಕಾಗಿತ್ತು, ನನ್ನ ಕಡೆ ಮಾತು ಬೈತ ತಿಳ್ಕೊಂಡು ಅದಕ್ಕೆ ಬೀಳ್ತಾನವ್ರು. ಎಂತ ಕರುಣೆ ಇರ್ಬೇಕು ಆ ಪುಣ್ಯಾತ್ಮ. ಗುರುನಾಥನ ಮೇಲೆ ಎಂತ ಪ್ರೀತಿ ಇಟ್ಟಿರ್ಬೇಕು. ತಾನು ಸಾಯ್ಲಿಕ್ಕತ್ತಾನ, ವಿಷದ ಬಾಧೆ ಹೆಚ್ಚಾಗ್ಯದ, ಗುರು ಬಂದ ಹಸ್ತ ಮಾಡ್ತಾನ, ಯಪ್ಪ ನನ್ನ ಕಡೆ ಇದು ಮಾತು ಹೋಗೈತಿ, ನನ್ ಕ್ಷಮ ಮಾಡು, ನಾನು ಮೊದಲು ಹೇಳ್ಬೇಕಾಗಿತ್ತು ತಿಳ್ಕೊಂಡು ಆತ ಹೇಳ್ತಾನಂದ್ರ ಪುಣ್ಯಾತ್ಮ ಹೃದಯ ಇದ್ದವಾಗ ಮಾತು ಬಿಗಿತ್ತು, ಗಂಟಲು ಬಿಗಿತ್ತು. ಅವಾಗ ಸಿದ್ಧಾರ್ಢಂದ್ರು, ಅಲ್ಲೋ ನಿನ್ನ ಶರೀರದಾಗ ವಿಷ ಬಾಧೆ ಹೆಚ್ಚಾಗೈತಿ, ನೀ ಲೋಕವನ್ನ ಬಿಟ್ಟು ಹೋಗೋ ಕಾಲ ಬಂದೈತಿ, ಮತ್ತೆ ನನ್ನ ತಪ್ಪಾತ ಕ್ಷಮ ಮಾಡತ್ತೆ ಅಂದಾಗ ಆತ ಹೇಳ್ತಾನಂತ, ನಿನ್ನಂತ ಸಂಜೀವಿನಿ ಗುರು ನನ್ನ ಬಾಳಿನೊಳಗೆ ಇರಕ ನಂದ್ಯಾಕ ಹೋಗ್ತದ ಜೀವ ತಿಳ್ಕೊಂಡು ಕೇಳ್ತಾನ ಪುಣ್ಯಾತ್ಮ, ನಂದ್ಯಾಕ ಹೋಗ್ತದ. ಅವಾಗ ಸಿದ್ಧಾರ್ಥ, ನಿನಗೆ ವೇದ ಗೊತ್ತಿಲ್ಲ, ಉಪನಿಷತ್ತು ಗೊತ್ತಿಲ್ಲ, ಆದ್ರೂ ಕೂಡ ನಿನಗೆ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ ಆಗಲಿ ತಿಳ್ಕೊಂಡು ಗುರುನಾಥ ಆಶೀರ್ವಾದ ಮಾಡ್ತಾರೆ. ಗುರುಸೇವೆ. ಅದಕ್ಕೆ ಬಂಧುಗಳು ಬಂದುಂಡು ಹೋಗುವರು, ಬಂಧನ ಕಳಿಯಲಾರರು, ಗುರುವಿನಿಂದ ಅಧಿಕ ಬಂಧುಗಳು. ಅದಕ್ಕೆ ತುಕಾರಾಮ್ ಮಹಾರಾಜರು ಬರೀತಾರೆ, ಸಂತಾಚೆ ಚರಣಿ ಮಸ್ತ ಕರುಣಿ ಘರ್ಸೇನಿ ಪಾಪಗೆಲೆ ಜಳುನಿ, ಪಾಂಡುರಂಗಲಿ ಪಳುನಿ ಅಂತಕ್ಕಂಥ ಈ ಮಸ್ತಕ್ಕೆ ಎಲ್ಲಿ ತಿಕ್ಕಬೇಕಂತ ಕೇಳಿದ್ರ ಪುಣ್ಯಾತ್ಮರೇ
ಹೇಳ್ಯಾರಿಲ್ಲ ಒಬ್ರು ಸ್ವಾಮಿಗಳು, ಎಮ್ಮೆ ಬೆಣ್ಣು ಹತ್ತಿ ತಿರುಗಿಡ ವರ್ಷದಾಗ ಎಮ್ಮೆ ಒಂದಿದ್ದು ಎರಡು ಹಾಕತ್ತಿಕೆ ಅವ್ರ ಬೆಣ್ಣು ಹತ್ತಿರ ಸಾಧ್ಯ ಇಲ್ಲ ಅಂತ ಹೇಳಿ. ಅದೇ ಗುರು ಜಗತ್ತಿನಾಗ ಪುಣ್ಯಾತ್ಮ ಹೆಂಗದಾನಂತ ಕೇಳಿ ಗುರು ತನ್ನಂತೆ ಮಾಡ್ಕೋತಾನ ತನ್ನಂಗ ಮಾಡ್ಕೊಂಡು ಇನ್ನೊಬ್ರು ಯಾರು ಜಗತ್ತಿನಾಗಿಲ್ಲ. ಅದಕ್ಕೆ ಪುಣ್ಯಾತ್ಮರು ಗುರು ಸೇವೆ ತಿಳ್ಕೊಂಡು ಮುಕ್ತ ಪ್ರಾಶಸ್ತ್ಯನ್ನು ಕೊಡ್ತಾರೆ. ಎಲ್ಲ ಮನೆಗೆ ಗುರು ಪಾದವೇ ಶ್ರೇಷ್ಠ, ಗುರು ಚರಣವೇ ಶ್ರೇಷ್ಠ, ಗುರು ಕರುಣೆ ಶ್ರೇಷ್ಠ. ಒಮ್ಮೆ ಗುರುವಿನ ಕೃಪಾ ಆಯ್ತಂದ್ರ ಪುಣ್ಯಾತ್ಮರೇ, ಆ ಪುಣ್ಯಾತ್ಮ ಅವನು ಯಾರು ಕೈ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹಂಗೇನು ಮಾರ್ಕೆಟ್ದಾಗ ತಗೊಳ್ಳೋ ವಸ್ತು ಅಲ್ಲ. ಗುರು ಕೃಪಾ ಆಗಬೇಕಾಗಿತ್ತಂದ್ರ ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ವಿಧಾದಿ ಸೇವಾದಿ ಮಾಡಿ ಗುರು ಕೃಪೆ ಮಾಡಿಲ್ಲ ಅಂದ್ರೆ ಇರು, ಕೃಪೆ ಮಾಡ್ಲಿಲ್ಲ ಅಂದ್ರೂ ಕೂಡ ಅವನು ಕೃಪೆ ಪಡಿಲಿಕ್ಕೆ ನೀನು ಸನ್ನದ್ಧನಾಗೋತ್ ಹೇಳ್ತಾನೆ. ಈ ಬಂದೇನ ಚರಾಕ್ ನಸೀರುದ್ದೀನ್ ಇಸ್ಲಾಂ ಧರ್ಮದ ಚರಾಕ್ ನಸೀರುದ್ದೀನ್ ಅಂತ ಹೇಳ್ಕೊಂಡು ಒಬ್ಬ ಸೂಫಿ ಸಂತ, ಅವ್ರಿಗೆ ಅವಧೂತರು ಅಂತ ಕರೀತಾರೆ ನಮ್ಮಲ್ಲಿ. ಅವನ ಸೇವಾ ಮಾಡಕ್ಕೆ ಬಂದೇ ನಮಾಜ ಬಂದಿದ್ದ. ಅವಾಗ ಏನಿತ್ತು ಅಂತ ಕೇಳಿದ್ರ ಮಟ್ಟಿ ಹೊಡಿ ಕೆಲಸ ಇತ್ತು ನೋಡಿ. ಮಟ್ಟಿ 12 ವರ್ಷ ಮಟ್ಟಿ ಹೊಡಿಲಿಕ್ಕೆ ಹಚ್ಚಿರವನಿಗೆ. ನೀರು ಅವನೇ ಹಾಸಬೇಕು, ಮಟ್ಟಿ ಅವನೇ ಹೊಡಿಬೇಕು. 12 ವರ್ಷ ಮುಗಿಲಿಕ್ಕೆ ಪುಣ್ಯಾತ್ಮರು ಒಂದ ದಿವಸ ಕಡಿಮೆ ಇತ್ತು. ಹುಡುಗರಿಗೆ ಹೇಳಿಬಿಟ್ಟ, ಅವನೇನು ಮಟ್ಟಿ ಹೊಡಿತಿರ್ತಾನಲ್ಲ, ನೀರು ನೀವು ಬಾಯಿ ಎಲ್ಲ ಹೊಲದ ರೋಡಿಗೆ ಬಿಟ್ಟು ಬಿಡ್ರಿ ನೀರನ್ನು. ಆ ಮುಂಜಾನೆ ಹೊಡೆದು ದಣದಿದ್ದ. ಆ ಹುಡುಗರೇ ನೀರು ಹೊಡೆದು ರಸ್ತೆಗೆ ಬಿಡ್ತದಲ್ಲ, ಕೈಯನ್ನು ಹಾರ್ಕೊಳ್ಳಿ ಬಾರಿಸಿಬಿಡ. ಹುಡುಗರು ಬಂದು ಹೇಳ್ದು, ಅಪ್ಪಗಳ ನೋಡ್ರಿ ಹೊಡೆದ್ ನೋಡ್ರಿ. ಅವಾಗ ಬಂದು ಕೇಳ್ತಾರೆ, ಗುರುದೇವ ಇವತ್ತಿಗೆ 12 ವರ್ಷ ಆಯ್ತು, ನನ್ಗೆ ಉಪದೇಶ ಮಾಡಿ, ನನ್ನ ಮ್ಯಾಲ ಕೃಪೆ ಮಾಡಿ. ಅವಾಗ ಗುರುಗಳು ಹೇಳ್ತಾರ, ಇಂದು ರಾತ್ರಿ ನನ್ನ ಗುರುಗಳು ಬರ್ತಾರ, ನಿಂದು ಭಕ್ತಿ ಹಣ್ಣಾಗಿತ್ತಂದ್ರ, ನೀನು ಪರಿಪಕ್ವ ಆಗಿದೆ ಅಂದ್ರ, ಪರಿಶುದ್ಧವಾಗಿದೆ ಅಂದ್ರ, ಗುರು ಬೀಜ ಮಹಾಮಂತ್ರವನ್ನ ಬೀಜ ನಿನ್ನ ಹೊರದಾಗ ನಾರ್ತತೆ ಅನ್ನೋದು ವಿಶ್ವಾಸ ಗೊತ್ತಾಗಿತ್ತಂದ್ರ, ಗುರುಗಳು ಆಜ್ಞೆ ಮಾಡಿದ್ರಂದ್ರ ನಿನಗೆ ಕೃಪೆ ಮಾಡ್ತನು. ಆಗ ಬಂಧುಗಳೇ, ಬೆಳಗಿನ ಜಾವ ಮತ್ತೆ ಹೋಗ್ತಾನೆ. ಗುರುಗಳು ಬಂದಿಲ್ಲಂದ್ರಿ ಏನ್ ಹೇಳಿದ್ರು, ನೋಡಪ್ಪ ಇನ್ನ ನಿನ್ನ ಭಕ್ತಿ ಹಣ್ಣಾಗಿಲ್ಲತ್ತ, ಅದನ್ನ ಹೆಚ್ಚಿಗಾಡಿ ಹಣ್ಣು ಮಾಡೋದು ಬೇಡ ಅಂದಾರು. ಆಟೋಮೆಟಿಕ್ ತನ್ನೇನು ತಾನು ಹಣ್ಣಾಗ್ಲಿ, ಇನ್ನ 12 ವರ್ಷ ದುಡಿಲಿಕ್ಕೆ ಹೇಳತ್ ಹೇಳ್ಯಾರೋ, ಇನ್ನು 12 ವರ್ಷ ದುಡಿಯಕ್ಕೆ ಹೇಳ್ರು. ಈಗ ಮಂದಿಗೆ ತಾತ್ಕೊಳ್ಬೇಕಾಗಿತ್ತು. 11 ಅಮಾವಾಸ್ಯೆ ಅಲ್ರಿ, 11 ದಿನ ಅಲ್ರಿ, 11 ಕ್ಷಣ ಹೆಚ್ಚಾತಂದ್ರ ಗುರುಗಳು ನಂಬೋದ್ರ ಅರ್ಜೆಂಟ್ ಐತಿ, ಹೋಗಿ ಬರ್ತೀವಿ ನೀವು, ಆದ್ರೆ ಮತ್ತೆ ನಾಳೆ ಬರ್ತೀವಿ ಒಂದು ಕಾಲ ಐತಿ. ಅವಾಗ ಬಂಧುಗಳೇ 12 ವರ್ಷ ಮುಗಿಲಿಕ್ಕೆ ಬಂತು, ಒಂದೇ ದಿವಸ ಉಳಿದಿತ್ತು. ಕೆಲಸ ಏನ್ ನಿಮಿಷಂದ್ರ ಕಟ್ಟಿಗೆ ಹೊರಗೆ ಕೆಳಗಿಂದ ಮ್ಯಾಲ ತರುದು, ಮ್ಯಾಲಿಂದ ಕೆಳಗೆ ತರುದು. ಅರಿಕೇರಿ ಬಿಡದ ನಮ್ ಗುರುಗಳು ಏನ್ ಮಾಡ್ತಾರಂದ್ರ, ಈ ನಾವೆಲ್ಲ ಕಂಪನಿ ಉಂಟು ಮಕ್ಕಳಾಕತ್ತೇನೆ ಹೇಳ್ತಾರ, ಆ ಕಾಲ ತಂದು ಇಲ್ಲಿ ಹೋಗಿರಿ, ಮತ್ತ ನಾಳೆ ಕಟ್ಲಕ್ಕ ಅಲ್ಲಿ ಹೋಗಿರಿ ಅಂತ. ಹಿಂಗ ಯಾಕ್ರಿ ನಮಗ್ ಕೆಲ್ಸ ಬೇಕಲ್ಲ ನೀವು. ತಿಂದುಂಡು ತಿರುಗುವ ಚಂಡಾಳಿ ದೇಹಕ್ಕೆ ದಂಡಿಸು. ಇದು ಕೆಲಸ ಕೊಡ್ಲಿಲ್ಲ ಕೆಲಸ ಕಾಣಿಸ್ತೈತಿ. ಅದಕ್ಕೆ ಬಂಧುಗಳೇ ಏನ್ ಆಗ್ತದಂತ ಪ್ರಸಂಗ ಪುಣ್ಯಾತ್ಮರೇ, ಇನ್ನೇನು ಮುಗಿದಿತ್ತು. ಹುಡುಗರಿಗೆ ಹೇಳ್ದ, ಅವೇನ 4 ಹಲ್ಲು ಮ್ಯಾಲೆ 4 ಹಲ್ಲು ಕೆಳಗುಳದಾವ್, 4 ಹಲ್ಲು ಮ್ಯಾಲ ಉಳ್ದಾವ್. ಉರ್ಲಿನ ಹೊರಗೆ ಬರ್ತಾನ, ಅದ್ರಾಗ 4 ಕಟ್ಟಿಗೆ ಜಗ್ಗಿ ಬಿಟ್ಟಂತೇಳಿ. ಅವ್ರು ಮೊದಲೇ ಬ್ಯಾಸತ್ ಹೋಗಿತ್ತು, ಕಟ್ಟಿಗೆ ಜಗ್ಗಿ ಕೆಳಗೆ ಹಿಡಿಬಿಟ್ರು. ಹುಡುಗರ ಸಿಟ್ಟು ತಡಿಲಿಲ್ಲ, ಒಂದು ಉರ್ಲಿನ ಕಟ್ಟಿಗೆ ಹಾಕಿ ಹುಡುಗ. ಗುರುಗಳೇ ನಂದು ಮುಗಿದು 12 ವರ್ಷ, ನಾಳೆ ನಮ್ಮ ಗುರುಗಳು ಬಂದು ನಿನಗೆ ಕೇಳಿ ಹೇಳ್ತಾರ, ಆಜ್ಞೆ ಕೊಟ್ಟಂದ್ರ ನಾನು ಉಪದೇಶ ಮಾಡ್ತೀನಿ ಅಂತ ಹೇಳಿ. ಮತ್ತು ಮರುದು ಶತಾಪ್ರಕಾರ ಹೋದ. ತಮ್ಮ ನಿಂದಿನ್ನೂ ಗಡಿಗೆ ಸುಟ್ಟಿಲ್ಲ ಅಂತ. ಗಡಿಗೆ ನಿಂದಿನ್ನೂ ಸುಟ್ಟಿಲ್ಲ, ಇನ್ನ ಸುಡ್ಬೇಕಾರೆ ಮತ್ತೆ 12 ವರ್ಷ ಅಂದ. ಅವಂದ 12 ಒಂದು ಪಟ್ಟ ಮುಗಿದಚ್ಚಿ, 2 ಪಟ್ಟ ಮುಗಿತ, ಇದು ಯಾಕೆ ಬೇಕಂದ. ಪ್ರಪಂಚನೂ ಮಾಡಿ ನೆಟ್ಟಗ ಈ ಕಡೆ ಗುರು ದೀಕ್ಷೆಯನ್ನು ಪಡಿಲಿಲ್ಲ. ನಡುವ ಅಗಸನ ಆದಂಗ ಆಯ್ತು, ನನ್ನ ಬಾಳ್ವೆ ತಿಳ್ಕೊಂಡು ಬಹಳ ಚಿಂತೆ ಕೂತಿದ ಅಂಗಳದಾಗ ಮೂಡ್ಲ ದೇಶದ ಲಾಂಡ್ ಮಾಸ್ಕೆ ತಿಳ್ಕೊಂಡು ಕುದುರೆ ಮೇಲೆ ಬಂದ್ಬಿಟ್ಟ. ಕುದುರೆ ಮೇಲೆ ಗುರುಗಳೆಲ್ಲದಪ್ಪ ಅನ್ನೋ, ಯಾಕೊಬ್ಬ ಉಪದೇಶ ತಗೊಂಡು ಹೊಲಕ್ ಬಂದೇನು, ಉಪದೇಶ ನಾವು
ಅಲ್ಲ 12 ಮುಗುದ ಈಗ 3ನೇ ಪಟ್ಟು ಚಾಲು ಐತಿ ನಂದು. ಏನ ನನಗೆ ಕೊಡುವಲ್ಲ, ಕುದುರೆ ಮೇಲೆ ಬಂದಾಗ ಕೊಡ್ತಾನ. ನನ್ ಗುರು ದೀಕ್ಷೆ ಏನ ತಗೊಂಡ್ ಹೋಗ್ಲಕ್ ಬಂದೀನಿ, ನಿನ್ನಂಗ ಜೀತ ಮಾಡಕ್ ಬಂದಿಲ್ಲ ಅಂದ. ತಗೊಂಡ್ ಹೋಗ್ಲಿಕ್ಕೆ ಬಂದೀನಿ, ಜೀತ ಮಾಡಕ್ ಬಂದಿಲ್ಲ ಅಂದ. ಎಲ್ಲಿದಾರ ಅಷ್ಟೇ ಆ ಗುರುಗಳು ಇರುವಂತ ವ್ಯವಸ್ಥೆ ಹೆಂಗಿತ್ತ, ಒಳ ಕಮಾಣ, ಆ ಕಮಾಂಡ್ ಒಳಗೆ ಗುರುಗಳು ಇರ್ತರು, ಅಲ್ಲೆಲ್ಲ ಮುಂದೆ ತಲವಾರ ಇರ್ತದ. ಈತ ತಿಳ್ಕೊಂಡ, ನಾ ಮೊದಲು ಗುರು ದರ್ಶನ ಆಗ್ಬೇಕಾಗಿತ್ತಲ್ಲ, ಇದನ್ನ ಮೊದಲು ನಂದು ಇದ್ರ ಪರಿವೆ ಬಿಡ್ಬೇಕು. ಹಂಗ ಹರಿದ ಮೇಲೆ ಲಿಂಗದ ಪರಿವೆ ಅಂತಿಲ್ಲ, ಇದನ್ನ ನಾನು ಶರೀರದ ಆಸೆ ಬಿಡ್ಬೇಕು. ಇದರ ಆಸೆ ಯಾವಾಗ ತ್ಯಾಗ ಮಾಡ್ತಾರ ಅವಾಗ ಪುಣ್ಯಾತ್ಮರ ಗುರು ಬಂದು ಕೈ ಹಿಡ್ಲಿಕ್ಕೆ ಸಾಧ್ಯ. ತಿಳ್ಕೊಂಡು ಆ ತಲವಾರ ಇರ್ತಕ್ಕಂಥ ವ್ಯವಸ್ಥೆ ಒಳಗೆ ಹಾರಿ ಬಿಟ್ಟ. ಶರೀರ ತುಕ್ಕುಡಿ ಆಗಿ ಗುರುನಾಥನ ಪಾದ ಮೇಲೆ ಬಿದ್ದು ಬಿಡಿತು. ಗುರುನಾಥ ಕಣ್ಣು ತೆರೆದು ನೋಡಿದ, ಧನ್ಯ 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 ಅಂತ. ಆತನ ಗುರು ದೀಕ್ಷೆ ಪಡಿಬೇಕು ಅಂತಕ್ಕಂಥ ಅದು ಪ್ರೀತಿ, ಈ ಶರೀರ ನಂದಲ್ಲ ಅಂತಕ್ಕಂಥ ಅನುಭೂತಿ ನೋಡಿ ಗುರುನಾಥ ಏನ್ ಮಾಡ್ತಾನೆ, ಎಲ್ಲ ಶರೀರನ ಜೋಡಿಸ್ತಾನ. ತನ್ನ ದಿವ್ಯವಾಗಿರ್ತಕ್ಕಂಥ ಮಂತ್ರ ಶಕ್ತಿ ನನ್ನ ಶರೀರಕ್ಕೆ ಜೀವ ತುಂಬುತ್ತಾನ. ಕಿವಿಯೊಳಗ ಮಹಾಮಂತ್ರ ಹೇಳ್ತಾನ ಪುಣ್ಯಾತ್ಮರಿಗೆ. ಕಿವಿಯೊಳಗ ಮಹಾಮಂತ್ರ ಉಪದೇಶ ತಗೊಂಡು ಹೊರಗೆ ಬಂದ್ಬಿಟ್ಟ. ಇವನಿಗೆ ಹತ್ತಿ ನೋಡ್ರಿ ಥಂಡಿ. ಅಲ್ಲಿ ಹೋಗಿದ್ದೆ, ಹಿಂಗ ತಗೊಂಡು ಬಂದಿ, ಏನು ಮಂತ್ರ ಮಾಡಿದಿ ಅಂತ. ಏನೋ ಮಂತ್ರ ಮಾಡಲಿ, ಇದು ನಂದಲ್ಲ ಅಂತ ಬಿಟ್ಬಿಟ್ನಿ, ನನಗೆ ಕೊಟ್ಬಿಟ್ಟ. ಅವಾಗ ಗುರುಗಳು ಸ್ನಾನಕ್ಕೆ ಹೋಗಿದ್ರು. ಬಚ್ಚಲದ ಮೋರಿಗೆ ತಲೆ ಕೊಟ್ಟು ಮಕ್ಕೊಂಡು ಬಿಟ್ಟ. 500 ಕೊಡ ನೀರು ಹತ್ತದ ಅಟ್ಟಂಗೆ ಹೊಲಸಿದ್ರಂದಿ ನೀವು. ಅದು ಪರೀಕ್ಷೆ, ಗುರು ಪರೀಕ್ಷೆ. ಗುರು ಯಾಕೆ ಪರೀಕ್ಷೆ ಮಾಡ್ತಾರಂತ ಕೇಳಿದ್ರ, ಗುರುವಿನ ಪುಣ್ಯಾತ್ಮರ ಗುರುವಿನ ಚಾಣಿಯಾಗಿ ಯಾವ ಚಾಣಿಸಿ ಹೊರಗೆ ಹೋಗ್ಯಲ್ಲ, ಅದೆಂದೂ ಖರ ಅನ್ನೋದಲ್ಲ ಹೊಲ್ಲ. ಹಂಗ ಬಂದೆ ನವಾಜ್ ಹೋಗಿ ತಲೆ ಕೊಟ್ಟು ಮನ್ಕೊಂಡು ಬಿಟ್ಟ. ನೀರು ಒಳಗ ಪುಣ್ಯಾತ್ಮರ ಜಳಕಕ್ಕೆ ಹಾಕಿದ ನೀರೆಲ್ಲ ಒಳಗೆ ಮಡ ನಿಂತು ಬಿಡಿ. ಅಪ್ಪಗಳು ನೀರು ಯಾಕೋ ಹೊರಗೆ ಹೋಗೋರು, ಚುಚ್ಚರ್ಲಿ ಎದರ್ಲೇನೋ ಒಂದು ತಗೊಂಡು ಬರ್ಚಿತ್ತು, ಒಂದು ಕಚ್ಚ ಚುಚ್ಚಿ ತೆಗೆದ್ರು. ಆ ಬರ್ಚಿಡು ನೆತ್ತರು ಬಂದು ಬಿಟ್ಟು ಉಪ್ಪ ಘಾತಾಯ್ತ್ರಿ, ಏನೋ ರಕ್ತ ಬರಾಕದಿದ್ ರಕ್ತ. ರಕ್ತ ಅಲ್ಲ. ಇವತ್ತ ನನ್ನ ಶಿಷ್ಯ ಬಂದೇ ನಮಾಜ್ ಗುರು ಉಪದೇಶವನ್ನ ತೆಗೆದುಕೊಳ್ಳಿಕ್ಕೆ, ಗುರುವಿನ ಗುಳ್ಳನ್ನು ಕಟ್ಟಿಕೊಳ್ಳಕ್ಕೆ ಯೋಗ್ಯ ಆಗ್ಯಾನ, ಪಾತ್ರತ್ವ ಆಗ್ಯಾನ ಅಂತ ತಿಳ್ಕೊಂಡು ಪುಣ್ಯಾತ್ಮ ಗುರುನಾಥ ಅವಾಗ ಹೊರಗೆ ಹೋಗಿ ಅವನ ಕೈ ಹಿಡಿದು ಕರ್ಕೊಂಡು ಬಂದು ಬಿಡ್ತಾನ. ಒಳಗೆ ಕೈ ಹಿಡಿದು ಕರ್ಕೊಂಡು. ಅದಕ್ಕೆ ಸರಿ ಹೇಳ್ತಾನ, ಎಂತಾವ ಗುರುನಾಥನು ಬಹಳ ಅಂತ ಕರ್ಣವುಳ್ಳಾತನು, ಕಾಂತಿ ನಿವಾ ಎಂದು ಏಕಾಂತ ಕರೆದೊಯ್ದು. ಎಂತ ಮಾತು ಹೇಳಿದನು, ಎಂತ ಮಾತು. ಇವ್ ನಮ್ಮವ್ವ ಅಪ್ಪ ಏನ್ ಹೇಳ್ತಾವು, ಹೆಣ್ತಿನ ಮಾಡ್ಕ, ಮಕ್ಕಳ ಹಡಿ, ಹೊಲ ಗಳಿಸು, ಮನಿ ಕಟ್ಟು, ಮತ್ತ ಮುಂದೇನ್ ಮಾಡು. ಒಂದ್ ದಿವ್ಸ ಅವ್ ಕರೆಯೋದೇ ಹೋಗ್ಬಿಡು. ಇಷ್ಟ ಅದ್ರ ಗುರು ಹಾಗೆ ಹೇಳೋದಿಲ್ಲ. ನಿನಗ ಭಗವಂತನ ಶರೀರ ಯಾಕೆ ಕೊಟ್ಟಾನಂತ ಕೇಳಿದ್ರ, ಮಾನವ ಜನ್ಮ ದೊಡ್ಡದು ತಿಳ್ಕೊಂಡು ಹಾಡಲಾಗಲಿ ಗೌಡ್ರು. ಯಾಕೆ ದೊಡ್ಡದ್ರಿ? ನಮಗಿಂತ ಪ್ರಾಣಿ ಶ್ರೇಷ್ಠ ಅದ. ಪ್ರಾಣಿ ಶರೀರ ದೊಡ್ಡದದ. ನಮ್ದು 3 ಬಾರಿ ಮೊಳ ಸೇರದದ. ಆದ್ರೆ ಆಣಿದ ಹೆಚ್ಚು ದೊಡ್ಡದದ, ಡೈನೋಸಾರ್ ಹೆಚ್ಚು ದೊಡ್ಡದದ. ಬದಲಾವಣೆ ಜ್ಞಾನಿ ಹೇಳ್ತಾನ, ಆಣಿ ಗಾತ್ರದಲ್ಲಿ ದೊಡ್ಡದಿರ್ಬೋದು, ಡೈನೋಸಾರ್ ಗಾತ್ರದಲ್ಲಿ ದೊಡ್ಡದಿರುವುದು, ಮಾನವ ಪಾತ್ರದಲ್ಲಿ ದೊಡ್ಡವನ. ತನ್ನನ್ನು ತಾನು ಅರಿಲಿಕ್ಕೆ ಬರ್ತದ, ಇನ್ನೊಂದನ್ನು ತಿಳ್ಕೊಳಕ್ಕೆ ಬರ್ತದ, ಮತ್ತೊಮ್ಮೆ ಭವಕ್ಕೆ ಹುಟ್ಟಲಾರ್ದಂಗ ಮಾಡ್ಕೊಳಕ ಬರ್ತದ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಐತಿ. ಅದಕ್ಕೆ ಕೊನೆ ಜನ್ಮ ಅಂತಕ್ಕಂಥದ್ದು ಸಿಗಬಾರದು, ಸಿಕ್ಕೈತಿ ಅಂತ ಹೇಳ್ತಾರೆ. ಪ್ರಶ್ನೆ ಹರಪೂಜೆ, ಗುರು ಸೇವೆ, ವರಪುಣ್ಯ ಇಲ್ಲದೆ ಪುಣ್ಯ ಬ್ಯಾರೆ, ವರ ಪುಣ್ಯ ಬೇರೆ. ವಿಶೇಷ ಪುಣ್ಯ ಅಂತ ಕರೀತಾರ. ವಿಶೇಷ ಪುಣ್ಯ ಅಂದ್ರ ಅದರಿಂದ ನೀನ್ ಏನೂ ಬಯಸಲಾರದಿರ್ಬೇಕು, ಏನೂ ಬಯಸಲಾರದಿರ್ಬೇಕು. ಲಕ್ಕಮ್ಮ ತಾಯಿ 5 ವಾರ ಹಿಡಿತೀವಿ, ಉಡಿ ತುಂಬುತ್ತೀವಿ, 8 ಮಂದಿ ಮುತ್ತೈದೆಯರು ಉಣಿಸ್ತೀವಿ, ನಮಗಿಂತ ಆಗಬೇಕು ಅಂತ ಬೇಡ್ಕೊಂಡು ತುಂಬಿದ ಅದಕ್ಕ ವರ ಪುಣ್ಯ ಅನ್ನೋದಿಲ್ಲ.
ವಿಶೇಷ ಪುಣ್ಯ ಅನ್ನೋದಿಲ್ಲ. ಎಲ್ಲವನ್ನ ಮಾಡಿ ನಮ್ಮ ವೃತ್ತಿ ಹೊರಗೆ ತರಬೇಡ. ಏನ್ ಹೇಳಾಕತ್ತೀನಿ? ವಿಶೇಷ ಪುಣ್ಯ. ಯಾವ ರೀತಿ ವಿಶೇಷ ಪುಣ್ಯ ಅಂತ ಕೇಳಿದ, ಭಗವಂತ ಗಾಳಿ ಇಟ್ಟಾನ, ನಮಗ ನೀರು ಕೊಟ್ಟಾನ, ಪ್ರಕೃತಿ ನಮ್ಮ ಸಲುವಾಗಿ ನಿರ್ಮಾಣ ಮಾಡಿಟ್ಟಾನ. ಅವ ಏನಾರ ಬೇಡ ನಾನು ಹೆಸರೆಲ್ಲರ ಹಾಕ್ಯಾನನು. ಅಪ್ಪಗಳು ಬಹಳ ಚಲೋ ಪುರಾಣ ಹೇಳಿ ತಗೋರ ₹100 ಕಲ್ಲಪ್ಪ ಮಲ್ಲಪ್ಪ ಧೂಳಪ್ಪ ಕೊಡುತ್ತ ಹೆಸರು ಹೇಳ್ಬೇಕಾಗ ಅಂತೇಳಿ. ಇದಕ್ಕೆ ಪುಣ್ಯ ಅಂತ, ವರ ಪುಣ್ಯ ಅಂತ. ಅದನ್ನ ಏನು ಬಯಸಲ್ಲ, ಗುಪ್ತ ಕಾಣಿಕೆ ತರ ನೋಡಿದ್ರು, ಗುಪ್ತ ಕಾಣಿಕೆ. ಅದಕ್ಕ ಹೆಸರು ಯಾವ್ದು ಮುಖ್ಯ ಅಲ್ಲ, ಪುಣ್ಯ. ಅದಕ್ಕೆ ಹೇಳ್ತಾರ ಹರಪೂಜೆ, ಗುರು ಸೇವೆ, ವರ ಪುಣ್ಯ ಇಲ್ಲದೆ ಬರಿದೆ ಸುಖ ದೊರಕುವುದು ಉಂಟೆ. ಪ್ರಶ್ನೆ ಇದ್ದಲ್ಲಿ ಐತನೋ ಇಲ್ಲ ಅಂತ ಹೇಳ್ಯಾರ. ಎಷ್ಟು ಚಂದದ ಸಾಹಿತ್ಯಗಳು ವಿಚಾರ ಮಾಡ್ಬೋದು ಹೇಳ್ಗೌಡು. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ. ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಬಣ ಮಾತಡಿದರೆಲ್ಲ ಬಣ ಹರಿದು ಹೋಗುವರೆ. ಬಣ ಮಾತಡಿದರೆಲ್ಲ ಬಣ ಹರಿದು ಹೋಗುವರೆ. ಪ್ರಣಯ ಜ್ವಲಿಸುವುದು ಬಹು ಕಷ್ಟವಾತ್ಮ. ಪ್ರಣಯ ಜ್ವಲಿಸುವುದು ಕರ ಕಷ್ಟವಾತ್ಮ. ಹರ ಪೂಜೆ ಗುರು ಸೇವೆ ಪರ ಪುಣ್ಯವಿಲ್ಲದೆ ಹರಿದೆ ನಿಜ ಸುಖ ಭೋಗ ದೊರಕುವ ದುರ್ಜಯಾತ್ಮ. ಹರಿದೆ ಸುಖ ಭೋಗ ದೊರಕುವ ದುರ್ಜಯಾತ್ಮ. ಶರೀರದಾಗ ತಾಕತ್ತಿದ್ದಾಗ, ನಿನ್ನ ಕಾಲುಗಳು ನಿನ್ನ ಸ್ವಾಧೀನಿದ್ದಾಗ, ನಿನ್ನ ವೃತ್ತಿ ಚಂಚಲ ವೃತ್ತಿ ಇಲ್ಲ ಅದನ್ನ ಸ್ಥಿತಿ ಒಳ್ಳೇದಿದ್ದಾಗ ಮಾಡುತ್ತೇವೆ. ಅದಕ್ಕೆ ಪುಣ್ಯಾತ್ಮರ ಜನಗಳು ನೆರೆಕೆನ್ನೆಗೆ ಎಂದು ಬರೀತಾರೆ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಢ ಹೋಗದ ಮುನ್ನ, ಮೊಳಕೈ ಮೇಲೆ ಕೈಯನ್ನೂರುವ ಮುನ್ನ, ಕೈಯಲ್ಲಿ ಕೋಲ ಹಿಡಿಯುವ ಮುನ್ನ, ಮುಪ್ಪಿಂದಪ್ಪ ಅಳಿಯುವ ಮುನ್ನ, ಅನ್ಯರಿಗೆ ಹಂಗಾಗುವ ಮುನ್ನ ಪೂಜಿಸು ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಅದಕ್ಕ ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ. ಶರೀರ ಬೇಕಾದ್ರೆ ಮಾಡ್ಲಿಕ್ಕೆ ಬೇಕು ಬೇಡ. ನಿಂದ ಶರೀರ ಹೇಳಿಲ್ಲ ಅಂದ್ರೆ ಗುರುಗಳ ಸೇವೆ ಯಾವಾಗ ಮಾಡೋಣ? ಅದಕ್ಕ ಪುಣ್ಯಾತ್ಮರ ಗುರು ಸೇವೆ ಅಂತಕ್ಕಂಥ ಹೇಗೈತಿ ಅಂತ ಕೇಳಿದ್ರ, ಮುಳ್ಕೊಂಡ ಋಷಿ ಮಗ ಮಾರ್ಕಂಡ್ಯ ಅಂಗಳದಾಗ ಆಡ್ತಿದ್ದ. ತಂದೆ ಹೇಳಿದ, ಎಲ್ಲಿ ಸಾಧುರು ಕಾಣ್ತಾರೆ, ಎಲ್ಲಿ ಸತ್ಪುರುಷರು ಕಾಣ್ತಾರೆ, ಎಲ್ಲಿ ಕ್ಯಾವಿ ಕಾಣ್ತದೆ, ಎಲ್ಲಿ ಮಹಾತ್ಮರ ಕಾಣ್ತದೆ, ಅವರ ಪಾದ ದರ್ಶನವನ್ನು ಮಾಡು, ಅವರ ಪಾದ ದರ್ಶನವನ್ನು ಮಾಡ ತಿಳ್ಕೊಂಡು ಹೇಳಿದ್ರು. ಸಪ್ತ ಋಷಿಗಳು ಹಾದ ನಡೆದಿದ್ರು. ಸಪ್ತ ಋಷಿಗಳು ಹಾದ ನಡೆದಿದ್ರು. ಅವಾಗ ಪುಣ್ಯಾತ್ಮರ ಮಾರ್ಕಂಡಲ್ಲಿ ತಂದೆ ಹೇಳಿರ್ತಕ್ಕಂಥ ಮಾತು ನೆನಪಿಗೆ ಬಂತು. ಹಿಂಗ ರಸ್ತಾಕೊಂಡು ಹೋದ್ರಂದ್ರೆ ಅವ್ರು ಬಹಳ ವೇಗವಾಗಿ ಹೊಂಟಾರ, ಹೋಗಿ ಬಿಡ್ತಾರ. ಈಗ ಗುರು ದರ್ಶನವನ್ನು ಪಡಿಬೇಕಾಗಿ ತಿಳ್ಕೊಂಡು ಈ ಶರೀರದ ಹಂಗ ಬಿಟ್ಟು ಬಿಟ್ಟ. ಕಲ್ಲ ಮುಳ್ಳು ಲೆಕ್ಕಿಸದೆ, ನೋವು ನಲಿಗೆಗಳನ್ನ ಆಲಿಸದೆ ಓಡಿದ ಓಡಿದ ಓಡಿದ. ಅವ್ರು ನಿಂತು ನೋಡ್ತಾರ ಬಂಧುಗಳು. ಈ ಹುಡುಗ ಇಷ್ಟು ವೇಗವಾಗಿ ಬರ್ತಾನಂದ್ರೆ ಏನಿರ್ಬೇಕು ನೋಡೋಣ. ಒಂದು ಸ್ವಲ್ಪ ಸಾವಕಾಶವನ್ನು ತಿಳ್ಕೊಂಡು ಬಂದ್ರು. ಆ ಹುಡುಗ ಬಂದವನ ಏನ್ ಮಾಡಿಬಿಟ್ಟಂದ್ರ ಎಲ್ಲರಿಗೂ ಒಮ್ಮೆ ದಂಡವತ್ತು ಹಾಕಿಬಿಟ್ಟ. ದಂಡಂದ್ರ ಬಡಿ. ಆತ ಏನು ಭಕ್ತಿ ಅಂತಕ್ಕಂಥದ್ದು ಗುರುಚರಣಕ್ಕೆ ಸಮರ್ಪಣೆ ಮಾಡಿಲ್ಲ. ಅವನ ಭಕ್ತಿಗೆ ಮೈ ಮರೆತು ಶತಾಯುಷ್ಯಮಾನುಭವ ಅಂತಕ್ಕಂಥ ಮಾತಾಡಿದ. ಈತ ಪೂಜಾ ಮಾಡ್ತಿದ್ದ, ಸೇವಾ ಮಾಡ್ತಿದ್ದ, ಅರ್ಚನೆ ಮಾಡ್ತಿದ್ದ. ಯಮ ಬಂದು ಹಗ್ಗ ಒಗದ. ಅವನ ಹಗ್ಗ ಒಗದ್ರಾಗ ಪರಮಾತ್ಮ ತಿಳಿಸಲು ಹೊಡೆದ. ಕೇಳ್ತಾನ, ಅವನು ಆವಿಷ್ಯ ಮುಗಿದ ಬಳಕ ಬಂದೀನಿ ಅಂತ ತಿಳ್ಕೊಂಡು ತಿಳಿಸಲು ಹೊಡೆದೇವ್. ಇನ್ನ ಮುಗಿಕ್ಕಿಂತ ಮುಂಚಿತ ಬಂದಿನ ತಿಳಿಸಲು ಹೊಡೆದೇವ್. ಅವನು ಉಸಿರು ಬಿಟ್ಟು ಉಸಿರು ತಗೋತಿದ್ದ. ನೀ ಕೊಟ್ಟ ಆವಿಷ್ಯ ಮುಗಿದಿತ್ತು, ಅವನು ಮೈಲಕ್ಕೆ ಬಂದಿನಿ, ಯಾಕೆ ಹೊಡೆದಿ? ಪರಮಾತ್ಮ ಹೇಳ
ನೀ ಬಂದದು ಸರಿ, ನೀ ಬಂದದು ಯೋಗ್ಯದ, ನಾ ಕೊಟ್ಟ ಆಯುಷ್ಯ ಮುಗಿದದ, ನೀ ಬಂದಿದೆ ಖರೆ. ಸಪ್ತರ್ಷಿಗಳವರಿಗೆ ಶತಾಯುಷ್ಯ ಮಾನಭವತ ಆಶೀರ್ವಾದ ಮಾಡ್ಯಾರ. ನಾ ಕೊಟ್ಟ ಆಯುಷ್ಯ ಮುಗದೈತಿ, ಅವ್ರು ಕೊಟ್ಟ ಆಯುಷ್ಯ ಆರಂಭ ಆಗೈತಿ. ಋಷಿ ಮಾತನ್ನು ನಾನು ಎಂದೂ ಸುಳ್ಳು ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾ ತ್ರಿಶೂಲ ಹೊಡೆದನಿ. ಗುರುವಿನ ಮಾತು ಪಾಲಿಸಿಕೊಂಡು ಜೋಪಾನ ಮಾಡುದು, ಲಾಲನೆ ಮಾಡುದು, ಪಾಲನೆ ಮಾಡುದು ನನ್ನ ಕರ್ತವ್ಯ ಐತಿ. ಅದಕ್ಕೆ ತ್ರಿಶೂಲ ಹೊಡೆದನಿ. ಇನ್ನು ಮುಂದೆ ಯಾರನ್ನೇ ಒಯ್ಬೇಕಾದ್ರೆ ಅವನಿಗೆ ಗುರು ಆಶೀರ್ವಾದ ಆಗಿತ್ತಿಲ್ಲ ನೋಡ್ಬೇಕು, ಚೌಕಾಶಿ ಮಾಡಿ ಒಯ್ಬೇಕಂತ ಹೇಳ್ತಾರೆ. ಅದಕ್ಕೆ ಗುರುರ ಬ್ರಹ್ಮ, ಗುರುರ ವಿಷ್ಣು, ಗುರುದೇವ ಮಹೇಶ್ವರ. ನೀವಂತೀರಿ ಬ್ರಹ್ಮ ಹುಟ್ಟಿಸ್ಯಾನ, ವಿಷ್ಣು ಲಾಲನೆ ಮಾಡ್ಯಾನ, ಪಾಲನೆ ಮಾಡ್ಯಾನ, ರುದ್ರ ಲಯ ಮಾಡ್ಯಾನ. ಮೂರು ಕೆಲಸ ಗುರು ಒಬ್ಬನ ಮಾಡ್ಯಾನ. ಗುರು ಯಾರಿಗೆ ಹುಟ್ಟಿಸ್ಯಾನು ಅಂತೀರಿ? ನಮ್ಮಲ್ಲಿ ಪುಣ್ಯಾತ್ಮರೇ, ಗುರುನಾಥ ಜ್ಞಾನದ ಅಂಕುರವನ್ನು ಉದಯ ಮಾಡ್ತಾನ. ಜ್ಞಾನದ ಅಂಕುರವನ್ನು, ಅಜ್ಞಾನವನ್ನು ಲಯ ಮಾಡ್ತಾನ, ಜ್ಞಾನವನ್ನು ಬೆಳೆಸ್ತಾನ. ಆ ಜ್ಞಾನ ಬೆಳೆದಿರ್ತಕ್ಕಂಥ ಜ್ಞಾನಕ್ಕೆ ಯಾವ ರೀತಿಯೂ ಬಾಧೆ ಆಗಬಾರದಂತ ಭಗವಂತನ ಹೆಂಗ ವಿಷ್ಣು ಲಾಲನೆ ಪಾಲನೆ ಮಾಡ್ತಾನ, ಹಂಗ ಗುರು ಲಾಲನೆ ಪಾಲನೆ ಮಾಡ್ತಾನ. ಲಾಲನೆ ಪಾಲನೆ ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಆದ್ರೆ ನಮ್ಮದು ಹಣೆ ಬರ ಹಂಗಾಗಿರ್ಲಿ. ಗುರುವಿಗೆ ಮಾಡ್ಕೋಬೇಕಾದ್ರೆ ಯಾರ ಪೈಕಿ ಅದಾನು, ಯಾವ ಜಾತಿ ಅವರದಾರು, ಹೆಂಗದರು, ಇಂಥ ಕದಲಿಕ್ಕೆ ನಾವು. ಅದಕ್ಕೆ ಹೇಳಿದ ಜಂಗಮಗ ಜಾತಿ ಇಲ್ಲ, ನೀರಿಗೆ ಹೊಲಿ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಗಂಗೆಗೆ ಹೊಲಿ ಇಲ್ಲ, ನದಿಗೆ. ಎಲ್ಲಾರು ಹೋಗಿ ಹೊಳ್ಯಾಗ ತೊಳ್ಕೊಂಡು ಬಂದಿದ್ದು ನಮ್ಗೆ ಹೊಲಸೈತಿ ಹೊಲಸೈತಿ ತಿಳ್ಕೊಂಡು. ಆ ಹೊಳಿನ ಹೊಲಸ ಅಂತ ಎಲ್ಲಿ ತೊಳಿದ್ರಿ? ನದಿ ಪುಣ್ಯಾತ್ಮನ ನಮ್ಮ ಮೈಲಿಗೆ ಮುಳುಚೆಲ್ಲವನ್ನು ನದಿ ಒಳಗೆ ತೊಳ್ಕೊಂಡು ಬರ್ತೀವಿ. ನದಿನ ಮೈಲಿಗೆ ಆಯ್ತಾರೆ, ಏನ್ ಮಾಡೋದು? ಆ ನದಿನೂ ಕೂಡ ಗುರುನಾಥನ ಗಂಗಾ ಜಮಣ ಸರಸ್ವತಿ ಬಂದು ಗುರುದೇವನ ಪಾದ ಪೂಜೆ ಮಾಡಿ ಪಾದ ಧೂಳವನ್ನ, ಪಾದೋದಕವನ್ನ ಮೈಗೆ ಸುಂಪಡಿಸ್ಕೊತಾರ. ಧನ್ಯ ಧನ್ಯ ಆಗ್ತಾರ, ಧನ್ಯ ಆಗ್ತಾರ. ಹಂಗ ನಾರದರು ಉಪದೇಶ ತಗೊಳಕ ಬಂದಾರ. ಆ ಸನತ ಕುಮಾರನ ಏನಂತೀವಿ, ಶಿಂದಿ ತೆಗೆಲಕ್ ಹೊಂಟಾರ. ಯಾರಪ್ಪ ನೀ ಅಂದ್ರು, ನನ್ಗೆ ಉಪದೇಶ ಮಾಡಿ. ನಾ ಹೇಳಿಗಾರ ಪಕ್ಕಿಯೋ ಉಪದೇಶ ಮಾಡಿ, ನಿಮ್ಮಿಂದ ಆಗ್ಬೇಕು ಉಪದೇಶ ತಿಳ್ಕೊಂಡು. ಉಪದೇಶ ತಗೊಂಡ ಹೋಗಿಬಿಟ್ಟ. ಪರಮಾತ್ಮ ಶಾಪ ಕೊಟ್ಟ. ಯಾಕ? ನಾ ಎಲ್ಲ ದೀಕ್ಷಾ ತೋನಿ 14 ಲೋಕ ಸಂಚಾರ ಮಾಡ್ತಕ್ಕಂಥ ಬ್ರಹ್ಮನ ಮಾನಸ ಪುತ್ರ ನಾರದನನು ಒಬ್ಬ ಈಳಿಗಾರ ಜಾತಿಯವ್ರ ಕಡೆಯಿಂದ ದೀಕ್ಷಾ ತಗೊಂಡ ತಿಳ್ಕೊಂಡು ಸ್ವಲ್ಪ ಸಂಶಯ ಬಂದ್ಬಿಡ್ತಾರೆ ಅಂತೇಳಿ. ನೀವು ಸಂಶಯ ಸಂಸಾರ ಹಾಳು ಮಾಡ್ತದೆ. ಅವಾಗ ಪುಣ್ಯಾತ್ಮರೇ ಪರಮಾತ್ಮ ಹೇಳಿದ, ಒಬ್ಬ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಗುರುವಿನ ಬದಲ ಜಾತಿ ಸೂತದ ಸಂಶಯ ತಗೊಂಡದಿ 84 ಲಕ್ಷ ಎವಳು ತಿರುಗಿ ಬಾ ತಿಳ್ಕೊಂಡು ಪರಮಾತ್ಮ ಶಾಪ ಕೊಟ್ಟು ಬಿಡ್ತಾರೆ. ಅದಕ್ಕ ನಿಜಗೊಂಡು ಬರೆದ ಕರುಣ ವಿದ್ಯೆ ಉಳ್ಳ ಗುರು ಭಜನೆ ಶ್ರೇಷ್ಠತೆ. ಕರುಣ ವಿದ್ಯೆ ಉಳ್ಳ, ಕರುಣಾವಂತಿರ್ಬೇಕ, ವಿದ್ಯಾವಂತಿರ್ಬೇಕ, ನಮ್ಮನ್ನು ಉದ್ಧಾರ ಮಾಡೋ ಕಳಕಳಿ ಅಂತ ಇರ್ಬೇಕು. ಅಂತ ಗುರುವಿಗೆ ತಲೆ ಬಾಕಬೇಕಂತ, ಅಂತ ಗುರುವಿಗೆ. ಆದ್ರೆ ಈಗ ಹಂಗಿಲ್ಲ. ರಾಮ ನಾಮ ಜಪ ಜಪ ಮಂದಿ ಗಂಟ ಗಮ ಗಮ ಕಾಲು ಬಂದ್ಬಿಡ್ತಾರೆ. ನೀನವ್ರು ಹೇಳ್ರು, ಪ್ರತಿ ವರ್ಷ ಗುರುಗಳು ಭಿಕ್ಷಾಕ್ ಹೋಗ್ತಾರೆ. ಒಂದು ಚೀಲ ಕಾಳ 1,000 ರೂಪಾಯಿ ಕೊಡ್ತಾರೆ. ಅದೇನೋ ತಪ್ಪಗಟ್ಟಾಗಿ 12 ವರ್ಷ ಹೋಗಿಲ್ಲ. ಅವನಿಗೆ ಕಾಡಾಕತ್ತಿತ್ತ ಬಾಳ. ಕಾಡಾಕತ್ತಿದ ಸಂದರ್ಭದಾಗ ಏನಾಗಿತ್ತು ಅಂದ್ರೆ ಪ್ರಸಂಗ ನೋಡಿ ನಾಳೆ ಹೋಗ್ಬೇಕಂತ ಬಂದ್ಬಿಟ್ಟಂತ. ಬಾಳ ಚಲೋ ಆತದ. ಕಾಲದ ಕೃಷಿನ ಪುಣ್ಯಾತ್ಮರೆ ಏನೋ ಒಂದು ಕೆಟ್ಟ ಬಡತನ ಪರಿಸ್ಥಿತಿ ಕೂಡ ಬಿಡಬಾರ್ದ ತಿಳ್ಕೊಂಡು ಗುರು ಪಾದ ಪೂಜೆ ಮಾಡಿ ಪ್ರಸಾದ ಕುಂದಿರ್ಸಿದತ್ತ. ನಿನ್ನ ಮನ್ಯಾಗ ನಾ ಕೈ ತೊಳಿಬೇಕಾದ್ರೆ ನನಗೆ ವರ್ಷ ಏನು ಕೊಡ್ತಿದ್ದಿ ಕೇಳಿದಂತ ಗುರುಗಳು. ಒಂದು ಚೀಲ ಜೋಳ 1,000 ರೂಪಾಯಿ ಕೊಡ್ತೀನಿ. 8 ವರ್ಷ ಕೊಟ್ಟಿಲ್ಲ ನೀ? 12 ವರ್ಷ ಆತ. 12 ಚೀಲ ಜೋಳ 12,000 ರೂಪಾಯಿ ಕೊಡ್ತಾನಂದೆ ನಿನ್ನ ಮನ್ಯಾಗ ಕೈ ತೊಳಿತೇನೆ ನಾನು. ತಪ್ಪ ನಾನು ಬಡತನ ಜೀವನ ಆಯ್ತೀನಿ, ಕೊಡ್ತನು ಖರೆ ಈಗಿಲ್ಲ ತಗೋರಿ. ಹಂಗ ಎಲ್ಲಾ ಬಾಕಿ ಇಲ್ಲ, ನಾವು ಮಾಡೋದು. ಅವ್ರ ಮನ್ಯಾಗ ಸೊಸೆ ಅಧ್ಯಾತ್ಮ ಜೀವಿ ಇದ್ರು, ಬಾಳ ಶಾಣೆ ಅದ. ಮಾಮ ನಾವು ಊಟ ಮಾಡಿಸ್ತಾನೆ, ಈ ಕಡೆ ಬಾ ಅಂತ, ಈ ಕಡೆ ಬಾ ಅಂತ. ಅವಾಗ ಪುಣ್ಯಾತ್ಮರ ಗುರುಗಳು ಹೇಳಿ, ನಿಮ್ಗೆ 12 ವರ್ಷದ 12 ಚೀಲ ಜೋಳ 12,000 ರೂಪಾಯಿ. ನನ್ನ ಗಂಡನ ಮನೆ ಬಡತಾನ ಇದ್ರೆ ಚಿಂತಿಲ್ಲ, ನನ್ನ ತವ್ರ ಮನೆ ಶ್ರೀಮಂತ ಅನುಕೂಲ ತಂದ ಕೊಡ್ತಾನ. ನೀವು ಪ್ರತಿ ವರ್ಷ ನಮ್ಮ ಮನ್ಯಾಗ ಬಂದು 4 ಹೋಳಿಗೆ 4 ಚಪಾತಿ ಒಂದಿಷ್ಟು ಅನ್ನ ಉಣ್ತಿದ್ರಿ. 12 ವರ್ಷದ 8 ಚಟ್ಟು ಉಣ್ತಾನ ಅಂದಿದ್ರೆ ನಿಮ್ಗೆ ಬಿಡ್ತಾನಲ್ಲ.
ಕೊನೆಗಂತ ಇರ್ತಾ ಇವರು ರಾಮನಾಮ ಜಪ ಜಪ ಮಂದಿ ಗಂಟ ಗಪ ಗಪ ಅಂತ. ಪುಣ್ಯಾತ್ಮನ ಸನ್ಯಾಸಿ ಜೀವನ, ಗುರುವಿನ ಜೀವನ ಇರತಕ್ಕಂದ್ರ ಭಕ್ತರ ಸಂಕಟವನ್ನು ಪರಿಹರಿಸ್ತಕ್ಕಂಥವ್ ಬೇಕು. ಭಕ್ತರ ಜೀವನಾಡಿಯನ್ನು ಅರಿತು ಕೆಲಸ ಮಾಡ್ತಕ್ಕಂಥವ್ ಬೇಕು. ಜಗದ್ಗುರು ಸಿದ್ಧಾರೂಢರಿಗೆ ಪುಣ್ಯಾತ್ಮರು ಪಂಚಾಮೃತ ಮಾಡಿ ತಾಯಿ ಊಟಕ್ಕೆ ಕೊಟ್ಟು ಹೇಳ್ತಾ ನೋಡಿದ ತಾಜ್ ಹಿಡ್ಕೊಂಡ, ಅಲ್ವೇ ದಿನನಿತ್ಯ ನಾನು ಕಟ್ಟಿ ರೊಟ್ಟಿ ಪುಂಡ್ಯಪಾಲಿ ಉಂಡಿನಿ, ಇವತ್ತು ಪಂಚಾಮೃತ ತಂದು ಕೊಟ್ಟಿದ್ದೀನಿ, ನಾಳೆ ನನ್ನ ಮನಸ್ಸು ಇದನ್ನ ಬೇಡಿತ್ತಂದ್ರ ಮತ್ತಾರ ತಂದು ಕೊಡ್ತಾರ ನನಗ, ನಿನ್ನೇನು ಕೊಟ್ಟಿವಿ ನೋಡು ಅದನ್ನೇ ನನಗೆ ಕೊಟ್ಟು ಬಿಡು ಅಂತ ತಿಳ್ಕೊಂಡು ಅಜ್ಜ ಹೇಳ್ತಾನಂತ. ಅದಕ್ಕೆ ಪುಣ್ಯಾತ್ಮರವರು ಜಗತ್ತಿನ ದೇವರು ದೇವರು. ಇವತ್ತಿಗೆ ನೀವೇನು ಸಂಕಲ್ಪ ಮಾಡ್ತೀರಿ ಅದನ್ನ ನೆರವೇರ್ತದೆ. ಅದಕ್ಕೆ ನಮ್ಮಲ್ಲಿ ಏನ್ ಬೇಕಂತ ಕೇಳಿದ, ನಾನು ಕಮಲಗುಡ್ಡದ ರಾತ್ರಿ 2 ಗಂಟೆಗೆ ಎದ್ದಿ ಸಿದ್ದೇಶ್ವರ ಅಪ್ಪಳ ಪ್ರವಚನ ಸೌದತ್ತಿಗೆ ನಡೆದಿತ್ತು. ಅದೇನೋ ಗೊತ್ತಿಲ್ಲ, ಬಟ್ ಅವ್ರ ಪ್ರವಚನ ಕೇಳ್ಬೇಕು, ಅವ್ರಿಗೆ ದರ್ಶನ ತಗೊಂಡ್ಬರ್ಬೇಕು, ತೆರಾಗ ಬಂದ್ಬಿಟ್ಟು ರಾತ್ರಿ ಮಕ್ಕೊಂಡ ಎದ್ದು ಬಿಟ್ಟಿನಿ. 2ಕ್ಕೆ ಸ್ನಾನ ಮಾಡ್ಕೊಂಡು ಹಂಗು ಹಿಂಗು ಮಾಡಿ 3ಕ್ಕೆ ಗಾಡಿ ಬಿಟ್ಟು. ಅವಾಗೆಲ್ಲ ರಸ್ತೆ ಬಹಳ ಖರ್ಚಾಯ್ತು. ಟೈಮ್ ಪುಣ್ಯಾತ್ಮನೆ 5 ಗಂಟೆ 4:45 ಬಂದಿತ್ತು. ನಾನು ಎಲ್ಲಿ ಗೋಕಾಕ ದಾಟಲ್ಲಿ ಯಾವ ಕ್ರಾಸ್ ಕೊಡ್ತಿದ್ರು ಎರಗಟ್ಟಿ. ಆ ಗಾಡಿ ಹೆಂಗ್ ಸಿದಾ ಹೋಗ್ಲಿಕ್ಕೆ ನಮ್ದು ಈ ಕಡೆ ಹೋಗ್ಬಿಡ್ತದ ಬೆಳಗಾವ್. ಮುಂದೆ 1-2 ಕಿಲೋಮೀಟರ್ ಹಾದ ಬಳಿಕ ಏಕಕ್ಕ ದಾರಿ ತೆಗ್ತೇನೆ. ಒಬ್ಬಂದು ದಾರಿ ತೆಪ್ಪದೆ ಇವತ್ತು ಈ ರಾತ್ರಿಯಾಗ ನಮ್ಗೆ ಯಾರು ದಾರಿ ತೋರಿಸ್ಬೇಕು, ಯಾವ ಕಡೆ ಹೊಂಟಿದಿಲ್ಲ ಅವ್ರು ಬಂದು ದಾರಿ ತೋರಿಸ್ರೆ ಹೋಗಾಕ್ ಬರ್ತದೆ. ಈಗ ಮಂದ್ಯ ಮಕ್ಕಳು ಯಾರನ್ನ ಕೇಳೋನು, ನಮ್ಮ ಮೊಬೈಲ್ ಗೊತ್ತಿಲ್ಲ ಆಗಿದೆ. ಅವಾಗ ಪುಣ್ಯಾತ್ಮ ಈ ಕಡೆದು ಮನುಷ್ಯ ಬಂದು ಬಿಳಿ ಬಟ್ಟೆ ಉಟ್ಕೊಂಡು, ಯಪ್ಪ ನಾವು ಸೌದತ್ತಿಗೆ ಹೋಗ್ಬೇಕಾಗಿತ್ತು, ದಾರಿ ತಪ್ಪಿದ್ದೇನ, ನಾವು ಯಾಕಡೆ ಹೊಂಟಿದೀವಿ. ಒತ್ತುಕೊಡ, ನೀವು 2 ಕಿಲೋಮೀಟರ್ ಬಿಟ್ಟು ಬಂದಿರಿ, ಈ ಕಡೆ ಬೆಳಗಾವ್ ಹೋಗ್ತಿದೀನಿ, ಅಲ್ಲೇನು ಕರವಿನ ಸುತ್ತ ಸರ್ಕಲ್ ಇತ್ತು, ಆ ಸರ್ಕಲ್ ಸೀದಾ ಮುಖ ಮಾಡಿ ಹೋಗಿದ್ರೆ ನೀವು ಹೋಗ್ತಿದ್ರಿ, ಈ ಕಡೆ ಯಾಕೆ ಬಂದಿರಿ ಅಂದ್ಬಿಟ್ರು. ಬಳಸ್ತಾವ ಗಾಡಿ ಅಂದು ನಾವು ಗಾಡಿ ಬಳಸ್ಕೊಂಡು ಈ ಕಡೆ ಓಡಿ ಹಸ್ತು ಈ ಕಡೆ ನೋಡ್ತೇವೆ, ಮನುಷ್ಯನೇ ಇಲ್ಲ, ಮನುಷ್ಯನೇ ಇಲ್ಲ. ಯಾರ ಕಡೆ ಹೊಂಟಿದೆ ಅವರ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ನಾ ಸಂಕಲ್ಪ ಆದ್ರೆ ಹೋಗಿ ಒಂದು 10-20 ನಿಮಿಷ ಪ್ರವಚನ ಕೇಳ್ಬೇಕು. ಪ್ರವಚನ ಮುಗಿತು. ನಾನು ಜರಸಿ ಬಿಟ್ಟು ಮೊದಲ ಕಟ್ಟು ವರ್ಷ ಮೈಯಾಗ ಬರುತ್ತಿಲ್ಲ. ಅಲ್ಲಿಂದ ಇಲ್ಲಿ ತಕ್ಕ ಓಡಿ ಬಂದಿದ್ದು, ಯಾರೊಬ್ರು ಮಾತಾಡ್ಸಲಿಲ್ಲ. ಗುರುಗಳು ನಮ್ಮನ್ನು ಕೇಳ ನಡೆ ಯಾರಬೇಕಾಗಿತ್ತು, ತಯಾರಾಗ್ಬಿಟ್ಟಿವಿ ನಾವು. ಸಿದ್ದೇಶ್ವರ ಅಪ್ಪಳು ಹೀರೋ ಹೊಂಡ ಶೋರೂಮ್ ಉದ್ಘಾಟನೆ ಮಾಡಿ ತೆಳಗೆ ಬರ್ತಿದ್ರು. ನಮ್ಮ ಗಾಡಿಯಾಗಿ ಹೋಗಿ ನಿಂತು ಗೋಡಿಗೆ ಮಲ್ಲ ಹಾಕೊಂಡು ಬಂದ್ರು. ಅಮರೇಶ್ವರ ಸ್ವಾಮಿಗಳ ಅಪ್ಪಗಳು ಹಿಂದೆ ಕುಂದಿರ್ತಾರ, ನೀವು ಮುಂದೆ ಗಾಡಿ ಕೂತು ಬಿಡ್ರಿ ಅಂತ. ನಾನು ಒಟ್ಟ ಮಾತಾಡ್ಸಿಲ್ಲ ಅಂತ ತಿಳ್ಕೊಂಡು ನಾ ಶೆಟ್ಕೊಂಡು ಕೂತೀನಿ. ಪುಣ್ಯಾತ್ಮರೇ ಅಲ್ಲಿ ಊಟದ ಪಂಕ್ತಿ ಸಲುವಾಗಿ ನಡುವ ದಾರ್ಯಾಗ ತೊಂದರೆ ಸಿದ್ದೇಶ್ವರ ಅಪ್ಪಗಳು ನಾವು 1 ತಾಸುಗಟ್ಲೆ ಗಾಡಿ ಕುಂದ್ರು ಪ್ರಸಂಗ. 1 ತಾಸುಗಟ್ಲೆ ಯಾಕೆ ಅವ್ರು ಆರಾಧನೆ ಅಂತ ಕೇಳಿದ್ರ ನನ್ನ ಜೀವನದಲ್ಲಿ ಅನುಭವ ನಿಜವಾಗಿರ್ತ ಆದದ್ದು ನಾನು ಹೇಳ್ತಾ ಇದ್ದೀನಿ ಬಂಧುಗಳು. ಅದಕ್ಕ ಗುರು ಪುಣ್ಯಾತ್ಮರೇ ಯಾವಾಗ ನಮಗೆ ಆಪತ್ತು ಬರ್ತದ ಅವಾಗ ಕಾಯ್ಲಿಕ್ಕೆ ಗಟ್ಟಿರ್ತಾನೆ, ಕಾಯ್ಲಿಕ್ಕೆ. ಅದಕ್ಕ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪುಣ್ಯಾತ್ಮರ ಬಂದೆ ನಮ್ಮದನ್ನ ಒಳಗೆ ಕರ್ಕೊಂಡು ಬಂದು ಗುರು ದೀಕ್ಷೆ ಕೊಟ್ಟ ಇವತ್ತಿನ ಧನ್ಯ ಆಗತ್ತೆ ತಿಳ್ಕೊಂಡು ಇವತ್ತು ಕಲಬುರಗಿಯೊಳಗೆ ಬಂದೆ ನಮಾಜ್ ದರ್ಗಾ ತಿಳ್ಕೊಂಡು ಕೂಡ ನೋಡ್ಲಿಕ್ಕೆ ಸಿಗುತ್ತದೆ. ಯಾವ ಧರ್ಮ ಅಂತ ಬೇಕಾಗಿಲ್ಲ, ಈ ನಾಡಿಗೆ ಒಳಿತನ ದಾರಿ ತೋರಿಸ್ತಕ್ಕಂಥ ನಮ್ಮ ಆಲೋಚನೆ ಬೇಕಾಗುತ್ತೆ. ಪುಣ್ಯಾತ್ಮರೇ ಗುರು ಸೇವೆ ಅಂತಕ್ಕಂಥದ್ದು ಬಹಳ ಮೂಲ್ಯವಾಗಿರ್ತದೆ. ಗುರು ಪಾದ ಸೇವೆ ಅಂತಕ್ಕಂಥದ್ದು ಬಹಳ ಅಮೂಲ್ಯವಾಗ್ಯದ. ಅದಕ್ಕೆ ನೋಡ್ರಿ ಪುಣ್ಯಾತ್ಮರೇ, ಗುರು ಪಾದ ಪೂಜೆ ಮಾಡಿದ ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಅಂತಾರೆ. ಗುರುವಿನ ಪಾದ ಎಲ್ಲಿ ಬಿಡ್ತದಲ್ಲ, ಗುರು ಪಾದ ಇಟ್ಟಾದ್ರ ಮನಿ ಪುಣ್ಯಾತ್ಮರ ಭಾಗ್ಯೋದಯ ಆಗ್ತದೆ. ಎಡಗಾಲಿಟ್ಟು ಮನಿ ಗಿಡಗಾಲ ಬೈಲಾಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರ. ಯಪ್ಪ ನಮ್ಮ ಮನ್ಯಾಗ ಪಾದ ಹಾಕ್ರಿ ಅಂತೀರಿ, ನೀವೆಲ್ಲ ತಲೆ ಹಾಕ್ರಿ ಅಂತೀರ. ಮೊದಲು ಪಾದಿಗೆ ನಮಸ್ಕಾರ ಮಾಡ್ತಾರ. ಆದರೆ ಗುರು ಎಂತವಿರ್ಬೇಕಂತ ನಿಜಗೊಂಡು ಬರೀತಾರ. ಕರುಣ ವಿದ್ಯೆ ಉಳ್ಳ ಕರುಣಾ ಇರ್ಬೇಕ. ಇವನ ಶಿಷ್ಯನ ಸಂಶಯನ ತೆಗಿತಕ್ಕಂತ ಶಕ್ತಿ ಅವನಲ್ಲಿ ಇರ್ಬೇಕ. ಇವನು ಉದ್ಧಾರ ಮಾಡ್ಬೇಕು ಅನ್ನೋ ಕಳಕಳಿ ಅವನಲ್ಲಿ ಇರ್ಬೇಕು. ಅಂತ ಗುರುವಿನ ಭಜನೆಯನ್ನು ಮಾಡಿರ್ತಕ್ಕಂಥ ಮಾತಾಡ್ತಾರ. ಅದು ಸೇವೆ ಅನಿಸ್ಬೇಕು, ಸೇವೆ ಅನಿಸ್ಬೇಕು. ಅದಕ್ಕೆ ಗುರು ಈ ನಗರು ದಿಕ್ಕನ್ನು ಸಾಲು ನೋಡ್ರಿ. ಅಂತ ನಾರದ ಪುಣ್ಯಾತ್ಮರು 84 ಲಕ್ಷ ಯೋನಿ ಬಾ ತಿಳ್ಕೊಂಡು ಶಾಪ ಕೊಟ್ಟು ಬಿಟ್ಟ. ತೆಳಗೆ ಬಂದ್ರಿ ಸನತ್ ಕುಮಾರ್ ಆಶ್ರಮದಾಗಿದ್ರು. ಯಾವನ ತಲೆ ಮೇಲೆ ಹಸ್ತ ಇಟ್ಟದ ಹಳ್ಳಿ ಕಡೆ ಬಂದಿಲ್ಲ, ನೀ ಯಾಕೆ ಬಂದಿ ಎಂದ. ಯಾರು? ಗುರು. ಅವಾಗ ನಾರದರು
ನಿಮ್ಮ ಬದಲು ಒಂದಿಷ್ಟು ಸೂಕ್ಷ್ಮ ಜಾತಿ ಬದಲು ನಾನು ತಿಳ್ಕೊಂಡು ಸಂಶಯ ಮಾಡ್ಕೊಂಡೀನಿ. ಅದರ ಸಲುವಾಗಿ ಒಬ್ಬ ಶ್ರೋತ್ರಿ ಬ್ರಹ್ಮನಿಷ್ಠ ಗುರುವಿಗೆ ಜಾತಿ ಸೂತ್ಕ ಹಚ್ಚಿ ಬಿಟ್ಟಿದೆ ತಿಳ್ಕೊಂಡು ಆ ಶಿವಪ್ಪ ನನಗೆ ಶಾಪ ಪಟ್ಟುಬಿಟ್ಟ ನಂದ. ಬಂಧುಗಳು, ಗುರು ಎಂತ ಮಾತು ಬಳಸ್ತಾನಂದ್ರೆ, ನನ್ನ ಮಗನಿಗೆ ಶಾಪ ಕೊಡ್ಲಕ್ಕ ಅವನಿಗೆ ಯಾರು ಅಧಿಕಾರ ಕೊಟ್ಟ? ಅವರ ಅಪ್ಪನ ಬದಲು ಜಾತ್ರೆ ತಿಳ್ಕೊಂಡು ಸೂತ್ಕಾರ ಹಿಡ್ಕೊಂಡ್ರಿ ಯಾರು? ಅವಾಗ ಪುಣ್ಯಾತ್ಮರು ಉಸಿಕಿನ ಮೇಲೆ ಬರೀತಾರೆ. ಅಂಡಜ, ಜಲಜ, ಸ್ವದೇಯ, ಉದ್ದಿಬೀಜ 84 ಲಕ್ಷದ ಚಿತ್ರ ಬರದ ಈ ದಂಡಿಗೆ ನಾರಾಯಣ ಮನುಷ್ಯನ ಈ ದಂಡಿಗೆ ಉಳಿಸಿಬಿಟ್ಟ. ಹೋಗಿ ಮುಗಿದು 84 ಲಕ್ಷ. ಇವ್ ಆದ್ರೆ ನಿನ್ನೆ ಬಂದಿದ ಇಂದು ಹೋಗೇ ಬಿಟ್ಟು ಶಿವಾಪನ ತೆರಿಗೆ ಹಿಡಿತ ಅವನು ಅಲ್ಲ. 84 ಲಕ್ಷ ಇವನಿ ತಿರುಗ ಬರ್ಬೇಕ. ಯುಗ ಹೋಗ್ತಾವ, ಕಲ್ಪ ಹೋಗ್ತಾವ, ಮನವಂತರ ಹೋಗ್ತಾವ. ನಿನ್ನ ಹಾರ ಹಿಂದೆ ಹೆಂಗ ಬಂದಿಯಲ್ಲ ಅದು ನನಗೆ ಗೊತ್ತಿಲ್ಲ. ಅವನಿಗೆ ಕೇಳಿದ್ರು, ನಡಿ ಬರ್ತಾವನು. ಗುರುವಿನ ಕೇಳಕ್ಕೆ ಬರ್ಬೇಕಾದ್ರೆ ಶಿವಪ್ಪ ಒಬ್ಬಗ ತಾಕತ್ತಾಗ್ಲಿಲ್ಲ. ಜೋಡಿ ಇಷ್ಟೊಂದು ಕರ್ಕೊಂಡು ಬಂದು ಈತ ಮುಂದೆ ಬಂದ ನಾರದ ಗುರುಗಳು ಪರಮಾತ್ಮ ಬಂದ ನೀನು ಗುರುವಿಗೆ ಹೋಗಿ ಹೇಳಪ್ಪ ಅಂತ. ಸನತ್ ಕುಮಾರ್ ತನ್ನ ಪೂಜಾ ಕೈಕರಿ ಒಳಗ ತಲ್ಲಿನಾಗಿದ್ರು ಆಜ್ಞೆ ಮಾಡ್ತಾನೆ, ನನ್ನ ಪೂಜಾ ಮುಗಿ ತನಕ ನಿಮ್ಮ ಶಿವಪ್ಪಗೆ ಅಲ್ಲೇ ನಿಲ್ಲತ್ ಹೇಳು. ಸಾಧ್ಯ ಐತೇನ್ರಿ? ಸಾಧ್ಯ ಐತ್ರಿ? ಆಗ ಬಂಧುಗಳೇ ಪೂಜಾ ಮುಗಿದ ಬಂದ್ರು. ಅಲ್ರಿ 84 ಲಕ್ಷ ಯವಣಿ ಹೋಗ್ಬೇಕಾದ್ರೆ ಯುಗ ಹೋಗ್ತಾವ, ಕಲ್ಪ ಹೋಗ್ತಾವ, ಮನ್ಮಂತ್ರ ಹೋಗ್ತಾವ. ನಿನ್ನೆ ಬಂದಾನ ಇಂದ ಕಳಿಸಿಬಿಟ್ರಿ ಏನಂದ. ಇಲ್ಲಿ ನೋಡ ಅಂದ್ರು, ಅಂಡಜ, ಜಲಜ, ಸ್ವದ್ವಿಜ, ಉದ್ವಿಜ 84 ಲಕ್ಷ ಯವಣಿ ಇಲ್ಲೇ ಐತಿ ನೋಡು. ಇದು ಕಾಲ್ಪನಿಕ ಚಿತ್ರ ಐತ್ರಿ ಗುರುಗಳ, ಕಾಲ್ಪನಿಕ ಚಿತ್ರ ಐತಿ ಅಂದ ಯಾರು? ಪರಮಾತ್ಮ. ಅವಾಗ ಸನತ್ ಕುಮಾರ್ ಹೇಳ್ತಾರ, ನಾನು ಮಾಡಿದ ಇದು ಕಾಲ್ಪನಿಕ ಚಿತ್ರ, ನೀನು ಭವದ ಬ್ರಹ್ಮಾಂಡೆಯನ್ನು ನಿರ್ಮಾಣ ಮಾಡಿದೀವು, ನಿಂದು ಇದು ಕಾಲ್ಪನಿಕ ಐತಿ ಅಂತಕ್ಕಂಥ ಮಾತು ಭಗವಂತನಿಗೆ ಪುಣ್ಯಾತ್ಮರ ಸನತ್ ಕುಮಾರ್ ಗುರುಗಳು ಹೇಳ್ತಾರ. ಅವಾಗ ಪರಮಾತ್ಮ ಅಂದ, ದೊಡ್ಡ ಮನುಷ್ಯ ಅದಕ್ಕೆ ಈ ಜಗತ್ತಿನಾಗ ಪುಣ್ಯಾತ್ಮರೇ ಹರಮುನಿಗರೆ ಗುರು ಕಾಯಿಬನು ಗುರುಮುನಿಗರಿಂದ ಕಾಯ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಆವಿಷ್ ಕೊಡ್ತಾನ, ಆರೋಗ್ಯ ಕೊಡ್ತಾನ, ಸಂಪತ್ತು ಕೊಡ್ತಾನ, ಏನೆಲ್ಲ ಕೊಡ್ತಾನ. ಖರೆ ನಿನಗೇನು ದುಃಖಮಯವಾಗಿರ್ತಕ್ಕಂಥ ಭವದ ದುಃಖ ಐತಿಲ್ಲ. ಈ ಭವಕ್ಕೆ ಬೇರು ತಂದವನೇ ಸದ್ಗುರುನಾಥದನ, ಭವಕ್ಕೆ ಬೇರು ತಂದಾನಂತ. ಎಂತ ಬೇರು ಅಂತಕ್ಕಂಥ ಪುಣ್ಯಾತ್ಮರೇ ನಾಮಸ್ಮರಣೆ ಅಂತಕ್ಕಂಥ ಬೇರು ಅಂತಂತ ನಾಮಸ್ಮರಣೆ. ಅದನ್ನ ಈ ಭವರೋಗಕ್ಕೆ ಬೇರೆ ಯಾವುದು ಅಂತ ಕೇಳಿದ್ರ ನಾಮಸ್ಮರಣೆ. ಅದಕ್ಕೆ ಪುಣ್ಯಾತ್ಮರೇ ನಾನೇ ಹೇಳ್ತಾನೆ ಏನು ಅಂತ ಕೇಳಿದ್ರ, ಗುರು ಅಂತಕ್ಕಂಥದ್ದು ಏನದಲ್ಲ ಗುರುತರವಾಗಿರ್ತಕ್ಕಂಥ, ಗು ಅಂದ್ರೆ ಕತ್ತಲಿ ಇರುವಂತಕ್ಕಂಥ ಪ್ರಕಾಶ ಅಂತ ಹೇಳ್ತೀವಲ್ಲ, ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ರೂವಾರಿಯನ್ನು ಹೊತ್ತವನೇ ಗುರು. ಗುರುತರ ಇವನ ಸರ್ವಾಂಗೀಣವಾಗಿ ಉದ್ಧಾರ ಮಾಡತಕ್ಕಂಥ ಶಕ್ತಿ ಇರೋದು ಗುರುವಿಗೆ ಮಾತ್ರ. ಅವನು ಬಿಟ್ಟು ಅವನಿಗೆ ಸಾಧ್ಯ ಇಲ್ಲ. ಆಲೋಚನೆ ಮಾಡಿ. ಲಚ್ಚಾಣ ಸಿದ್ಧಲಿಂಗರ ಶಿಷ್ಯರು ಅರಕೇರಿ ಸಿದ್ದಪ್ಪ ದಿನನಿತ್ಯ ಗುಡದಾಗ ದನ ಕಾಯ್ದು ಅಜ್ಜನ ಒಂದು ಪ್ರಸಾದ ಇಟ್ಟು ಊಟ ಮಾಡೋದು. ಹೊಟ್ಟಿ ಕಿಚ್ಚು ಮಂದಿ ಹೆಂಡತಿಗೆ ತಲೆ ತುಂಬಿಸರು. ನಿನ್ನ ಗಂಡ ಸನ್ಯಾಸಿ ಆದ ಮನ್ಸು ಸುಮ್ಮನೆ ಕಟ್ಟಿದ್ದೀರ ನೀವು. ಇವ್ರಿಗೆ ಚಾರ್ವಾಕರು ಅಂತ ಕರೀತಾರೆ. ಐಕಲ್ಲಕ್ಕ ಮಾನ್ಯ ಹಾಕಿದೇನೋ ಓಡುವಾಗಲಕ್ಕ ಇವ್ರನ್ನ ಕೇಳಿ ದೇವ್ರ ಬಾಯಿ ಅಂದರೆ ಪರಮಾತ್ಮ ನಾಮ ಈ ನಾಲಿಗೆ ಕೊಟ್ಟ ಅದನ್ನ ಯಾರು ನೋಡ್ತಾರ? ಅದೇನೋ ಮಲ್ಲವನ ಸೊಸಿ ಕಾಗದ ಹಾಕತ್ತಲ್ಲ, ಎಂತ ಗೊಂದಲದ ಮಂದಿ ಬಹಳ. ಆ ಹೆಣ್ಮಗಳಿಗೆ ಹಿಂಗೆ ಹೇಳಿ ಹೇಳಿ ತಲೆ ತುಂಬಿದ್ರು. ಒಂದ್ ದಿವ್ಸ ಬಾಯಿ ಜಿಗದು ಬಿಟ್ಟಿದ್ರು. ಅವಾಗ ಭಯ ಜಿಗದು ಸಹಿತ ತಿಳ್ಕೊಂಡು ಮೂಕಾರ್ಜಿ ಕೊಟ್ಟಾರ. ಸೆದ್ದು ಬಡೋದ ಬಾಯಾಗ ಹೋಗೋದು ದುಡ್ಡ ಹೋಗಿ ಸೇರಿ ಅಂದ್ಬಿಟ್ಟು ಗೊತ್ತಿಲ್ಲ. ಆ ಮುಂದೆ ಸೈರನ್ ಬರ್ತದವ್ರು ಹೊರಕೊಟ್ಟು ಬರ್ತತಿಲ್ಲ, ಆಂಬ್ಯುಲೆನ್ಸ್ ಪೊಲೀಸರು ಹೊರಕೊಟ್ಟು ಬರ್ತಲ್ಲ. ಹೆಂಗ್ ಬರ್ತತ್ರಿ ಅದ? ನಮ್ಮ ಗುರುಗಳು ಕಾಡು ಸರಿ ಇರ್ತದೆ. ಹಂಗ ಬಂದು ಇವ್ರನ್ನ ಓದ್ಬಿಟ್ರು. ಚರ್ಚೆ ನಡೀತದೆ. ಏನಂತ ಹೆಣ್ತಿನ ಬಡದು ಭಯ ಆಗೋದು. ನನ್ಗೇನು ಗೊತ್ತಿಲ್ಲ, ಎಲ್ಲ ಗುಡ್ಡದ ಹೊಡೆಯ ನನ್ಗೇನು ಗೊತ್ತಿಲ್ಲ. ಅವಾಗ ಇವನ ಮೇಲೆ ಕೇಸ ಹಸಿ ಆಗೋ ಪ್ರಸಂಗ ಬರುತ್ತೆ. ಇದು ಮಾತು ಯಾರಿಗೆ ಗೊತ್ತಾಗ್ತದ ಅಂತ ಕೇಳಿದ್ರೆ ಪುಣ್ಯಾತ್ಮರ ಲಚ್ಚಾಣ ಸಿದ್ಧಲಿಂಗರಿಗೆ ಗೊತ್ತಾಗ್ತದೆ. ಮರುದಿವ್ಸ ಇನ್ನೇನು 3 ದಿನದಾಗ ಇವನಿಗೆ ಫಾಸಿ ಆಗ್ತಕ್ಕಂಥದ್ದಿತ್ತು. ವಾಗ್ವಾದ ನಡೀತು. ನಾಳೆಗೆ ಫೈನಲ್ ಜಜ್ಮೆಂಟ್ ಇತ್ತು. ಲಚ್ಚಾಣ ಸಿದ್ಧಲಿಂಗರು ಜಡ್ಜಿನ ಶರೀರದೊಳಗ ಪ್ರಕಾಯ ಪ್ರವೇಶ ಮಾಡ್ತಾರೆ. ಇವನು ತಂದು ಕಟ್ಕೊಟ್ಟು ಇವಳು ನಿಲ್ಲಿಸ್ತಾರೆ. ಏನಾಯ್ತಪ್ಪ ನಿಂದ ಅಂದ್ರೆ ನನಗೇನೋ ಗೊತ್ತಿಲ್ಲ, ಗುಡ್ಡದ ಮುತ್ತ ಗೊತ್ತಿಲ್ಲ.
ಏನಾರ ಮಾಡಿದಿ ಹೆಣ್ತಿನ ಬಡದು ಭಯ ಹೋಗೋದಿನ ತಿಳ್ಕೊಂಡು ಈ ಮಂದಿ ಕಂಪ್ಲೇಂಟ್ ಕೊಟ್ಟ ಮೂಕಾರ್ಜಿ ಕೊಟ್ಟರು. ನಾನು ಮಾತ್ರ ಕೊಡದಾಗ ಅಪ್ಪನ ಸೇವಾ ಮಾಡ್ಕೊತ ದನ ಕಾಯ್ಕೊತದೀನಿ ಅಂತಕ್ಕಂಥದ್ದು ಚರ್ಚೆ ನಡೀತದ. ಗುರು ಅಂದತ್ತ ಇದೊಂದು ಪೈಲೆ ಗುಣ ಆಯ್ತು, ನಿನಗೆ ಮಾಪೆ ಹೋಗಿ ಮಗನ ಅಂದ್ಬಿಟ್ಟು. ಜಡ್ಜ್ ಗುರು ಹೇಳಿಲ್ಲ, ಜಡ್ಜಿನ ಸೆರೆನ ಗುರು ಹೇಳಾಕತ್ತಾರ. ಲೋಕಕ್ಕೆ ಕಾಣ್ತಕ್ಕಂಥ ಜಡ್ಜಿ ಕಾಣಕತ್ತಾನ, ಇದೊಂದು ಮಾಪಿ ನಿನಗೆ ತಿಳ್ಬಿಟ್ಟು ಬಿಟ್ಟ. ಅವಾಗ ಪುಣ್ಯಾತ್ಮ ಸಿದ್ದಪ್ಪ ಗುಡ್ಡಕ್ಕೆ ಬಂದು ದರ್ಶನ ಮಾಡಿ, ಇನ್ನು ನಮ್ಮಪ್ಪ ದರ್ಶನಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ದರ್ಶನಕ್ಕೆ ಹೋದ. ಗುರು ಹೆಂಗ್ ಕೇಳಿದಂದ್ರ, ಸಿದ್ಧ ನಿನ್ನ ಮ್ಯಾಲ ಏನೋ ಕೇಸ್ ಬಂದಿತ್ತ, ಫಾಸಿ ಆಗುದಿತ್ತ, ಬಂದಿ ಹಂಗ ಅಂದ್ರ ಏನೋ ಗೊತ್ತಿಲ್ಲಪ್ಪ ಜಡ್ಜ, ಇದೊಂದು ಪೈಲೆ ಗುಣ ಐತಿ, ಮಾಪಿ ಅಂದ ಬಿಟ್ಟಾನ ಅಂದತ್ತ. ಅದೇ ನಿಮ್ಮ ಮಾಪಿ ಇದ್ದನ ಮಗನಂದ್ರು. ನನ್ನ ಶಿಷ್ಯ ಏನು ಅರಿಲಾರ್ದ, ಏನು ಗೊತ್ತಿಲ್ಲದ ಈ ಕುಯಿಕ ಜನರ ಮೂರ್ಖ ಜನರಿಗೆ ಕುತಂತ್ರಕ್ಕೆ ಬಲಿಯಾಗಿ ನಂದೊಂದು ಶಕ್ತಿ ಕಳ್ಕೊಳ್ತಕ್ಕಂಥ ಒಂದು ದೀಪ ಆರ್ತೈತೆ ತಿಳ್ಕೊಂಡು ನಾನೇ ಬಂದು ಪ್ರವೇಶ ಮಾಡಿ ಉಳಿಸ್ಕೊಂಡು ಬಂದೀನಿ ಅಂತಕ್ಕಂಥ ಮಾತು ಹೇಳಿದತ್ತ. ಯಾವ ತಾಯಿ ತಂದೆ ಉಳಿಸ್ತಾವ್ರಿ? ಇವ್ ತಾಯಿ ತಂದೆ ಯಾವ ಹೆಂಡತಿ ಮಕ್ಕಳ ಕಂಡಪಡಿ ಹೆಂಡತಿ ಬಾಳ್ ಕರಿತದವ್ರಿ, ಹೆಂಡತಿ ಬಾಳ್ ಕರಿತದ ಅಂತಿರ್ತಿರ್ಲಿ. ಹೋಗೋ ಕಾಲಕ್ರಿ ಕುಣಿತನ ಕಷ್ಟ. ನಮ್ಮನೆ ಹೋಗಿನ ಒಂದ್ ಕಡೆ ಏನು ಹಿಡಿದ್ರು ಒಬ್ರಿಗೊಬ್ರು ಕೇಳೋರು, ಆ ಗುರಿ ತೆಗೆದ ಮೇಲೆ ದಪ್ಪತ್ತ ಜಿಗಿದ್ ಬಿಟ್ಟು ಎಷ್ಟು ಪ್ರೀತಿದ್ರೆ ಹತ್ತು ಹಿಡಿದು ಬಿಟ್ಟು ಯಾವಾಗ ಅವ್ನು ಒಳಗಿಟ್ಟು JCB ತಂದ್ರು ಅವ್ರು ಸನಿಕ ಒಬ್ಬರಗಳು ದೂರ ಸರಿಯಾಗ ಈ ನೋಡು ಆ ಕಟ್ಟಿ ಪಟ್ಟಿ ಹಚ್ಚೋರ್ದ ಬೆಂಕಿ ಹಚ್ಚು ಒಬ್ಬರಗಳೊಬ್ರು ತೆಗಿತಿರ್ ಮತ್ತೆ ಹಾರಿ ಜಿಗಿತ ಹಾರಿ ಯಾವಾಗ ಬೆಂಕಿ ಹಚ್ಚಿ ಬಿಡ್ತಾರೋ ಸಾವಿರ ಯಾರು ನಿಮ್ಮವ್ರದಲ್ಲಂತ್ರಿ? ಯಾರು ನಿಮ್ಮವ್ರಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಈ ಜಗತ್ತೊಳಗೆ ಗುರು ಅಂತಕ್ಕಂಥದ್ದು ಏನಂತಲ್ಲ ಅದು ಬಹಳ ನಮ್ಮ ತಿರುಮಲಪ್ಪ ಅದ್ರ ಎಷ್ಟು ಮಕ್ಕಳೇ ಮಾಡೋದು? 14 ಮಕ್ಕಳು ಕಳ್ಕೊಂಡ್ರು, ಆಸ್ತಿ ಹೋಯ್ತು, ಎಲ್ಲ ಹೋಯ್ತು. ಅಕಸ್ಮಾತ್ ಮಕ್ಕಳು ಆಸ್ತಿ ಆಗಿದ್ರಂದ್ರೆ ಇವತ್ತು ಅವ್ರು ರಾಜಾದಿರಾಜ ಸದ್ಗುರುನಾಥ ಹೇಳಕ್ ಬರ್ತೈತಂದ್ರೆ ಯಾರ ಸಲುವಾಗಿ? ಗುರುವಿನ ಸಲುವಾಗಿ ಎಲ್ಲಾ ತ್ಯಾಗ ಮಾಡ್ಕೊಂಡು ಬಿಟ್ಟ, ಪರಿಪಕ್ವಾಗಿ ಬಿಟ್ಟದ. ಪಿಕ್ಲಿಯ ಸೇಂದಿಯ ಕಡುಪನ ಗೇಲಿ ತೈಸ್ಯ ಪಾಂಡವ ಅಮ್ಮಾಸಕ್ಕಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಬಂಧುಗಳು. ಬದುಕು ಇದು ಪುಣ್ಯಾತ್ಮರ ಬದುಕು ಧನ್ಯ ಆಗಬೇಕಾಗಿತ್ತಂದ್ರೆ, ಬದುಕು ಉತ್ಸವ ಆಗಬೇಕಾಗಿತ್ತಂದ್ರೆ, ಬದುಕು ನಿತ್ಯೋತ್ಸವ ಆಗಬೇಕಾಗಿ. ಗುರು ಹೇಗದಾನ ಅಂತ ಕೇಳಿದ್ರೆ ಬಹುತೇಕ ಪುಣ್ಯಾತ್ಮರ ನಿಮ್ಗೆಲ್ಲ ನೆನಪದ. 70 ವರ್ಷ ಕೇಳಿ ನೀವು ನೆನಪದ, ಸುಮ್ಮನೆ ನಿಮ್ಗೆ ನೆನಪಿರ್ತಾನ ಕೊಡ್ತಾರೆ, ಮರ್ತಿರ್ತೀರಿ. ಮರ್ತದನ್ನ ಅವ್ರಿಗೆ ತರೋದಲ್ಲ. ಮನ್ಯಾಗ ಪುಣ್ಯಾತ್ಮರ ತಾಯಿ ರೊಟ್ಟಿ ಮಾಡಾಕತ್ತಾವ, ಕೂಸರ ಪಡಸಲಾಗ್ಬಿಟ್ಟಾವ, ಅದವೆಲ್ಲ ಹೊಲಸು ಮಾಡ್ಕೊಂಡದ. ಅಪ್ಪ ಇದ್ರಿಗೆ ಬಂದ, ಅಪ್ಪ ಬರೋಣ ಕೂಸ ಅಮ್ಮಗಲ್ಲ ಅಪ್ಪನ ಕಡೆ ಓಡಾಕತ್ತೇ ಸರಿ 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 ಬರೋ ಹೇಳ್ತಿಗೆ ಕೂಸ ಹೊಲಸು ಮಾಡ್ಕೊಂಡೈತಿ. ಬಾ ನೋಡ ತಾಯಿ ಆ ಹಿಟ್ಟಿನ ಕೈ ಹಂಗ ತೊಳೆದ ಇವನು ಎತ್ತಿ ಬಚ್ಚಲ್ ಹೋದ, ಸ್ವಚ್ಛಂಗಿ ತೊಳೆದ, ಮತ್ತೆ ಚಲೋ ಚಲೋ ಚೊನ್ನ ಅಂಗಿ ಹಾಕಿ ಒಂದಿಟ್ಟು ಕರಿ ಟಿಕ್ಕ ಇಟ್ಟು ಪೌಡರ್ ಹಚ್ಚಿ ನನ್ನ ರಾಜಾಕ ಒಂದು ಮುತ್ತು ಕೊಟ್ಟು ಮತ್ತ ತೊಟ್ಲಾಗಿಟ್ಟು ತಾಯಿ ರೊಟ್ಟಿ ಬಿಡಕ್ ಹೋದಂತ. ಅವಾಗ ಅಪ್ಪ ಬಂದತ್ ನೋಡ್ರಿ, ಒಟ್ಲಾಗ ಕೂಸ ತಗೊಂಡು ಗಪ್ಪ ನಂಗೆ ಎದಿಗೆ ಹಚ್ಕೊಂಡು ಮೊದಲಿತ್ತಿಲ್ರಿ ಹಾಕು. ಮತ್ ಮೊದಲೇಕೆ ಎತ್ಕೊಲಿಲ್ಲ ಮಗನು. ಆ ತಾಯಿ ಈ ಹೊಲಸ ಹೆಂಗ ತೊಳಿತಾಳ? ಸದ್ಗುರುನಾಥ ಅಂತಕ್ಕಂಥ 84 ಲಕ್ಷ ಯವನಿ ಒಳಗ 3,99,999 ಯವನಿ ಒಳಗ ಮಾಡಿರ್ತಕ್ಕಂಥ ತಿಳಿದು ತಿಳಿಲಾಗ ಮಾಡಿರ್ತಕ್ಕಂಥ ಪಾಪದ ಮಲವನ್ನು ಗುರುನಾಥ ತನ್ನ ನಾಲಿಗೆಯಿಂದ ತೊಳೆದು ಈ ತಾಯಿ ತೊಳೆದು ಬಿಟ್ಟಾಗ ಈ ಅಪ್ಪ ಹಂಗೆ ತಗೊಂಡ್ ನೋಡ ಹಂಗ ಪರಮಾತ್ಮ ಅಂತಕ್ಕಂಥ ಅಪ್ಪ ಎತ್ಕೊಳ್ಳೋದು ಮಾಡವನ ಸದ್ಗುರುನಾಥವನ. ಅದಕ್ಕೆ ಅವನು ಸೇವಾ ಮಾಡಿ, ಅವನು ಸೇವಾ ಮಾಡಿಅಂತ ಕರೀತಾರ ಬಂಧುಗಳು, ಸೇವಾ ಮಾಡಿ. ಆದರೆ ಸೇವೆಯನ್ನು ಮಾಡಿಸಿಕೊಳ್ತಕ್ಕಂಥ ವ್ಯಕ್ತಿ ಹೇಗಿರ್ಬೇಕಂತ ಕೇಳಿದ್ರೆ ಇವತ್ತು ಬಂದು ವೈರಿ ಅದಾನನ್ನು ಕೂಡ ಅವನು ನನ್ನವಂತಕ್ಕಂಥ ನೋಡು ನಿನ್ನ ಭಾವ ಬೇಕು. ಎಳಂದೂರ ತಿಳ್ಕೊಂಡು ಹೋಗ್ತದೆ. ಎಳಂದೂರ ನಿಜಗುಣನ ವೈರಿತನವನ್ನು ನೋಡ್ತಿದ್ದ ಎಳಂದೂರ ರಾಜ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಅದೇನ ಬಿಡೋ ನಿಜಗುಣ ಸನ್ಯಾಸಿಗೆ ಹೋಗ್ತತಿ, ಅದ್ ರಾಜನ ನನಗಾಗ್ತತಿ, ನಾನೇನಾದ್ರು ಅಧಿಕಾರಿ ಆಗವತ್ತು ಹಿಂಗ್ ದಿನ ಮೀರ್ತಿದ್ದ. ಒಂದ್ ದಿವ್ಸ ಏನಾಗಿತ್ತಂದ್ರೆ ಎಳಂದೂರ ರಾಜನ ಮಗನಿಗೆ ಉರಿಬ್ಯಾನಿ ಬಂತತ್ತು. ಉರಿಬ್ಯಾನಿ ಅವಾಗ ಉರಿಬ್ಯಾನಿ ಅಂತಿದ್ರು, ಕ್ಯಾನ್ಸರ್ ಅಂತಾರ. ಎಲ್ಲಾ ಡಾಕ್ಟರ್ ಮುಗಿದ್ರು ಸಸ್ಯ ಎಲ್ಲಾ ಮುಗಿದ್ರು. ಕೊನೆಗೆ ನಿಜಗುಂಡ್ರಿಗೆ ಗೊತ್ತಾಯ್ತು, ಅವ್ರ ಆಸ್ಥಾನದ ವೈದ್ಯರ ಕಾಲ ನಾಟಿ ವೈದ್ಯರ ತಿರ್ತಾರ. ಆ ಎಳಂದೂರ ರಾಜನ ಮಗನ ಬ್ಯಾನಿ ಕಡಿಮೆ ಮಾಡ್ತೇವ ನೀ ಅಂದ. ಬಿಡ್ರಿಪ್ಪ, ನಿಮ್ಮ ವೈರ್ಯದ
ದಿನ ನಿಮ್ಮ ಸಂಸ್ಥಾನ ಹಾಳಾಗತ್ತೆ, ಶಾಪ ಹಾಕ್ಲಕತ್ತ, ಏನೆಲ್ಲ ಮಾಡಕತ್ತ, ಅವನ್ನೇ ಉಳಿಸ್ರಿ, ಬಿಟ್ಬಿಡು. ನನ್ನ ಆಜ್ಞೆ ನಿನಗೆ ಸಾಧ್ಯ ಐತು ಇಲ್ಲ, ನಿಮ್ಮ ಆಶೀರ್ವಾದ ಇದ್ರೆ ನಾಳೆ ಚಲೋ ಮಾಡ್ಕೊಂಡು ಹೋಗು. ಖರೇ ನಿಜಗೂ ಆಸ್ಥಾನದಿಂದ ಬಂದಿನ ಅಂತ ಎಲ್ಲಿ ಹೇಳ್ಬಾರ್ದು, ಎಲ್ಲಿ ಹೇಳ್ಬಾರ್ದು. ಇದು ಪುಣ್ಯಾತ್ಮರೇ ಗುರು ಅಂದ್ರೆ ಕತಿ ಅಲ್ಲಿದ ನಮ್ಮ ಜೀವನದಾಗ ಅಳವಡಿಸ್ಕೊಳ್ಬೇಕಾಗಿತ್ತು. ನಾವು ಮನ್ಯಾಗ 3 ಮಂದಿ ಅಣ್ಣ ತಮ್ಮದಿರಿ, ತಮ್ಮನ ಮಗ ಆತಾರ, ಅಣ್ಣನ ಮಗ ಆತಾರ, ಇದಕ್ಕೊಂದು ಬೇರೆ ಅದಕ್ಕೊಂದು ಬೇರೆ ಅನ್ಕೊತ ಕೂತಿದ್ವಿ. ಅಂದ ರಾಮ ವನವಾಸಕ್ಕೆ ಹೋಗ್ಯಾನ, ಭರತ ಅಣ್ಣನ ಪಾದಕ್ಕೆಲ್ಲ ತಂದು ಸಿಂಹಾಸನ ಮೇಲೆ ಇಟ್ಟಾನ, ನಮಸ್ಕಾರ ಮಾಡ್ತಾನ. ಅವತ್ತ ಅಣ್ಣನ ಪಾದಕ್ಕಿಟ್ಟು ಸಿಂಹಾಸನ ಮಾಡ್ಯಾನ. ಆದ್ರೆ ಪುಣ್ಯಾತ್ಮರಿ ಇವತ್ತು ಅಣ್ಣನ ಗೋರಿ ಮೇಲೆ ಸಮಾಧಿ ಕಟ್ತಕ್ಕಂಥ, ಅರಮನೆ ಕಟ್ತಕ್ಕಂಥ ಅಂತವ್ರು ನಾವು ಹುಟ್ಟಿದೀವಿ. ಇವತ್ತು ಮಳೆಯಾಗ ಸುಖ ಲೋಕ ಎತ್ತು ಸಾಕ್ತದೆ ಅಂತ ನೋಡು. ಎಟ್ಟು ಬಂದ್ರು ಬೇಕಾನಕತ್ತ, ಎಟ್ಟು ಬಂದ್ರೆ ಬೇಕ ಎಟ್ರಿ ನಿಮ್ಗೆ ಹೋಗಿಲಕ್ಕ ಒಂದು 3 ಮೊಳ ಜಾಗ ಅದು ನಿಂದ ಗ್ಯಾರಂಟಿ ಇಲ್ಲ. ಮತ್ತ ತಪಗಾಟಾಗ ಹೊರ ಮಾಡಿ ಮುಂದಿನ ಬರ್ತಾನೆ ಕಡಿಕೆ ತೆಗಿಯೋದು ನಮ್ದು ಅಲ್ಲ ಹೇಳ್ತಾನೆ. ಯಾವ್ದು ನಿಮ್ಗೆ ಅದಕ್ಕೆ ನಾನು ನಿಮಗೆ ಇಲ್ಲಿ ಇದ್ದಂಗಿರ್ಬೇಕ, ಇಲ್ದಂಗಿರ್ಬೇಕು. ಒಂದ್ ದಿವ್ಸ ಅವ್ರು ಕರ್ನಾಗ ಎದ್ದು ಹೋಗಂಗಿರ್ಬೇಕಂತ ಇಷ್ಟ ಜೀವನದ ಮರ್ಮೈತಿ. ಇದನ್ನ ತಿಳಿಸ್ಕೊಡವ ಸದ್ಗುರುನಾಥನ ಒಳಗಿಂದ ಹೊರಗಿಂದ ಪುಣ್ಯಾತ್ಮ ಹೇಳ ಸಿದ್ದೇಶ್ವರ ಮಕ್ಕಳು. ಹೊರಗೆ ಇತ್ತಿ ಅಂದ್ರ ಇದು ಪುಣ್ಯಾತ್ಮರೇ ನಂದು ಬಳಿಕೆ ಬೇಕಂತ ಒಳಗೆ ನೋಡ್ಲಾಕತ್ತಿದ್ರೆ ಇದು ಯಾವುದು ನಂದಲ್ಲ ಅಂತಕ್ಕಂಥ ಬೆಳಕನಿಂದ ಪ್ರಾಪ್ತ ಆಯ್ತಂದ್ರ ಅದು ಜೀವನ ಪುಣ್ಯಾತ್ಮರು. ಸುಜಲಾಂ ಸತ್ವಂ ಸತ್ಯಂ ಶಿವಂ ಸುಂದರ ಸುಂದರ. ಅದಕ್ಕೆ ಯಳಂದೂರು ರಾಜನ ಆಸ್ಥಾನಕ್ಕೆ ನಿಜಗುಂಡರು ನಾಟ್ಯ ವೈದ್ಯ ಹೋಗ್ತಾನೆ. ನಿಮ್ಮ ಮಗನ ರೋಗನ ಚಲೋ ಮಾಡ್ತಾನೆ. ಮುಂದೆ ಯಾರು ವಾಸ ಇಲ್ಲ, ಮುಂದೆ ಪಟ್ಟಕ್ಕೆ ಹಾಕ್ಬೇಕಂತ ನಮ್ಮ ಮಗನ ಸಾಯ್ಲಕತ್ತೈತಿ. ಏನ್ ಮಾಡು? ಎಲ್ಲಾ ಡಾಕ್ಟರ್ ಮುಗಿದ್ರು, ದೊಡ್ಡ ಚಿಂತೆ ಕೂತಿದ್ದ. ಅವಾಗ ಈತ ಹೋದ, ನಾನು ನಿಮ್ಮ ಮಗನ್ ಚಲೋ ಮಾಡ್ತಿದ್ದೆ. ಎಂತೆಂತ ಮುಗಿದ ನಿಮ್ಗೆ ಬಂದ, ಒಟ್ಟು ಚಲೋ ಮಾಡ. ಖರೆ ನಿಮ್ಮ ಮಗನಿಗೆ ಆರಂಭಕ್ಕೆ ಉಪಚಾರ ಮಾಡ್ಬೇಕಾದ್ರೆ ಅವನಿಗೆ ರೋಗ ಹೆಚ್ಚಾಗಿ ಬಿಡ್ತದ. ಅವಾಗ ನನಗೆ ಹೊಡಿ ಬಿಡಿ ಮಾಡಂಗಿಲ್ಲ. ಅವ ನಾನು ಹೆಂಗೂ ಸಹಾಯ ಹೆಚ್ಚಾಗಿ ಮಾಡಿ ಕೊಲ್ಲಬೇಕು, ಹೆಂಗಾರು ಉಳಿಸು ಒಪ್ಕೊಂಡು. ಅವಾಗ ಪುಣ್ಯಾತ್ಮರೇ ನಾಟಿ ವೈದ್ಯರು ಹೋಗಿ ಅದಕ್ಕೆ ಕ್ರಿಯೆ ಆರಂಭ ಮಾಡಿದ್ರು. ಅವನಿಗೆ ಹೆಂಗ ಉರಿಬೇನೆ ಬಿಡಿತಪ್ಪ ಅಂತಂದ್ರೆ 4 ಹಚ್ಚಿದ್ರು ಹಂಗ ಮತ್ತು ಕುಣಿತಿದ್ದಾರೆ. ಆದ್ರೆ ಮೊದಲನೇ ದಿವಸಕ್ಕೆ ಹೆಚ್ಚಾಯ್ತು, 2ನೇ ದಿವಸಕ್ಕೆ ಹೆಚ್ಚಾಯ್ತು, 3ನೇ ದಿವಸ ಕಡಿಮೆ ಹಾಕೊಂತ 7 ದಿನದಾಗ ರೋಗದಿಂದ ಮುಕ್ತನಾಗಿ ಬಿಟ್ಟ. ಒಬ್ಬ ತಾಜಾ ಮನುಷ್ಯ ಆಗಿಬಿಟ್ಟ. ಅವಾಗ ಯಳಂದೂರು ರಾಜ ಕೇಳ್ತಾನೆ, ಏನು ಬೇಡ್ತೆ ಅದನ್ನು ಕೊಡ್ತಾನೆ, ಏನು ಬೇಡ್ತೆ ಅದನ್ನ ಕೊಡ್ತಾನಂದ. ನಿಂದೇನ್ ಮಾಡಿ ತಗೊಂಡಂತ, ನಿಂದೇನ್ ಮಾಡಿ ತಗೊಂಡ ಅವ್ನು ಚಲೋ ಮಾಡ್ಬೇಕಾಗಿತ್ತು. ಬಂದಿನ ನಾನು ಹೇಳ್ತೇನೆ, ಅದು ಖರೆ ಹೇಳಿ ಯಾರು ಹೇಳ್ಕೊಡಂದಿಲ್ಲ. ಮತ್ತೆ ಖರೆ ಆನಂದ ಹೆಂಗೆ ಕೇಳ್ತಾನೆ. ನಿತ್ಯ ಇವ ಹೇಳ್ತಾನ, ಸನ್ಯಾಸಿ ಆಗ್ತಾನ, ಅವನ ರಾಜ ನಾನಾಳವನೇ, ಅವನಿಗೇನ ಆಟ ಬರ್ತೈತೆ. ಹಿಂಗ ಪ್ರತಿನಿತ್ಯ ನಿಂದೆ ಕುಂದೆಲ್ಲ ಮಾತಾಡ್ತಕ್ಕಂಥ ನಮ್ಮ ಗುರುವಿಗೆ ಇವತ್ತು ನನ್ನ ಗುರು ಕಳಿಸಿಕೊಟ್ಟನ. ನನ್ನ ಗುರುವಿನ ಗುಣ ಇಂಥವ ನಾವ ತಿಳ್ಕೊಂಡು ಆನಂದ ಉಕ್ಕಿ ಬಂದು ಹೇಳ್ತಾನ, ನಾನು ನಿಜಗೊಂಡು ಆಸ್ಥಾನದಿಂದ ಬಂದೀನಿ ಅಂತಕ್ಕಂಥ. ಅವಾಗ ಹೇಳಂದ್ರು ರಾಜ ಸಾಗ ಅಡ್ಡು ಬಿದ್ದತ್ತ. ಅವಾಗ ಓಡ್ಕೊಂತ ಬಂದು ಎಳಂದ್ರು ರಾಜ, ನನ್ನ ಪುಟ್ಟ ಸಂಸ್ಥಾನ ಇದು ನಿನ್ನೊಳಗೆ ಸೇರ್ತಿ, ಇದಕ್ಕೆ ನೀನ ರಾಜ ತಿಳ್ಕೊಂಡು ಕೊಟ್ಬಿಟ್ಟತ್ತ. ಅದಕ್ಕೆ ನಿಜಗೊಂಡು ಬರ್ತಾನೆ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೆ ಚಂದ. ಎಲ್ಲ ವೈರತ್ತಿಲ್ಲದು ಬದುಕೋದು ಅಷ್ಟೇನು ಕಠಿಣಲ್ಲ. ಅದಕ್ಕೆ ಬಸವಣ್ಣ ಹೇಳಿದ, ನಿನ್ನ ಬಾಗಿಲಿಗೆ ಕಲ್ಲು ಎಸೆದವರ ಬಾಗಿಲಿಗೆ ನೀನು ಹಣ್ಣು ಎಸೆ, ನಿನ್ನ ಬಾಗಿಲಿಗೆ ಮುಳ್ಳು ಎಸೆದವರಿಗೆ ಹೂವನ್ನ ಹಾಕು. ಇದು ಯಾರು ಹೇಳಿ ಕೊಡ್ತಾರಂತ ಕೇಳಿದ್ರೆ ಸದ್ಗುರುನಾಥ್ ಹೇಳ್ತಾನ. ಅವನಿಗೆ ಯಾರು ಗೊತ್ತಿಲ್ಲ, ವೈರಿನೂ ಗೊತ್ತಿಲ್ಲ, ನಮ್ಮವ್ರು ಗೊತ್ತಿಲ್ಲ. ಒಟ್ಟಿನ ಮೇಲೆ ಯಾಕೆ ಬಂದಾನಂತ ಕೇಳಿದ್ರೆ ಪುಣ್ಯಾತ್ಮರೇ ಚೀನಾ ದೇಶ ಹುಯೆನ್ಸಾಂಗ್ ಅಂತಕ್ಕಂಥ ಒಬ್ಬ ಸಂತ ಪುಣ್ಯಾತ್ಮ ಎಷ್ಟು ದಪ್ಪಿದ್ದ ಅಂತ ಕೇಳಿದ್ರ ಮನೆ ಭಿಕ್ಷೆ ಬೇಡ್ತದ, ಅದು ಕಡದ್ರ 3 ತುಕಡೆ ಹಾಕ್ತಿವಿ, 10 ತಗೊಳಕ್ಕೆ ಸಾಧ್ಯ ಆಗೋದಿಲ್ಲ. ನಿನಗೆ ಬೇಡಿ ದುಡೋದಿದ್ದಕ್ಕೆ ಏನಾಗ್ತದೆ, ಹಿಂಗೆ ಜನ ಬೈತಿ, ಒಬ್ರು ನೀಡುತ್ತೆ, ಹಿಂಗೆ ಬೈತಿ. ಯಾರೊಬ್ರು ಬಲ್ಲರ್ಕೆ ಇಷ್ಟೆಲ್ಲ ಬೈಸ್ಕೊಂಡು ಸುಮ್ಮ ಹೋಗ್ತಿ, ನೀ ಏನಾರ ಮಾಡಬಹುದಾಗಿತ್ತು. ಆವಾಗ ಪುಣ್ಯಾತ್ಮ ಅಂತ ಹೇಳ್ತಾರಂತ, ನನಗೆ ಪರಮಾತ್ಮ ಈ ಲೋಕಕ್ಕೆ ಕಳಿಸಿದ್ದೆ ಎದಕ್ಕಂತ ಕೇಳಿದ್ರೆ ಎಲ್ಲರನ್ನ ಪ್ರೀತಿ ಮಾಡಕ್ ಕಳಿಸ, ಎಲ್ಲರನ್ನು ಪ್ರೀತಿಸಲಕ್ಕೆ ಕಳಿಸ್ಯಾನ. 4 ದಿವಸ ಪ್ರೀತಿಸಿ 4 ದಿವಸ ಭಗವಂತನನ್ನು ಕೊಂಡಾಡಿ ಈ ಜೀವನದಿಂದ ಮತ್ತೆ ವಾಪಸ್ ಹೋಗಿಬಿಡುತ್ತೆ. ವೈರತ್ವ ಮಾಡಿ ನಾನೇನು ಕಳಿಸಾವುದಿಲ್ಲ ಅಂತಕ್ಕಂಥ ಮಾತ ಅದ್ಭುತ. ಅದಕ್ಕೆ ಪುಣ್ಯಾತ್ಮರೇ ಗುರುವಿಗೆ ಏನು ಬೇಕಾಗಿತ್ತು ಅಂತ ಕೇಳಿದ್ರೆ ಪುಣ್ಯಾತ್ಮ ಹೃದಯ ಬೇಕಾಗಿತ್ತು.
ಗುರುವಿಗೆ ಹೃದಯದೊಳಗೆ ಒಂದಿಷ್ಟು ಜಾಗ ಕೊಡಬೇಕಾಗಿತ್ತು ಪರಮಾತ್ಮ. ನಮ್ಮ ಭಗವಂತ ನನ್ನ ಅಪ್ಪನ ನಾಮ ನುಡಿರಿಪ್ಪ, ನನ್ನ ಅಪ್ಪನ ನಾಮ ನುಡಿರಿ ಅಂತಕ್ಕಂಥ ಮಾತು. ಅವತ್ತು ಪುಣ್ಯಾತ್ಮ ರಾವ್ ಮಹಾರಾಜ ಎಷ್ಟೋ ಸಾವಿರಾರು ಎಕರೆ ಭೂಮಿಯನ್ನ ಈ ಇಂಚೆಗೆ ಪರಂಪರೆ ಕಟ್ಟುವ ಸಲುವಾಗಿ ತ್ಯಾಗ ಮಾಡಿಬಿಟ್ಟಿರ್ತ, ಕಟ್ಟುವ ಸಲುವಾಗಿ. ನೋಡಿ ಎಂತ ಪುಣ್ಯಾತ್ಮರ ಆ ಜಾದುಗಾರ, ಗುರುಲಿಂಗಜಂಗ ಮಹಾರಾಜ ಜಾದುಗಾರ ಕಡೆದು ಉಪದೇಶ ಕೊಡ್ತಾರೆ. ಅಲ್ಲಿ ಪುಣ್ಯಾತ್ಮರ ಧರ್ಮ ಬಂದ ಆಟ ಹತ್ತಬಾರ್ದು ತಿಳ್ಕೊಂಡು ಎಷ್ಟು ವಿಚಾರ. 33 ವರ್ಷ ಗದ್ದಕ್ಕೆ ಬಡಿಗೆ ಹೆಚ್ಚು ಕುರಿಕಾದರತ್ತವ್ರು. ಇದಕ್ಕೆ ಕೆಲಸ ಬರೋಬರಿ, ಯಾಕಂದ್ರೆ ಧ್ಯಾನ ಮಾಡಕ್ಕೆ ಇದೆ ಯೋಗ್ಯ ಅಂತ ತಿಳ್ಕೊಂಡು ಅದಕ್ಕೆ ಹೇಳ ಅವ್ರು ಹೆಚ್ಚಿಗೆ ಪರಂಪರೆ ಒಳಗ ದೇವರ ಆಗ್ಬೇಕಾದ್ರೆ ಧ್ಯಾನ ಮಾಡು, ಶ್ರೀಮಂತ ಆಗ್ಬೇಕಾದ್ರೆ ಧ್ಯಾನ ಮಾಡಿಬಿಡು ಅಂತಕ್ಕಂಥ ಮಾತು ಹೇಳ್ತಾರ. ಅದಕ್ಕೆ ಗುರು ಸೇವೆ ಅಂತಕ್ಕಂಥದ್ದು ಬಹಳ ಮಜಾ ಇತ್ತು ಪುಣ್ಯಾತ್ಮರೆ. ಮತ್ತೆ ನಾಳೆ ದಿವಸ ಗುರು ಸೇವೆ ಹಾಗಂತಕ್ಕಂಥದ್ದು ನನ್ನ ಮತಿಗೆ ಹೊಳದಷ್ಟು ನಿಮ್ಗೆ ತಿಳಿಸಾಕತ್ತೀನಿ. 70 ವರ್ಷ ಕೇಳಿದ ತೆಲಿಗೊಳದ ಆ ತೆಲಿಯೊಳಗೆ ನನ್ನ ಜ್ಞಾನ ನಿಮಗೆ ಮುಟ್ತಿಲ್ಲ ಗೊತ್ತಿಲ್ಲ. ನನಗ ತಾಯಿ ಲಕ್ಕಮ್ಮ ನನ್ನ ಮಸ್ತಕದೊಳಗೆ ಕೂತ್ಕೊಂಡು ನನ್ನ ನಾಲಿಗೆಲಿ ಏನು ನುಡಿಸ್ತಾ ಇರ್ತಕ್ಕಲ್ಲ, ನಾನು ನುಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ ಪುಣ್ಯಾತ್ಮರೆ, ನಮಗೆ ಗುರುವಿನ ಹೊರತು ಜಗತ್ತಿನ ಕತ್ತಿಲ್ಲ. ಗುರು ಅವನೇ ನಮಗೆ ಆಪತ್ತು ಬಾಂಧವ, ಅವನೇ ನಮಗೆ ಸರ್ವಸ್ವ. ಗುರುಪಾದ ಪೂಜೆ ಮಾಡು, ತಡ ಯಾಕೆ ಭಯ ಅನುಮಾನ ಯಾಕೆ? ಅನುಮಾನ ಮಾಡಿದ್ರೆ ಅನುಕೂಲ ಆಗೋದಿಲ್ಲ ನಿನ್ನ ಸಂಸಾರಕ್ಕೆ ತಿಳ್ಕೊಂಡು ಮಾತು ಮಾಡ್ತಾರೆ. ಅದಕ್ಕ ತಿಳ್ಕೋಬೇಡ, ಇಂಥವ ಜಾತ ಅಂತ ಜಾತ ಗದ್ದಲಾನ ತಿಳ್ಕೋಬೇಡ. ಯಾಕಂದ್ರೆ ಈ ಜಗತ್ತಿನಾಗ ಪುಣ್ಯಾತ್ಮರ ಗುರು ಮಂತ್ರ ಏನದಲ್ಲ ಅದು ಬಹಳ ದೊಡ್ಡದ ಮಂತ್ರ, ಬಹಳ ದೊಡ್ಡದು. ಅದಕ್ಕೆ ಆ ಗುರು ದರ್ಶನ ಸಲುವಾಗಿ ಅನಂತ ಎಂತ ಉಪಕಾರ ಮಾಡಿ ಶರೀಫರಿಗೆ ಗೋವಿಂದ ಭಟ್ರು ಜಳಕ ಮಾಡಿ ಬರೋಗಪ್ಪ, ಜಳಕ ಮಾಡಿ ಬಾ. ನಾವಾದ್ರೆ ಹೋಗಿ ಬಾಯಾಗ ಸಿಗ್ಯಾವ ಭಾಳ ಅದ್ರ ನದಿ ನೀರದಾಗ ತಳಗಕ್ಕೊಂಡ್ರವ. ಆದ್ರೆ ಶರೀಫರಂತ ಜಳಕ ಮಾಡ್ಲಿಲ್ಲ. ಗೌಡನ ಮನೆ ತೊಗಲಿನ ಬಾರಪಲ್ಲಿ ಜಳಕ ನಡೆದಾಗ ಗೋವಿಂದ ಭಟ್ರು ಹೇಳ್ತಾರ, ನಿಜವಾದ ಸ್ನಾನ ಮಾಡಿದ್ವಿ ಶರೀಫ, ನಿಜವಾದ ಸ್ನಾನ ಮಾಡಿದ್ವಿ, ಬಂದ್ ಬಿಡು ಅಂತಕ್ಕಂತ ಹೇಳ್ತಾರ. ಅವಾಗ ಬರೀತ ನನ್ನೊಳಗ ನಾನು ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಎಲ್ಲರ ಹಂಗೊಂದು ಹರ್ಕೊನೆ ಗುರುವಿನ ಆಜ್ಞೆ ಪ್ರಕಾರ ನಡ್ಕೊಂಡು. ಅದಕ್ಕೆ ಇಂಚಿಗೆ ಪರಂಪರೆ ಹೇಳ್ತದ, ಗುರುವಿನ ಆಜ್ಞೆಯನ್ನ ಮೀರದ ನಡೆಯದವನು ನರನೂ ಅಲ್ಲ ಅವ ಪರಮಾತ್ಮ. ಎಂತಾದ್ರಿ ಇಬ್ಬರಿಗೆ ಸಂಗಯಪ್ಪ ಎಂತ ಉಪಕಾರ ಮಾಡಿಲ್ಲ. ನಮ್ಮಪ್ಪನ ಮಾತು ಕೇಳಿ, ನಮ್ಮಪ್ಪನ ಪುರಾಣ ಕೇಳಿ, ಪ್ರವಚನ ಕೇಳಿ. ನಿಮ್ ಚಪ್ಪಲಿ ನಾನು ಕಾವಲ ಮಾಡ್ತೇನೆ. ಜಂಗಮರು ಚಪ್ಪಲಿ ನಾನು ಕಾವಲ ಮಾಡ್ತೇನೆ. ಯಾರಿಗೆ ಸಾಧ್ಯ ಐತ್ರಿ? ನಮ್ಮನೆ ಎಮ್ಮೆ ಹೆಂಡಿ ತೆಗಿಬೇಕಾದ್ರೆ ನಾವು ವಿಚಾರ ಮಾಡೋಕ್ಕಾಗಬೇಕು. ಇನ್ನೊಂದು ಆಗಿನ ಕಾಲಕ್ಕೆ ಯಾವ ಹೆಣ್ಣುಗಳು 300 ರೂಪಾಯಿ ಚಪ್ಪಲಿ ತಂದಿಳು, ನಾ ಕಾವಲ ಮಾಡ್ತೇವೆ ತೊಡಗದ ನಮ್ಮ ತಾಯಿ ಯಾವ ಚಿಟ್ಟಿ ಕೊಟ್ಟು ತಗೊಂಡು. ಯಾರ ಹೇಳುತ್ತೆ ಗಿರ್ಮಲಪ್ಪ ಮಹಾರಾಜ್ಗೆ, ಯಪ್ಪ ನಿಮ್ಮ ಮಾತು ತಿಳಿಸಲಾಗಿ ಸಂಘ ಎಂತ ಕೆಲಸ ಮಾಡಕತ್ತ ನೋಡಿದಾಗ ಅವಾಗ ಹೇಳುತ್ತೆ ಬಂಗಾರದ ಕಳಸ ಆಗ್ತದೆ, ನೀವು ಬಂಗಾರದ ಕಳಸ ಆಗ್ತದೆ. ಅವಾಗ ಹೇಳುತ್ತೆ ಸಂಗಯ್ಯಪ್ಪನ ಸಮಾಧಿ ಮೇಲೆ ನಿಂತ, ಸಂಪತ್ತು ಬೇಕಾದ್ರೆ ಹೆಬ್ಬರಿಗೆಗೆ ಬರಿ, ಮುಕ್ತಿ ಬೇಕಾದ್ರೆ ಇಂಚಿಗೆ ಬರಿ ಅಂತಕ್ಕಂಥ ಮಾತು ಹೇಳುತ್ತೆ. ಹೇಳಕ್ಕೆ ಸಾಧ್ಯ ಐತ್ರಿ? ಅದಕ್ಕೆ ಪುಣ್ಯಾತ್ಮರೇ, ನಾವು ನರಸಿಂಹಕ್ಕೆ ಬಂದ ಮೇಲೆ ಗುರುವಿನ ಮಾಡ್ತಾರೆ, ಗುರು ದೀಕ್ಷೆ ಪಡ್ತಾರೆ. ಭಾಳ ಮಂದಿ ಅಂತಾರೆ ಯಾರು ನೇಮ್ ಭಾಳ ಇರ್ಬೇಕ್ರೆ, ಭಾಳ ಗದ್ದಲು ಇರ್ಬೇಕು. ಏನು ಭಾಳ ಗದ್ದಲಿಲ್ಲ, ನೀನು ಅರಿತು ತಿಳಿದಾರ ಮಾಡಿದ ತಪ್ಪು ಗುರು ಹೊಟ್ಟೆ ಹಾಕೋತಾರೆ. ಆದ್ರೆ ಅವ್ರು ಹೇಳಿಕೊಟ್ಟ ನೇಮ್ ಮಟ್ಟ ಪಾಲಿಸ್ಕೊಂಡು ಹೋಗಿ ಬಿಡ್ರಿ, ನಿಮ್ಮ ನಡತೆ ಚಲೋ ಇರ್ತದೆ, ನಿಮ್ಮ ದುಡುಕಿ ಚಾಲ ಆಗ್ತದೆ. ಅದಕ್ಕೆ ಹೇಳಿಲ್ಲ, ದಾಸಿಯ ಪುತ್ರರಲ್ಲಿ ವೇಸಿಯ ಪುತ್ರರಲ್ಲಿ ಅಂಗದ ಮೇಲೆ ಲಿಂಗದ ಹೆಸರು ಕೂಡಲ ಸಂಗಮನೇ ತಿಳ್ಕೊಂಡು ಬಸವಣ್ಣ ಕನಕ ಕೂಡ ಹೇಳ್ತಾರ ಪುಣ್ಯಾತ್ಮರೇ, ಗುರುದೇವ ಸಂಸಾರ ನನಗೆ ಹೇಸಿಗೆ ಬಂದದ, ನನಗೆ ಆಶೀರ್ವಾದ ಮಾಡ ಆಶೀರ್ವಾದ. ಗುರುವಿಗೆ ಪಾಣಿನ ಮಂತ್ರ ಅಂದ್ರ ಕೋಣ 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 ತಿಳ್ಕೊಂಡು ಯಮಲೋಕದ ಕೋಣ ಎಳಿಸಿಬಿಡ್ತಕ್ಕ ಪುಣ್ಯಾತ್ಮರೆ. ಯಮಲೋಕದ ಕೋಣ ಗುರು ಮಂತ್ರ ಅಂದ್ರೆ ಅದಕ್ಕೆ ಪುಣ್ಯಾತ್ಮರೆ, ಗುರು ಮಾನವಲ್ಲ, ಲಿಂಗ ಕಲ್ಲಲ್ಲ, ಮಂತ್ರ ಅಕ್ಷರ ಅಲ್ಲ ಅಂತ ಜಗನ್ಮಾತೆ ಶಾಂಭವಿ ತಾಯಿ ಚಿದಾನಂದ ಅವಧೂತ್ರ ಹೇಳ್ತಾಳ, ನನ್ನ ಪುರಾಣ ಬರ್ದಿದೆ, ನನ್ನ ಗ್ರಂಥ ಮೊದಲು ಬರ್ದಿದ್ ಯಾವ್ದು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಚಿದಾನಂದ ಅವಧೂತರು ಬರ್ದಿರ್ತಕ್ಕಂಥ ಗ್ರಂಥ ತಿಳಿಲಿಲ್ಲ. ಅವಾಗ ಹೇಳ್ತಾಳ ತಾಯಿ, ಎಂತಲ್ಲಿ ಹೋಗಿ ಗುರು ಮಾಡ್ತಾನೆ. ನೀಲಿ ಹೊತ್ತಿಗೆ ಹುಡುಕಾಡ್ತಕ್ಕ ಮಂದಿ ಇದ ನೀಲಿ ಹೊತ್ತಿಗೆ. ಅದಕ್ಕ ಎಂತ ಗುರು ನೀವು ಮಾಡ್ತಾ ತಿಳ್ಕೊಂಡು ತಾಯಿ ಹೇಳ್ತಾರ. ಅದಕ್ಕೆ ಇದಕ್ಕೆ ಧನ್ಯ ಅಂತ ಕರೀತಾರೆ. ದೇವ್ರು ಹೇಳ್ತಾರೆ ನೀವು ಗುರು ಮಾಡ್ಕೊಳ್ಳೋದು ದೇವ್ರು. ಅದಕ್ಕೆ ಸಂತ ಅಂದ್ರೆ ಯಾರು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಸರ್ವರನ್ನ ಪ್ರೀತಿಸ್ತಕ್ಕಂಥ, ಕ್ಷಮಾಗುಣ ಇರ್ತಕ್ಕಂಥವ್ರು, ಉದ್ಧಾರ ಮಾಡ್ಬೇಕಂತಕ್ಕಂಥದ್ದು. ಅದಕ್ಕೆ ಗುರು ಪುಣ್ಯಾತ್ಮರು ಉದ್ಧಾರ ಮಾಡ್ಬೇಕಂತ ವಿಚಾರ ಬಂತಂದ್ರ ಮಲ್ಲಿಗೂ ನಂಗೆ ಗುರುದು ಆಗ್ತಾರಂತ, ಇವನಿಗೆ ದಂಡಿಸ್ಬೇಕು
ಅಂತ ವಿಚಾರ ಬಂತಂದ್ರೆ ವಜ್ರದಂಗ ಕಠೋರಾಗಿ ಬಿಡ್ತಾರಂತ. ಆದ್ರೆ ಪುಣ್ಯಾತ್ಮರೇ ಗುರು ಮಾವಲಿ ಅಂತ ಕರೀತಾರೆ. ಗುರು ಮಾವಲಿ ಸಿದ್ಧರಾಜ ಪುಣ್ಯಾತ್ಮರು ದುಡ್ಡಿನ ಸಲುವಾಗಿ ಕೈ ಒಡ್ತಾರೆ. ದುಡ್ಡಿನ ಸಲುವಾಗಿ ರಾಜ ಬಂದು ಸಂಪತ್ತು ಕೊಡ್ತಾರೆ ಅಂದ್ರೆ ಕೈ ಮುಂದೆ ಬರಲಿಲ್ಲ. ದುಡ್ಡಿನ ಸಲುವಾಗಿ ಕೈ ಯಾಕೆ ಮಾಡಿದ್ರೆ ಬಡವಿ ಭಕ್ತಿಗಾಗಿ, ಆಕೆ ಹೃದಯಕ್ಕಾಗಿ, ಆಕೆ ಪ್ರೀತಿಗಾಗಿ ಆ ಕೈ ಬಡ್ತದಂತ. ಕೈ ಬಡ್ತ ಈಗ ನಮ್ಗೆ ಯಾರ್ಯಾರು ಬಂದ್ರೆ ಒಂದು ಯಾರೋ ಒಬ್ಬ ಸಾವುಕಾರದ MLA MP ಬಂದು ಒಂದು 10 ಲಕ್ಷ ಹಾಕ್ತಂದ್ರೆ ಹುಡುಕ್ಯಾಡಿ ಚಲೋ ಸಾಲ ತಂದ್ರೆ ಯಾರೋ ನಮಗೆ ಹಾಕಿದ ಮೇಲೆ ಅವ್ರಿಗೆ ಕೊಳ್ಳಿಗೆ ಹಾಕಿ ಹೋಗ್ಬೇರಿ ಸಾಕಾರ ಹೋಗ್ಬೇರಿ ಅಂತ ಕಾಲ ನಮ್ಮ ಹಂಗಿದ್ದೇವೆ. ಅದಕ್ಕೆ ಬಹಳ ಬಹಳ ಸಂತೋಷವನ್ನು ತರ್ತಕ್ಕಂಥ ಕೆಲಸವನ್ನು ತಾಜ್ಪುರ್ ಗ್ರಾಮದವ್ರು ಮಾಡ್ತಾ ಇದ್ದೀವಿ. ನಾನು ನೋಡಾಕತ್ತೇನೆ, ಒಂದು ಸೂಜಿ ಬಿದ್ದರೆ ಸಪ್ಪಳಾಗ ಕೂಸ್ಗಳು ಕೈಯಾಗದ. ನೀವೇನು ಬೇಡ ಹಂಗ ಕೊಡ್ತೀರಿ ನೀವು. ಈ ಮಂದಿ ಕೂಸ್ಗಳು ಕೈಯಾಗ ಹಿಡ್ಕೊಂಡು ಒಂದು ಕೂಸು ಸೈತಿ ಮ್ಯಾ ಸೈತ ಅಂತೀರಿ. ಆ ತಾಯಿದ ಶಕ್ತಿ ಎಂತ ಶಕ್ತಿ ಕಟ್ಕೊಂಡು ನಿಮ್ಮಲ್ಲಿ ಎಂತ ಸಂಸ್ಕಾರ ಕಲಿಸಿಕೊಟ್ಟಿರ್ಬೇಕು ಆರಂಭದ ಈ ಪಾಠ ನಿಮ್ಗೆ. ಅದಕ್ಕೆ ನಾನು ಅತ್ಯಂತ ಭಕ್ತಿದಿಂದ ಹೇಳ್ತಾ ಇದ್ದೀನಿ, ತಾಜ್ಪುರ ಗ್ರಾಮದ ಪುಣ್ಯಾತ್ಮರೇ ಬಸವ ಜಯಂತಿ ಮಾಡ್ರಿ, ಮಲ್ಲಿಕಾರ್ಜುನ ಐದೇಶಿ ಮಾಡ್ರಿ, ಲಕ್ಕಮ್ಮ ತಾಯಿ ಜಾತ್ರೆ ಮಾಡ್ರಿ. ಅವ್ರ ಆಟ ಮಾಡ್ಯಾರ ನಾವಿಟ್ಟು ಮಾಡೋಣ ತಿಳ್ಕೊಂಡು ವಾದಕ್ಕೆ ಬಿದ್ದು ಮಾಡೋಣ. ನಾನು ಒಂದು ಮಾತು ಹೇಳ್ತೇನೆ, ನಾನು ಯಾಕೆ ಬಂದದಂತ ಕೇಳಿದ್ರೆ ಪುಣ್ಯಾತ್ಮರ ನನ್ನ ಉದ್ದೇಶ ಏನು ಅಂತ ಕೇಳಿದ್ರ, ಯಾವ ಅಜ್ಜ ತಲೆಯಾಗ ಸೂಜಿ ಇಟ್ಕೊಂಡಿದತ್ತ, ಕತ್ರಿ ಕಾಲಾಗಿ ಇಟ್ಟಿದತ್ತ, ಕತ್ರಿ ಬಂಗಾರದಿತ್ತ, 3 kg ಇತ್ತು, 3 ಗುಂಜಿದ ಸೂಜಿ ಮ್ಯಾಲಿತ್ತು. ಮಗಳು ಕೇಳತ್ತೆಪ್ಪ, ಕತ್ರಿ ಬಂಗಾರದ 3 kg ಐತಿ, ಕಾಲಾಗಿ ಹಾಕಿಟ್ಟಿವಿ, ಮತ್ತು ಸೂಜಿ ತಲೆಯಾಗಿ ಹಾಕಿಟ್ಟಿದ್ದೀವಿ. ತಂಗಿ ಬಂಗಾರದಿದ್ರು ಕೂಡ ಕತ್ರಿ ಏನ್ ಮಾಡಕತ್ತೈತಿ, ಗಟ್ಟಿದ್ದದನ್ನು ಕತ್ತರಿಸತ್ತಿ ಅದಕ್ಕೆ ಕಾಲಾಗಿಟ್ಟೀನಿ ಅಂತ, ಸೂಜಿ ಹರಿದದ್ದನ್ನು ಕೂಡಿಸತ್ತಿ ಅದಕ್ಕೆ ತಲೆಯಾಗಿ ಇಟ್ಕೊಂಡಿನಿ ಅಂತಕ್ಕಂಥ. ಅದಕ್ಕೆ ಬಂಧುಗಳೇ, ಇಲ್ಲಿ ಜಾತಿ ಮತ ಪಂಥ ಯಾವುದನ್ನು ತಲೆಯಾಗಿ ತಗೋಬೇಡ. ನಾವೆಲ್ಲ ಹೊರಗೆ ಬಂದು ಬಳಕೆ ಮಾಡ್ಕೊಂಡಿದೀವಿ. ನಾವ್ ಯಾರು ಟಪಾಲ್ ಹಾಕಿಲ್ಲ, ನಮ್ಗೆ ಇಲ್ಲೇ ಹುಡ್ಸ್ರಿ ಇಲ್ಲೇ ಹುಡ್ಸತ್ತೆ. ಅದೇ ಜಾತಿಯ ಸೂತಕ ಬಿಡಿಸೋ ಸಲುವಾಗಿ ಬಸವಣ್ಣ ಈ ಧರೆಗೆ ಬಂದಾರ ಪುಣ್ಯಾತ್ಮರೇ. ಬಸವಣ್ಣ ಈ ಧರೆಗೆ ಬಂದ ಜಾತಿಯ ಸೂತಕವನ್ನು ಹರಿಸಲುವಾಗಿ ಕನಕ ತಂಬೂರು ಹಿಡ್ಕೊಂಡು ಪುಣ್ಯಾತ್ಮರೇ ಜಗತ್ತನ್ನು ತಿರುಗಾಡ ಕುಲ 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 ಹಿಡಿದು ಆಡ್ಕೊಂಡು. ಅದಕ್ಕೆ ನಾವು ಪುಣ್ಯಾತ್ಮ ಅಲ್ಲಿ ಮಾಡಿದ್ರೆ ಅಲ್ಲಿ ಹೋಗಿ ತಲೆ ತುಂಬ ಕೇಳಿ, ಇಲ್ಲಿ ಬಂದ್ರೆ ಇಲ್ಲಿ ತಲೆ ತುಂಬ ಕೇಳ್ರೆ. ಇಲ್ಲಿ ಯಾವ ಜಾತಿ ಮತ ಪಂಥದ ಸೀಮಿತ ಅಲ್ಲ ಪುಣ್ಯಾತ್ಮರೇ. ನಮಗೆ ನಿಜವಾಗಿರ್ತಕ್ಕಂಥದ್ದು ಇಲ್ಲಿ ಏನು ಪುಣ್ಯಾತ್ಮರ ಹಿಂದೆ ಆಗದ ಹೇಳಕತ್ತಿಲ್ಲ, ಮುಂದಾಗೋದು ಹೇಳಕತ್ತಿಲ್ಲ. ನೀ ಏನ್ ಆಗಬೇಕಾಗೈತಿ ಆ ಪುಣ್ಯಾತ್ಮರ ಹಾಲಿಲಿ ಉಕ್ಕಿ ಇರ್ಲಕತ್ತೇವು. ಉಕ್ಕಿ ಇರೋ ಟೈಮ್ದಾಗ ಆ ತಾಯಿ ಯಾರೋ ಪುಣ್ಯಾತ್ಮರ ಹೇಳ್ತಿ ಗಂಟೆಗೆ ಹೇಳಿರತ್ತ, ಒಲಿ ಮೇಲೆ ಹಾಲಿಟ್ಟೀನಿ, ಅಕಸ್ಮಾತ್ ಉಕ್ಕಿ ಇರ್ತದ ಬಾಯಿ ತೆರಿನ ಜನ ನೀರು ತಗೊಂಡು ಬರ್ತಾನ ಅಂತ ಹೇಳುತ್ತೆ. ಬುರು ಹಾಲು ಕೇಳುವಂತ ಇವ ಆ ಇದ್ರ ಮೇಲೆ ಬಾಯಿ ತೆರಲಿಲ್ಲ, ಭಾಂಡೆ ಮೇಲೆ ಇವ್ ತಾನು ಬಾಯಿ ತರ್ಕೊಂಡಿರ್ತದ. ತಾನು ಬಾಯಿ ತರ್ಕೊಂಡಿರ್ತ ಹಾಲೆಲ್ಲ ಬೆಂಕಿಯಾಗ ಹೋಗಿಬಿಟ್ಟು ಆ ಬಾಯಿ ತೆರಿಲಾರ್ಕ ಆ ಹಾಲಾಗ ಹೊರಗೆ ಉಕ್ಕಿ ಹೋದ ನೋಡ. ಈ ಬಾಯಿ ತೆರಿಲಿದ್ರು ಕೂಡ ಅಧ್ಯಾತ್ಮದ ಹಾಲು ಕೂಡ ಹೀಗೇ ಹೊರಗೆ ಹೋಗ್ತಾರೆ. ಈಗೇನು ಮಾಡ್ತಾರೆ, ಈ ಊಟ ಹಳಸ್ತದ ಮುಂಜಾನೆ, ಈ ಊಟ ಕಿವಿದಿಂದ ಮಾಡಿದ ಊಟ ನಿಮ್ಮನ್ನು ಲೋಕದೊಳಗೆ ಶಾಂತಿ, ನೆಮ್ಮದಿ, ಸಂತೋಷ, ಆನಂದದ ಲೋಕಕ್ಕೆ ಕೊಂಡೊಯ್ತದ. ನೀವ್ ಎಷ್ಟು ಊಟ ಮಾಡ್ತಿಲ್ಲ ಅಷ್ಟು ಪುಣ್ಯಾತ್ಮರಿ ಬೆಳೆಸ್ತದ, ನಿಮ್ಮನ್ನು ಬೆಳೆಸ್ತದ. ಅದಕ್ಕ ನೀ ಎಷ್ಟು ಬಳಸ್ತಿಲ್ಲ ಅಷ್ಟ ಗಳಿಕೆ ಆಗ್ಬೇಕಂತ. ಅದಕ್ಕೆ ಜ್ಞಾನಿ ಹೇಳಿದ ಪುಣ್ಯಾತ್ಮರೇ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗತ್ತಿಕ್ಕಿದೆ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನ ರತ್ನ, ಕೆಡಗುಡುದೆ ಧರಿಸಿದ್ದಾದ್ರೆ ವೈಶ್ವರ ಲಿಂಗದಲ್ಲಿ ನಿನ್ನಂತ ಶ್ರೀಮಂತರ ಯಾರು. ಗಡ್ಯಾರ ಯಾರು ನೋಡಕತ್ತರೇನು ಅಂತ, ಈ ಕಡೆ ಯಾರು ಗಡ್ಯಾರ ನೋಡಿಲ್ಲ, ಈ ಕಡೆ ಸಂಶಯ ಬರತ್ತಾವ. ಆಗಿತ್ತಂದ್ರೆ ಮುಗಿಸ್ಬಿಡ್ತಲ್ಲ. ಅದಕ್ಕೆ ಬಂಧುಗಳೇ, ಗುರು ಅಂತಕ್ಕಂಥದ್ದು ಬಹಳ ದೊಡ್ಡದೈತಿ. ನಾನು ಅತ್ಯಂತ ನಿಮ್ಗೆ ವಿನಂತಿ ಪೂರ್ವಕ ಬೆಳ್ಕೊತಾ ಇದ್ದೀನಿ, ನೀವು ಗುರುಪುತ್ರ ಯಾವ ಪರಂಪರೆನೇ ಮಾಡ್ಕೊಡಿ, ನಮ್ದೇ ಮಾಡ್ಕೊರಿ, ನಿಮ್ದೇ ಮಾಡ್ಕೊರಿ. ನನ್ಗಾದ ಒಟ್ಟ ಹುಚ್ಚಿಲ್ಲ. ನಂದು ವಿಚಾರ ಏನು ಅಂತ ಕೇಳಿದ್ರ, ವಜ್ರ ಬಿದ್ದದ ಎಲ್ಲಿ ಬಿದ್ದದ, ನರಕದಾಗ ಬಿದ್ದದ. ಖರೆ ವಜ್ರ ಐತ, ವಜ್ರ ಐತ. ವಜ್ರ ನೋಡೋದೇನ ನರಕ ಹೊಲಸು ನೋಡೋದು ಹಾಗಕ್ಕದ ಅಂತಿರ್ತಾರ. ಇವನು ಗುರು ಉಪದೇಶ ಅಂತಪ್ಪ ಮಹಾರಾಜ ಆಗ್ಯಾನಂತ ಯಾರಿಗೆ ಬಿಟ್ಟೈತ್ರಿ ಮಂದಿ. ಈ ಹೊಲಸಿನ್ಯಾಗ ಒಂದ ಜಂತ್ ಇತ್ತದ, ಜಂತ್ ಅಲ್ಲಿ ಹಾವು ಹೊಂಟಿತ್ತ. ಆ ಜಂತ ಹೊಲಸಿನ ನಾಗ್ಯ ಗುಗ್ಯ ನಾಗ್ಯ ಗುಗ್ಯ ಅಂತಿತ್ತು. ನೀವು ಹಳ್ಳಿ ನೋಡೋಂತ ಯಾರು ಮತ್ತ ನಾಗ್ಯ ಗುಗ್ಯ ಅಂತ ಹಳ್ಳಿ ನೋಡಿರುತ್ತೆ. ಹೋಗಿ ಹೊಡಿಬೇಕಂತತೆ, ಬಿದ್ದತಿ ಎಲ್ಲಿ ಅದ, ಹೊಡಿಬೇಕಂತತೆ ಅದ, ಬಿದ್ದತಿ ಅಲ್ರಿ. ನಂದು ಕೈ ಹೊಲಸಾಕೈತಿ.
ಅವಾಗ ನಾಗಪ್ಪನತ್ತ ಇನ್ನ ತಾಸಿನಾಗ ಸೂರ್ಯ ಬಂದ ಬಳಿಕ ತಾನ ಒಣಗತ್ತಲ್ಲ ಅದ್ನ್ಯಾಕ ನಾ ಹೇಳ್ಬೇಕಾಗಿತ್ತು ತಾನೇ ಹಂಗ ನಿಂದ ಮಾಡಿ ತಾವ ಹೋಗ್ತಾರ ಅವ್ ಯಾಕೆ ನಾವು ಹೇಳ್ಬೇಕಾಗಿತ್ತು ನಿಂದಿಸಿ ನುಡಿಯದು ಏದಲ್ಲಿ ಆರನ್ನು ತಿಳ್ಕೊಂಡಿರ್ತೀವಿ ನೀತಿ ನೀತಿ ಬಹಳ ಮುಖ್ಯ ನೀತಿ ಜಗತ್ತಿನಾಗ ಪುಣ್ಯಾತ್ಮ ಮೊದಲು ನೀತಿ ಇದೆ ಏನು ಗಳಿಸ್ಲಿಕ್ಕೆ ಬಿಡುವಲ್ಲ ನೀತಿ ಅಂತಕ್ಕಂಥದ್ದು ಇತ್ತಂದ್ರ ಏನೆಲ್ಲ ಪುಣ್ಯಾತ್ಮರೇ ಗೀತಾ ತಾನ ನೆನಗೊಳಿತ ಗೀತಾ ಮನ್ಯಾನ ಗೀತಾ ಅಲ್ರಿ ಗೀತಾ ಈ ಮನ್ಯಾನ ಗೀತಾ ಏನು ಒಲಿತಾಳ ಒಲಿತಾಳ ತಂದು ಕೊಟ್ಟಿದ್ರೆ ಒಲಿತಾಳು ತರೋದು ಬಂದತ್ರ ಒಲಿತಾಳು ಅವಾಗ ಹೆಣ್ಮಗಳು ಬಂಗಾರಕ್ಕೆ ಪಪ್ಪಿ ಕೊಡ್ತಿರ್ತೀನಿ ಅಪ್ಪ ಗಂಡ ಮುಂಜಾನೆ ಒಳಗೆ ಬರ್ತಾನೆ ಹಚ್ಕೊಡಕ್ಕೆ ಮಧ್ಯಾಹ್ನ ಕಳ್ಸಕ್ಕೆ ಸಾಧ್ಯ ಅವ್ರ ಮನ್ಯಾಗ ಹುಡುಗನ ಇತ್ತ ಭಾಳ ಬೇರಿಕಿತ್ತ ನಾ ಹೆಣ್ಮಗಳು ಏನ್ ಮಾಡೋಂತ ಮುಂಜಾನೆ ಪಪ್ಪಿ ಕೊಡೋಂತ ಸಂಜೆ ಪಪ್ಪಿ ಕೊಡೋಂತ ಹುಡುಗ ಕೇಳ್ತೈತಿ ಅಪ್ಪ ಬಂದ್ರೆ 1 ನಿಮಿಷ ಒಳಗೆ ಕರ್ಕೋవాలి ಬಂಗ ಆ ಕೊಳ್ಳ ಅಂತ ಹೋಗುತ್ತೆ ಹಿಂಗ ಪಪ್ಪಿ ಕೊಡ್ತೆ ಕಾರಣ ಕೈ ನನ್ನ ಹಂಟೆ ನಿನಗೇನು ಗೊತ್ತಂದ್ರು ಮೊನ್ನೆ ನನ್ನ ತವ್ರ ಮನೆಗೆ ಆದಾಗ 3 ತಲೆ ಗಂಟನ ಮಾಡಿಕೊಟ್ಟಾರ ಬಂಗಾರ ಪಪ್ಪಿ ಕೊಡ್ತಾರ ಪುಣ್ಯಾತ್ಮರ ಬಂಗಾರ ಮುಖ್ಯ ಅಲ್ಲ ಅರಿಶಿನ ಬೇರೆ ಕೊಳ್ಳ ಕಟ್ಕೋರಿ ಗಂಡ ಗಿಡ ಸಮಾಜದಾಗ ಬಂಗಾರದಂತ ಗುಣದಾಗ ಬದುಕಿವ ಇಂಥವನ ಗಂಡ ತಿಳ್ಕೊಂಡು ಹೇಳಬೇಕು ಇಂಥವನ ಹೇಳ್ತೇನೆ ಅಂತ ಹೇಳಬೇಕು ಅದು ನಿಮ್ಮ ಬದುಕು ಸಾರ್ಥಕ ಆಗ್ತದ ಇದು ಪ್ರವಚನ ಕೇಳಲಿಕ್ಕೆ ಧನ್ಯ ಆಗ್ತದೆ ಯಾರಕ್ಕೂ ಕೈ ಒಡ್ಬೇಡಿ ಯಾಕಂತ ಕೈದ 52 ಕೋಟಿ ಆಸ್ತಿಯನ್ನು ಬಿಟ್ಟು ಶಂಭಲಿಂಗನ ಬೆಟ್ಟವನ್ನು ಸೇರಿದ 3,000 ಎಕರೆಯನ್ನು ಬಿಟ್ಟು ಪುಣ್ಯಾತ್ಮರು ಬಹುಸಾಮಾನದ ಈ ಕಡೆ ಬಂದ್ರು ಸಿದ್ದೇಶ್ವರಪ್ಪ ಬಾಲ್ಯದಲ್ಲಿ ಪುಣ್ಯಾತ್ಮರು 200 ಎಕರೆ ಭೂಮಿಯನ್ನು ಬಿಟ್ಟು ಈ ಕಡೆ ಬಂದ್ರು ಮತ್ತು ನಮ್ಮ ಬಂಗಾರ ಆಗ್ತಿರ್ಬೇಕು ಬಂಗಾರ ಮುಖ್ಯ ಬಂಗಾರದಂತ ಗುಣ ಇಟ್ಕೊಂಡು ಎಲ್ಲಾರು ಪ್ರೀತಿ ಮಾಡಿ ಯಾರನ್ನು ಕೂಡ ನಿಂದ ಮಾಡಕ್ ಹೋಗ್ಬೇಡ ಯಾಕಂದ್ರ ಬಿಡ ಅದೇನ ಅದ್ರ ತೆಕ್ಕನ ಐತಿ ಯಾರು ಅಲ್ಲ ಹೋಗ್ಬೇಡ ಯಾಕಂದ್ರ ಪುಣ್ಯಾತ್ಮರೇ 5 ರೂಪಾಯಿ ಕಣ್ಣು 5 ಕೋಟಿ ಚೆಕ್ ಬರೀತೈತಿ 5 ಕೋಟಿ 5 ರೂಪಾಯಿ ಕಣ್ಣು ಐತಿ ಕಡೆ 5 ಕೋಟಿ ಚೆಕ್ ಬರೀತೈತೆ ಹಂಗ ಪುಣ್ಯಾತ್ಮರೇ ಯಾವಾಗ ಮನಿ ಕಟ್ಟಕ್ ಹೇಳಿದ ಗುತ್ತಿಗೆದಾರ ಗೌಂಡಿಗೆ ಒಂದು ಸಣ್ಣ ಕಲ್ಲು ಬಳಸ್ಬಾರ್ದು ದೊಡ್ಡ ಕಲ್ಲು ಇಟ್ಟ ಬಳಸ್ಬೇಕಂತ ಹೇಳಿದ 15 ದಿವಸ ಬಿಟ್ಟು ಹೋಗಿ ನೋಡಿದ ದೊಡ್ಡ ಕಲ್ಲು ಬಿಟ್ಟಾಗ ಸಣ್ಣ ಚೀಪ್ ಹಚ್ಚಿದ ಇನ್ನ ಮಾಡಿದ್ರು ದೊಡ್ಡವ್ರ ನಾಟಿಗೆ ಇರ್ಬೇಕಾದ್ರೆ ಸಣ್ಣವ್ರ ಹಿಂಗಿರ್ಬೇಕಾಕತ್ರಿ ಅಂದ ಹೇಳ್ತಿಲ್ಲ ನಾ ಹೇಳುದು ದೊಡ್ಡವ್ರ ತಾನ ದೊಡ್ಡವ ನಿಮ್ಮ ಚೀಪ್ ಅದಕ್ಕೆ ಆಧಾರ ಆದಾಗ ಅವ ಮೇಲೆ ದೊಡ್ಡವಾಗ್ಲಕ್ ಬರ್ತದ ಇಲ್ಲ ತಾನ ದೊಡ್ಡವಾಗ ನಿಂದ್ರ ನೋಡ್ ಹೆಂಗ್ ಕೊಡ್ಬೇಕು ಅದಕ್ಕ ನಾ ದೊಡ್ಡವ ನೀ ದೊಡ್ಡವ ಅನ್ಬೇಡ ನಾ ದೊಡ್ಡವ ನೀವ್ ದೊಡ್ಡವ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡುದೈತಿ ಚಂತಿಲ್ಲದ ಮನೆಯಾಗ ಚಿಂತಿಲ್ಲದ ಕೂಡುದೈತಿ ಚಂತಿಲ್ಲದ ಮನೆಯಾಗ ಸಾವಿಗೆ ನಾವು ಒಟ್ಟ ಹೆದರುವುದಿಲ್ಲ ಯಾಕೆ ಹೆದರುವುದಿಲ್ಲ ಅಂದ್ರ ನಾ ಇರು ತನಕ ಅದು ಬರುದಿಲ್ಲತ್ತ ಅದು ಬಂದಾಗ ನಾ ಇರುದಿಲ್ಲತ್ತ ದರ ಎಷ್ಟು ಮಜಾ ಐತ್ರಿ ಸಾವಿಗೆ ನಾವು ಒಟ್ಟ ಹೆದರುದಿಲ್ಲತ್ತ ಯಾಕೆ ಹೆದರುದಿಲ್ಲ ಅಂದ್ರ ನಾ ಇರು ತನಕ ಅದು ಬರುದಿಲ್ಲತ್ತ ಒಂದು ವೇಳೆ ಅದು ಬಂತಂದ್ರ ನಾ ಇರುದಿಲ್ಲ ಅಂತ ಹೇಳ್ಬಿಡ್ತಾರ ಎಷ್ಟ ನೀವು ತಿಳ್ಕೊಂಡು ಎಷ್ಟು ತಿಳ್ಕೊಂಡ್ರ ಅಧ್ಯಾತ್ಮ ನಿಮ್ಮ ಬದುಕಿಗೆ ಸಂತೋಷವನ್ನು ಕೊಡ್ತದ ಬದುಕುವ ತಿರುಳನ್ನ ತಿಳಿಸ್ತದೆ ಅದಕ್ಕೆ ಪುಣ್ಯಾತ್ಮರೇ
ಗುರುವಿನ ಮಾಡ್ಕೊರಿ, ಗುರು ಮಂತ್ರವನ್ನು ಪಡ್ಕೊರಿ, ಗುರು ಉಪದೇಶವನ್ನು ಪಡ್ಕೊರಿ. ಗುರು ಉಪದೇಶದ ಎಷ್ಟು ಶಕ್ತಿ ಐತಿ ಅಂತ ಕೇಳಿದ್ರೆ ಪುಣ್ಯಾತ್ಮರ ಕಲ್ಲು ದೇವರಾಗ್ತದ, ಖಡ್ರಗಾಯಿ ಪುಟ್ಟಿಕಾಯಿ ಆಗ್ತದ, ಪುಟ್ಟಿಕಾಯಿ ಆಗ್ತದ. ಅದಕ್ಕೆ ನೀನು ಈ ಮಾಂಸಮಯ ಶರೀರ ಮಂತ್ರಮಯ ಆಗ್ತದ. ನಾವು 3 ಮಜಲು ಮನಿ ಕಟ್ಟಿದೀವಿ, 3 ಮಜಲು ಮನಿ ಕಟ್ಟಿದೀವಿ. ನಿಮ್ಮನ್ನ ಮನ್ಯಾಗ ಯಾರು ಮುಗಿತಾರ? ಮುಗಿತಾರೆ. ಸ್ವಾಮಿ ಗುಡಿಸಲ ಕಟ್ಕೊಂಡಿರ್ಲ, ಅದ ಗುಡಿಸಲ ತೆಗೆದವನು ಅಲ್ಲೇ ಸಮಾಧಿ ಮಾಡ್ತಾರ. ಸಮಾಧಿ ಯಾಕ? ಗುರುಪುತ್ರ ಆಗಿದೆ, ಗುರುಪುತ್ರ. ಅದಕ್ಕೆ ಗುರು ಅಂತಕ್ಕಂಥ ಜಗತ್ತಿನ ದೊಡ್ಡದಾದ ಪುಣ್ಯಾತ್ಮರೇ, ಗುರು ವ್ಯಕ್ತಿ ಅಲ್ಲ, ನಮ್ಮೆಲ್ಲರ ಶಕ್ತಿ ಅಲ್ಲ, ನಮ್ಮೆಲ್ಲರ ಸ್ಫೂರ್ತಿ ಅಂತ ಗುರುವಿನ ಸೇವೆಯನ್ನು ಮಾಡಿ ನಾವು ನೀವೆಲ್ಲ ಕೃತಾರ್ಥರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದು 10 ನಿಮಿಷ ಬಹುತೇಕ ಹೆಚ್ಚಾಗಿರ್ಬೇಕು. ಯಾರಿಗೆ ಬೇಸರ ಪಟ್ಕೋಬೇಡ್ರಿ. ಯಾಕಂದ್ರೆ ಇನ್ನು ಕೇವಲ ಎಷ್ಟು ದಿವಸ ಹೋಗ್ತೀವಿ? 29 30 3 ದಿವಸ. ಅದು ಕೊನೆ ದಿವಸ ಕುರಾನ್ ನಡೆಸ್ತೀರಿ? ಇಲ್ಲ, ನಡ್ಬೇಡ್ರಿ. ನೀವು 2 ದಿವಸ ನಡೆಸ್ತೀರ ಸರ್. ಯಾಕಂದ್ರೆ ನಿಮ್ಗೊಂದು ಮಾರ್ಕ್ಸ್ ಕೊಟ್ಟೀನಿ. ಯಾಕಂದ್ರ ನಾನು ವಿಶ್ವಾಸ ಇಟ್ಟ ಬಂದೀನಿ. ನಾನು ₹1 ಪಟ್ಟಿ ಗೋಳಿ ಮಾಡಿದ್ರೆ ಜಾತ್ರೆ ಹೆಂಗ್ ಮಾಡೋದು ಚಿಂತೆನೂ ಮಾಡಿಲ್ಲ. ಲಕ್ಷ್ಮಿ ಕೆಲಸಕ್ಕ ಬಂದಿನಿ, ಲಕ್ಕಂ ಹೆಂಗ್ ನೀನು ಮಾಡ್ತಾಳ ನಾನು ವಿಶ್ವಾಸ ಇಟ್ಕೊಂಡು ಬಂದೀನಿ. ನೀವ್ಯಾಂಗ ಭರವಾಸಕ್ಕೆ ಮೇಲೆ ಇಟ್ಟಿಲ್ಲ, ನಾನು ಇಡ್ರಂತ ಹೇಳಕತ್ತಿಲ್ಲ. ನಾನು ತಾಯಿ ಮೇಲೆ ಭರವಾಸ ಇದ್ದ ಗೊತ್ತೀನಿ. ನಿನ್ನ ಜಾತ್ರೆ, ನಿನ್ನ ಮಗನ ಜಾತ್ರೆ ಹೆಂಗ್ ಮಾಡ್ತೀವಿ ಮಾಡೋ ನನ್ನ ಕೆಲಸ, ದುಡಿದಟ್ಟ ನನ್ನ ಕೆಲಸ. ತೇಲಿಸು ಇಲ್ಲ ಒಳಗಿಸು. ತಾಜ್ಪುರ್ ಲಕ್ಷ್ಮಿ ತಾಯಿ ಹುಡ್ಯಾಗ ಬಂದು ಕೂತೀನಿ, ಯಾಕೆ ಹೆಂಗ್ ಮಾಡ್ತಾಳ ಅಂತಕ್ಕಂಥ ಪ್ರವಾಸ ಬಹಳ ನನ್ನ ಖುಷಿ ಏನು ಅಂತ ಕೇಳಿದ್ರೆ, ಎಲ್ಲ ಹೆಣ್ಮಕ್ಳು ಈ ಸಮಯದಾಗ ಅದೇನಿರ್ತಾವಲ್ಲ, ಜೋಕಾಲಿ ಬಂಗಾರಿ 3 ಮನಿ 1 ಬಾಗಿಲು 3 ಮನಿ ಎಲ್ಲ ಬಿಟ್ಟು ಬಂದು ಸೇರಿಲ್ಲ. ಇದು ಬಹಳ ಖುಷಿ ಕೊಡ್ತಕ್ಕಂಥದ್ದು, ನನಗೆ ಆನಂದವನ್ನ. ಯಾಕಂದ್ರೆ ನಾ ಪ್ರತಿನಿತ್ಯ ಪುಣ್ಯಾತ್ಮರೇ ಪ್ರತಿನಿತ್ಯ 300 ಕಿಲೋಮೀಟರ್ ನನ್ಗೆ ಗಾಡ್ತಾ ಇರ್ತದೆ. 12 ತಿಂಗಳು 300 ಕಿಲೋಮೀಟರ್. ಬಹುತೇಕ ಪುಣ್ಯಾತ್ಮ ತಿಂಗಳದಾಗ 4-5 ಜಿಲ್ಲಾ ತಿರುಗಿ ಬರ್ತಾನೆ. ತಾಜ್ಪುರಕ್ಕೆ ಹೋಗಿ ಏನಾದ್ರೂ ನೀವು ಸಂಸ್ಕಾರವನ್ನು ಕಲಿಸ್ಕೊಳ್ತಾರೆ, ಹೆಣ್ಣು ಮಕ್ಕಳ ಭಕ್ತಿಯನ್ನು ನೋಡೋದಿತ್ತಂದ್ರೆ ನೀವು 1 ಸಲ ತಾಜ್ಪುರಕ್ಕೆ ಹೋಗಿ ಬರಿ ಅಂತಕ್ಕಂಥ ಅಂತ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟಿರ್ತಕ್ಕಂಥ ಆ ಮಹಾನುಭವರಿಗೆ, ಆ ತಾಯಿ ಲಕ್ಕಮ್ಗ ಅನಂತ ನಮಸ್ಕಾರಗಳು. ನಿಮ್ಮೆಲ್ಲ ಇಷ್ಟೊತ್ತಿನವರೆಗೆ ಭಕ್ತಿ ಶ್ರದ್ಧೆ ಶಾಂತತೆಯನ್ನು ಕಾಪಾಡಿ, ದಾನದೊಳಗೆ ಅತಿ ಶ್ರೇಷ್ಠ ದಾನ ಅಂದ್ರೆ ಸಮಾಧಾನ ಅಂತ ದಾನವನ್ನು ಕೊಟ್ಟಿರ್ತಕ್ಕಂಥ ಈ ಊರಿನ ಎಲ್ಲ ತಾಯಂದರಿಗೆ, ಗುರು ಹಿರಿಯರಿಗೆ ಅನಂತ ಭಕ್ತಿ ಶರಣಾರ್ಥನೆ ಸಲ್ಲಿಸಿ ಇವತ್ತಿನ ನನ್ನ ವಾಸ್ತುರೂಪ ಶಿವರಾಮ ಕೊಡ್ತಾರೆ. ಎಲ್ಲರಿಗೂ ಶರಣ.